ದೇವ್ರಿಗೆ ಸ್ತೋತ್ರವಾಗಲಿ ಪ್ರಿಯರೇ. ಹಾಲೆಲೂಯ. ಕರ್ತನು ಇಲ್ಲಿದ್ದಾನೆ ಪ್ರಿಯರೇ, ನಮ್ಮ ಮಧ್ಯದಲ್ಲಿದ್ದಾನೆ, ನಮ್ಮ ಸಂಗಡ ಇದ್ದಾನೆ. ಆಮೇನ್, ಆಮೇನ್. ಪಕ್ಕದಲ್ಲಿರೋರ್ಗೊಂದು ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ಕರ್ತನು ನಮ್ಮ ಸಂಗಡ ಇದ್ದಾನೆ, ಕರ್ತನು ನಮ್ಮ ಒಳಗಡೆ ಇದ್ದಾನೆ. ಆಮೇನ್. ಓಕೆ ಓಕೆ. ಎಷ್ಟು ಜನ ದೇವ್ರ ವಾಕ್ಯ ಕೇಳಲಿಕ್ಕೆ ಸಿದ್ಧರಾಗಿದ್ದೀರಿ? ಆಮೇನ್. ಓಕೆ, ನನ್ನ ಕಡೆ ನೋಡ್ರಿ. ಮತ್ತು ನಾನು ಕಳೆದ 2 ವಾರ ಹಿಂದೆ ನಾನು ಸಾರಿದಂಥ ವಾಕ್ಯವನ್ನು ನಾನು ಮತ್ತೆ ಅದರ ಮೇಲೆ ನಾನು ಕಟ್ಟಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ನಾನು ಇದಕ್ಕೆ ಮುಂಚೆ ವಾಕ್ಯ ಹಂಚಿದಾಗ ನಿಮ್ಗೆ ಎಷ್ಟು ಜನಗೆ ನೆನಪಿದೆ? ಯಾರಿಗಾದ್ರೂ ನೆನಪಿದೆಯಾ? ಲಾಸ್ಟ್ ವೀಕ್ ಏನು ವಾಕ್ಯ ಸಾರಿದ್ರು? ಯಾರು ಸಾರಿದ್ರು ವಾಕ್ಯ ಹೋದ್ವಾರ? ಪಾಸ್ಟರ್ ಪುಟ್ಟರಾಜ್ ಏನು ಸಾರಿದ್ರು? ನಂಬಿಕೆ, ಪ್ರಶಸ್ತವಾದ ನಂಬಿಕೆ. ಓಕೆ. ಆಮೇಲೆ ಅದಕ್ಕೆ ಮುಂಚೆ ಪ್ರಕಟಣೆ ಜ್ಞಾನ ಬಗ್ಗೆ ನಾವು ಕೇಳಿದ್ವಿ. ಸೊ ಮುಂದೆ ಪ್ರಕಟಣೆ ಜ್ಞಾನ ಬಗ್ಗೆ ನಾವು ನೋಡ್ಕೊಂಡ್ವಿ ಅಲ್ಲ. ಎಲ್ಲರೂ ಒಂದ್ಸರಿ ಹೇಳ್ರಿ ಪ್ರಕಟಣೆ ಜ್ಞಾನ. ಇನ್ನೊಂದ್ಸರಿ ಹೇಳ್ರಿ ಪ್ರಕಟಣೆ ಜ್ಞಾನ. ಹಿಂಗೆ ಕೈ ಎತ್ತಿ ತೋರಿಸ್ರಿ. ಏನು ನೆನಪಾಯ್ತು? ಇದ್ರೆ ಏನಾದರೂ ನೆನಪಾಗ್ತಾ ಇದೆಯಾ ನಿಮಗೆ? ಹಿಂಗೆ ಕೈ ಎತ್ತಿ ತೋರಿಸಿದ್ರೆ ಪಂಚೇಂದ್ರಿಯಗಳು. ವೆರಿ ಗುಡ್, ಸೂಪರ್. ಚೆನ್ನಾಗಿ ನೆನ್ಪಿಟ್ಕೊಳ್ತಾ ಇದ್ದೀರಿ, ಉತ್ತರ ಕೊಡ್ತಾ ಇದ್ದೀರಿ. ಜ್ಞಾನೇಂದ್ರಿಯಗಳು ಅಥವಾ ಪಂಚೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಅಲ್ವಾ? ಪಂಚೇಂದ್ರಿಯಗಳಂತ ಕೂಡ ನಾವು ಹೇಳಬಹುದು. ಅಂದ್ರೆ ಮನುಷ್ಯನಿಗೆ, ಮತ್ತೊಂದ್ಸರಿ ಕೈ ಮೇಲೆ ಕೆತ್ತರಿ, ನನ್ನ ಕಡೆ ಕೂಡ ನೀವು ನೋಡ್ರಿ. ಇದನ್ನ ನೀವು ಅರ್ಥ ಮಾಡಿಕೊಂಡ್ರೆ ನಾವು ಕೆಲವು ಸಂಗತಿಗಳನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ನಾವು ಹಸ್ತವನ್ನು ನಾವು ನೋಡುವಾಗ ಇಲ್ಲಿ 5 ಬೆರಳುಗಳು ಇದಕ್ಕೆ ಅಂಟುಕೊಂಡಿದೆ, ರೈಟ್? ಈ 5 ನಮ್ಗೆ ಏನನ್ನು ಸೂಚಿಸ್ತದೆ? ಪಂಚೇಂದ್ರಿಯಗಳು ಅಥವಾ ಜ್ಞಾನೇಂದ್ರಿಯಗಳು. ಓಕೆ. ನೋಡುವುದು, ಕೇಳುವುದು, ಮೂಸು ನೋಡುವುದು, ಸ್ಪರ್ಶಿಸುವುದು, ಇನ್ನೊಂದು ರುಚಿ ನೋಡುವುದು, ಉಪ್ಪ ಖಾರ ಹುಳಿಯ, ಹೌದಾ ಇಲ್ಲ? ಅದರಿಂದ ಇದರಿಂದ ಏನಾಗ್ತದೆ? ನಮಗೆ ಮನುಷ್ಯನಿಗೆ ಜ್ಞಾನ ಬರ್ತದೆ. ಕರೆಕ್ಟಾ ಇಲ್ಲ? ಚಿಕ್ಕ ಮಗು ಒಂದು ಈ ಲೋಕದಲ್ಲಿ ಜನ್ಮಿಸ್ತಾನಾತ. ಓಕೆ, ಕೈ ಕೆಳಗಿಳಿಸ್ರಿ. ವಂಡರ್ಫುಲ್. ಈ ಲೋಕದಲ್ಲಿ ಬಂದಾಗ ಅವನಿಗೇನು ಜ್ಞಾನ ಇರಲ್ಲ. ಮಗುಗೆ ಏನಾನ ಜ್ಞಾನ ಇರ್ತದೆ? ಹುಟ್ಟದ ಮಗುಗೆ ಏನು ಗೊತ್ತಿರಲ್ಲ. ಮೆಲ್ಲಕ್ಕೆ ಈ ಜ್ಞಾನೇಂದ್ರಿಯಗಳ ಮುಖಾಂತರ ಅವನಿಗೆ ಜ್ಞಾನ ಬರ್ತದೆ. ಯಾವ ಜ್ಞಾನ ಬರ್ತದೆ? ಲೋಕದ ಜ್ಞಾನ ಬರ್ತದೆ. ಲೋಕದ ಜ್ಞಾನ ಬರ್ತದೆ. ಇದು ಕೆಂಪು ಕಲರು, ಇದು ನೋಡುವುದರ ಮುಖಾಂತರ ಅವನಿಗೆ ಇದು ಕೆಂಪು ಕಲರು, ಇದು ನೀಲಿ ಬಣ್ಣ, ಇದು ಹಲ್ದಿ ಬಣ್ಣ, ಅವನಿಗೆ ಗೊತ್ತಾಗ್ತದೆ. ಅದೇ ರೀತಿಯಲ್ಲಿ ಮುಟ್ಟುವಾಗ ಏನಾಗ್ತದೆ? ಇದು ತಣ್ಣಗಿದೆ, ಇದು ಬಿಸಿ ಇದೆ, ಇದು ರಫ್ ಇದೆ, ಇದು ನುಣುಪಾಗಿದೆ, ಸ್ಮೂತ್ ಆಗಿದೆ. ಇದೆಲ್ಲ ಮುಟ್ಟುವುದರ ಮುಖಾಂತರ ಮೆತ್ತಗಿದೆ. ಇವೆಲ್ಲ ಮುಟ್ಟುವುದರ ಮುಖಾಂತರ ಬರ್ತದೆ. ರುಚಿ, ಉಪ್ಪು ಹುಳಿ ಖಾರ ಎಲ್ಲ ಅದು ಬರುವಂಥದ್ದಾಗಿದೆ. ಚಿಕ್ಕವರಿರುವ ಖಾರ ಬೇಡ ಅಂತಾರೆ, ದೊಡ್ಡವರಾದ್ಮೇಲೆ ಬೇಕು ಅಂತಾರೆ ಅಲ್ಲ. ಇದು ಬಹಳ ಇಂಪಾರ್ಟೆಂಟ್. ಮನೇಲಿ ಅನೇಕ ಕಡೆ ಕುಟುಂಬಗಳಲ್ಲಿ ಇದರಿಂದನೇ ಜಗಳ ಆಗ್ಬಿಡ್ತದೆ. ನಮ್ಮ ಸಭೆಯವ್ರು ಹಾಗೆ ಮಾಡಲ್ಲ ಅನಿಸ್ತದೆ ಅಲ್ಲ. ಏನು ಪರ್ಪಾಟಲ್ಲಿ ಉಪ್ಪು ಖಾರ ಕಡಿಮೆ ಹಾಕಿದ್ರೆ ಸಹಿಸ್ಕೊಳ್ರಿ, ಏನ್ ಇಟ್ಟು ನಾವು. ಆಮೇನ್. ಒಂದು ವೇಳೆ ಅವ್ರಿಗೆ ಮಾಡಕ್ ಬಂದಿಲ್ಲ, ನೀವೇ ಮಾಡಿಬಿಟ್ರಿ. ಅಲ್ಲೆಲ್ಲೂಯ್ಯ. ಓಕೆ. ಅದರಿಂದ ಜಗಳ ಆಗಬಾರ್ದು. ಓಕೆ. ಸೊ ಅನೇಕ ಇವೆಲ್ಲದರಿಂದ ಜ್ಞಾನಗಳು ಬರ್ತದೆ. ಆದರೆ ಇದು ನೈಸರ್ಗಿಕ ಮನುಷ್ಯನಿಗೆ ಬರುವಂತ ಜ್ಞಾನ. ನೈಸರ್ಗಿಕ ಮನುಷ್ಯ ಅಂತ ಹೇಳಿದ್ರೆ ಬೈಬಲಲ್ಲಿ ನೀವು ನೋಡೋದಾದ್ರೆ 3 ತರ ಮನುಷ್ಯರು ಅಥವಾ 2 ಇದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ 2 ಮನುಷ್ಯರಿದ್ದಾರೆ. ಒಬ್ಬ ಆತ್ಮಿಕ ಮನುಷ್ಯನು, ಒಬ್ಬನು ನೈಸರ್ಗಿಕ ಮನುಷ್ಯ, ರೈಟ್? ಆತ್ಮಿಕ ಮನುಷ್ಯನಂದ್ರೆ ಯಾರು? ತಿರುಗಿ ಹುಟ್ಟಿದವನು, ಯೇಸು ಸ್ವಾಮಿಯನ್ನು ಅಂಗೀಕರಿಸಿದವನು. ನಾವೆಲ್ಲರೂ ಯಾರೇ ಆಗಲಿ ಈ ಲೋಕದಲ್ಲಿ ಹುಟ್ಟಿದಾಗ ಯೇಸು ಸ್ವಾಮಿಯನ್ನು ನಾವು ನಂಬುವ ಮುಂಚೆ ನಾವು ನೈಸರ್ಗಿಕ ಮನುಷ್ಯರೇ ಆಗಿದ್ದೇವೆ. ಅಂದ್ರೆ ದೇವರ ಜ್ಞಾನ ಇಲ್ಲ ನಮಗೆ, ಯೇಸು ಕ್ರಿಸ್ತನ ಪ್ರಕಟಣೆ ಇಲ್ಲ ನಮಗೆ. ಏನು ಜ್ಞಾನ ಇದ್ರೂ ಕೂಡ ಈ ಲೋಕದ ಜ್ಞಾನ, ಈ 5 ಜ್ಞಾನೇಂದ್ರಿಯಗಳಿಂದ ನಾವು ಏನು ಕಲ್ತಿದ್ದೇವೋ ಅದೇ ನಮಗೆ ಜ್ಞಾನ. ಇಲ್ಲಿ ನಾವು ನೋಡುವುದಾದ್ರೆ ಇವು 5 ಬೆರಳುಗಳು ಅದನ್ನು ಸೂಚಿಸ್ತದೆ. ಆದ್ರೆ ಇಲ್ಲಿ ಕೆಳಗಡೆ ನೋಡಿದ್ರೆ ಇನ್ನೊಂದು ಇದಕ್ಕೆ ಅಂಟ್ಕೊಂಡಿದೆ ಈ ಭಾಗದಲ್ಲಿ ಅಲ್ವಾ? ಇಲ್ಲಿಂದ ಕೂಡ ಜ್ಞಾನ ಬರ್ತದೆ. ಅದು ಯಾವ್ದಂತ ಹೇಳ್ತೀವಿ ಅಂದ್ರೆ ನಾವು ಆತ್ಮಿಕ ಜ್ಞಾನ ಅಥವಾ ಆತ್ಮದಿಂದ ಬರುವಂತ ಜ್ಞಾನ, ರೈಟ್? ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ. ಇಲ್ಲಿ ಆತ್ಮ ಅಂತ ನಾವು ಹೇಳುವಾಗ ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ. ಆತ್ಮ ಅಂತ ಹೇಳುವಾಗ ದೇವರು ಆತ್ಮ ಸ್ವರೂಪನ್, ರೈಟ್?
ದೇವರು ಆತ್ಮ ಸ್ವರೂಪನ್. ಬೈಬಲ್ ಹೇಳ್ತದೆ ಆತನನ್ನು ಆರಾಧಿಸುವವರು ಹೇಗೆ ಆರಾಧಿಸಬೇಕು? ಆತ್ಮದಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸಬೇಕು. ಸೊ ದೇವರ ಆತ್ಮ ಸ್ವರೂಪನ್. ಮನುಷ್ಯರಾದ ನಿಮ್ಮನ್ನು ನಮ್ಮನ್ನು ಕೂಡ ಆತನ ಏನ್ ಮಾಡಿದ್ದಾನೆ? ಆತ್ಮ ಸ್ವರೂಪಿಗಳಾಗಿ ಆತನು ಸೃಷ್ಟಿ ಮಾಡಿದ್ದಾನೆ ಪ್ರಿಯರ್. ಓಕೆ, ದೇವರ ಆತ್ಮನು ನಾವು ಆತ್ಮ ಸ್ವರೂಪಿಗಳಾಗಿ ಮಾಡಿದ್ದೇವೆ. ಸೊ ನಮ್ಮ ಆತ್ಮದಿಂದ ನಾವು ಏನ್ ಮಾಡ್ತೇವೆ ಅಂದ್ರೆ ನಮ್ಮ ದೇವರನ್ನು ನಾವು ಸಂಪರ್ಕಿಸ್ತೇವೆ. ನೀವು ಅರ್ಥ ಮಾಡಿಕೊಳ್ಬೇಕು, ಈ ದೇಹ, ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ, ಈ ದೇಹ ಎಲ್ಲಿಂದ ಬಂತು? ಭೂಮಿಯಿಂದ ಬಂತು, ಮಣ್ಣಿನಿಂದ ಬಂತು. ಅದಕ್ಕೆ ಯಾರಾದರೂ ಸತ್ತಾಗ ನಾವು ಹೇಳ್ತೇವೆ ಮಣ್ಣಿಗೆ ಮಣ್ಣು, ಭೂಮಿಗೆ ಧೂಳಿಗೆ ಧೂಳು ಅಂತ ಹೇಳಿ ನಾವು ದೇಹವನ್ನು ಅಲ್ಲಿ ಹಾಕ್ತೇವೆ. ಆದ್ರೆ ಆತ್ಮ ಎಲ್ಲಿಂದ ಬಂತು? ದೇವರು, ಆ ಪರಮಾತ್ಮನಾಗಿರುವ, ಅದಕ್ಕೆ ದೇವರನ್ನ ನಾವೇನು ಹೇಳ್ತೇವೆ? ಪರಮಾತ್ಮ ಅಂತ ಹೇಳ್ತೇವೆ. ಅದು ನಾವೆಲ್ಲರೂ ಆತ್ಮ ಸ್ವರೂಪಿಗಳೇ, ಆದ್ರೆ ಆ ದೇವರು ಎಲ್ಲರಿಗಿಂತ ದೊಡ್ಡವನು. ಅದಕ್ಕೆ ಆತನನ್ನು ನಾವು ಪರಮಾತ್ಮ ಅಂತ ಹೇಳ್ತೇವೆ. ಆತನಿಂದ ನಾವು ಬಂದವರು. ನಮ್ಮ ಆತ್ಮ ಆತನ ಬಳಿಗೆ ಹೋಗುವವರಾಗಿದ್ದೆ. ಆದ್ರೆ ಈ ಆತ್ಮ ರಕ್ಷಣೆ ಹೊಂದಿದ್ದರೆ ಪರಲೋಕಕ್ಕೆ ಹೋಗುವಂಥದ್ದಾಗಿದೆ ಆತನ ಸನ್ನಿಧಾನದಲ್ಲಿ. ಆದರೆ ನಾವು ಪಾಪದಲ್ಲಿ ಇದ್ದು ಯೇಸುಸ್ವಾಮಿನ ಅಂಗೀಕರಿಸಿಕೊಳ್ಳದೆ ಇರುವುದಾದ್ರೆ ಈ ಆತ್ಮ ಎಲ್ಲಿ ಹೋಗುವಂಥದ್ದಾಗಿದೆ? ನರಕದಲ್ಲಿ ಹೋಗುವಂಥದ್ದಾಗಿದೆ. ಅದಕ್ಕೆ ನಾವು ಲಾಜರನು ಐಶ್ವರ್ಯವಂತನ ಕಥೆಯಲ್ಲಿ ನಾವು ಅದನ್ನು ನೋಡುವವರಾಗಿದ್ದಾರೆ. ಇಬ್ರು ಸತ್ರು, ಐಶ್ವರ್ಯವಂತನು ನರಕಕ್ಕೆ ಹೋದ, ಆದರೆ ಲಾಜರನು ಪರಲೋಕಕ್ಕೆ ಹೋದ. ರೈಟ್? ಇವಾಗ ಅರ್ಥ ಮಾಡ್ಕೊಳ್ರಿ, ಈ ದೇಹದಿಂದ ನಾವು ಏನು ಸಂಪರ್ಕಿಸ್ತೇವಂದ್ರೆ ಈ ನೈಸರ್ಗಿಕ ಅಥವಾ ಭೌತಿಕ ಲೋಕವನ್ನು ನಾವು ಸಂಪರ್ಕಿಸ್ತೇವೆ. ಫಾರ್ ಎಕ್ಸಾಂಪಲ್, ಇದನ್ನು ನಾನು ಮುಟ್ತೇನೆ ಈ ಕೈಯಿಂದ. ಈ ಭೂಮಿಯಲ್ಲಿ ನಾನು ಚಲಿಸಬೇಕಂದ್ರೆ ನನಗೆ ಈ ದೇಹ ಬೇಕು. ರೈಟ್? ಈ ಕಣ್ಣಿಂದ ನಾನು ನೋಡ್ತೇನೆ, ಇದು ಮಾಡ್ತೇನೆ. ಆದ್ರೆ ಆತ್ಮಿಕ ಮಂಡಲವನ್ನು ನಾನು ಸಂಪರ್ಕಿಸಬೇಕಾದ್ರೆ, ದೇವರು ಯಾರು? ಆತ್ಮ ಸ್ವರೂಪನು. ಆತನನ್ನು ನಾನು ಸಂಪರ್ಕಿಸಬೇಕಂದ್ರೆ ಈ ದೇಹದಿಂದ ನಾನು ದೇವರನ್ನು ಸಂಪರ್ಕಿಸ್ಲಿಕ್ಕೆ ಆಗುವುದಿಲ್ಲ. ದೇವರು ಆತ್ಮ ಸ್ವರೂಪನು, ನಾನು ಆತನನ್ನು ನನ್ನ ಆತ್ಮದಿಂದ ಮಾತ್ರ ಸಂಪರ್ಕಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಬೈಬಲ್ ಹೇಳೋದು ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರಿಲ್ಲ. ಎಷ್ಟು ಜನ ದೇವರನ್ನು ಆರಾಧಿಸುವವರಿದ್ದೀರಿ? ಹಲ್ಲೆಲೂಯಾ. ಹೇಗೆ ಆರಾಧಿಸ್ಬೇಕಂತೆ ನಾವು? ಆತ್ಮದಲ್ಲಿ. ಯಾವ ಆತ್ಮದಲ್ಲಿ? ಬಹಳ ಜನ ಅನ್ಕೊಳ್ತಾರೆ ಪವಿತ್ರಾತ್ಮ. ಪವಿತ್ರಾತ್ಮ ಅಲ್ಲ ಇಲ್ಲಿ ಈ ವಚನದಲ್ಲಿ. ನಿಮ್ಮ ಆತ್ಮದಿಂದ, ಆತ್ಮದಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ಯೇಸುಸ್ವಾಮಿಯನ್ನು ನಂಬದೇ ಇದ್ರೆ ನಮ್ಮ ಆತ್ಮ ಇದೆ, ಆದ್ರೆ ನಾವು ರಕ್ಷಣೆ ಹೊಂದದೇ ಇರುವ ಕಾರಣದಿಂದ ಈ ಆತ್ಮಕ್ಕೆ ದೇವರ ಹತ್ರ ಸಂಪರ್ಕಿಸುವಂತ ಸಾಮರ್ಥ್ಯ ಅದು ಕಳೆದು ಹೋಗಿರ್ತದೆ ಪ್ರಿಯರೇ. ಆಮೇಲೆ ಯಾಕೆ? ಇದರಲ್ಲಿ ಮರಣ ಇದೆ, ಪಾಪ ಇದೆ. ಯಾವಾಗ ಆದಾಮನು ಪಾಪ ಮಾಡಿದ್ನೋ ಬೈಬಲ್ ಹೇಳ್ತದೆ ಮರಣವು ಅವನಲ್ಲಿ ಪ್ರವೇಶಿಸಿತು. ನಮ್ಮೆಲ್ಲರಲ್ಲಿ ಆತ್ಮಿಕ ಮರಣ ಇದೆ. ಅಂದ್ರೆ ಏನು? ನಮ್ಮ ಆತ್ಮ ಇದೆ, ಆದ್ರೆ ಈ ಆತ್ಮ ದೇವರ ಹತ್ರ ಸಂಪರ್ಕಿಸ್ಲಿಕ್ಕೆ ಆಗುವುದಿಲ್ಲ. ಆತ್ಮಿಕ ಮರಣವನ್ನು ನಾವು ಈ ರೀತಿ ವಿವರಿಸಬಹುದು. ಎಷ್ಟು ಜನ ಒಂದು ಕ್ಯಾಂಡಲ್ ಅಥವಾ ಮೊಂಬತ್ತಿಯನ್ನು ನೋಡಿದ್ದೀರಾ? ಓಕೆ, ಆ ಮೊಂಬತ್ತಿ ಇರ್ತದೆ, ಆದ್ರೆ ಅದಕ್ಕೆ ನೀವು ಬೆಳಕು ಮೇಲೆ ಏನಿರ್ತದೆ? ಬತ್ತಿಗೆ ಫ್ಲೇಮ್, ಬೆಂಕಿ ಇರ್ತದೆ ಅಲ್ವಾ? ಆ ಬೆಂಕಿಯಿಂದ ಏನಾಗ್ತದೆ? ಬೆಳಕು ಅದು ಪ್ರಕಾಶಿಸ್ತದೆ, ಅದರಿಂದ ನಮಗೆ ಕಾಣ್ತದೆ. ಈಗ ಅದೇ ಒಂದು ಮೊಂಬತ್ತಿ ಇತ್ತು ಅನ್ಕೊಡ್ರಿ, ಬತ್ತಿ ಇದೆ ಆದರೆ ಬೆಳಕಿಲ್ಲ. ಮೊಂಬತ್ತಿ ಇದೆಯಾ? ಉತ್ತರ ಕೊಡ್ರಿ. ಮೊಂಬತ್ತಿ ಇದೆಯಾ? ಇದೆ, ಆದ್ರೆ ಅಲ್ಲಿ ಏನಿಲ್ಲ, ಆತ್ಮಿಕವಾಗಿ ಒಬ್ಬ ಮನುಷ್ಯನ್ ಸತ್ತಿದ್ದಾನೆ ಅಂತಂದ್ರೆ ಬಹಳ ಜನ ಅನ್ಕೊಳ್ತಾರೆ ಆತ್ಮ ಇಲ್ಲ, ಆತ್ಮ ಸತ್ತೋಗ್ಬಿಟ್ಟಿದೆ. ಆತ್ಮ ಸತ್ತೋಗಿದ್ದು ಆ ಥರ ಅಲ್ಲ. ನಿನ್ನ ಆತ್ಮ ಇದೆ, ಆದ್ರೆ ನಿನ್ನ ಆತ್ಮದಲ್ಲಿ ದೇವರ ಬೆಳಕು ಇಲ್ಲ. ದೇವರ ಬೆಳಕು ನಿನ್ನ ಆತ್ಮದಲ್ಲಿ ಇಲ್ಲದೆ ಇರುವಾಗ ನಿನ್ನ ಆತ್ಮದಲ್ಲಿ ಏನಿದೆ? ಕತ್ತಲೆ ಇದೆ. ನಿನ್ನ ಆತ್ಮದಲ್ಲಿ ಕತ್ತಲೆ ಇರುವಾಗ ಏನಾಗ್ತದೆ? ನಿನಗೆ ಯಾವುದು ಸರಿ, ಯಾವುದು ತಪ್ಪು, ನೀನು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ನಿನಗೆ ಗೊತ್ತಾಗುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಈ ಭೂಮಿಯಲ್ಲಿ ಆದಾಮ ನಂತರ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯನು ಆತ್ಮಿಕವಾಗಿ ಸತ್ತವನಾಗಿ ಆತನು ಹುಟ್ಟಿದ್ದಾನೆ. ಅದಕ್ಕೆ ನಾವು ಪಾಪದಲ್ಲಿ ಜೀವಿಸ್ತೇವೆ. ನಾವು ಹೆಂಗ್ ಮಾಡ್ಬೇಕು, ಎಲ್ಲರೂ ಪಾಪಿಗಳಾಗೆ ನಾವು ಹುಟ್ಟಿದ್ದೇವೆ. ಆತ್ಮ ಇದೆ, ಆದ್ರೆ ಆತ್ಮದಲ್ಲಿ ದೇವರ ಬೆಳಕು ಇಲ್ಲ. ಆದ್ರೆ ನಾನು ನೀನು ರಕ್ಷಣೆ ಹೊಂದಿದಾಗ ಏನಾಗ್ತದೆ? ಅದಕ್ಕೆ ಈ ಆತ್ಮಕ್ಕೆ ದೇವರ ಹತ್ರ ಸಂಪರ್ಕಿಸುವ ಅಥವಾ ದೇವರ ಸ್ವರವನ್ನು ಕೇಳುವಂತ ಅಥವಾ ದೇವರ ನಡೆಸುವಿಕೆಯನ್ನು ಅನುಭವಿಸುವಂತ ಸಾಮರ್ಥ್ಯ ಈ ಆತ್ಮಕ್ಕೆ ಇರುವುದಿಲ್ಲ. ಆದ್ರೆ ಯಾವಾಗ ನಾವು ಯೇಸುಸ್ವಾಮಿನ ಅಂಗೀಕರಿಸ್ಕೊಳ್ತೇವೋ,
ಏನಾಗ್ತದೆ? ನಾವು ತಿರುಗಿ ಹುಟ್ಟುವವರಾಗಿದ್ದೇವೆ. ನಾವು ಯೇಸುಸ್ವಾಮಿನ ಅಂಗೀಕರಿಸಿದಾಗ ಏನಾಗ್ತದೆ? ನಾವು ನೂತನ ಸೃಷ್ಟಿ ಆಗ್ತೇವೆ. ಅದಕ್ಕೆ ಬೈಬಲ್ ಹೇಳ್ತದೆ, ಪಾಪದ ಪಾಲಿಗೆ ಸತ್ತವರಾದ ನೀವು ಆತನೊಂದಿಗೆ ಜೀವಂತಗೊಳಿಸಲ್ಪಟ್ಟಿದ್ದೀರಿ. ಅಂದ್ರೆ ಅಲ್ಲಿ ಬೆಂಕಿ ಇಲ್ಲದೆ ಇರುವಂತ ಕ್ಯಾಂಡಲ್ ಅಲ್ಲಿ ಮತ್ತೆ ದೇವರು ತನ್ನ ಬೆಂಕಿಯನ್ನು ಹಾಕ್ತಾನೆ. ಅದಕ್ಕೆ ಬೈಬಲ್ ಹೇಳ್ತದೆ, ಯಾರ್ಯಾರು ನನ್ನನ್ನು ಅಂಗೀಕರಿಸ್ತಾರೋ, ನನ್ನನ್ನು ಹಿಂಬಾಲಿಸ್ತಾರೋ, ಅವರು ಕತ್ತಲೆಯಿಂದ ಬೆಳಕಿನೊಳಗೆ ಬರುವವರಾಗಿದ್ದಾರೆ ಎಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಈ ಲೋಕಕ್ಕೆ ಬೆಳಕಾಗಿದ್ದೇನೆ. ಯಾವಾಗ ನೀನು ಯೇಸು ಸ್ವಾಮಿನ ಅಂಗೀಕರಿಸ್ಕೊಳ್ತೀಯೋ, ಆ ಕರ್ತನ ಬೆಳಕು ನಿನ್ನ ಸತ್ತಂತ ಆತ್ಮದಲ್ಲಿ ಬಂದು ಆತನು ನಿನ್ನನ್ನು ಬದುಕಿಸುವವನಾಗಿದ್ದಾನೆ. ಯಾವಾಗ ನಿನಗೆ ಅನುಭವ ಆಗ್ತದೋ, ನೀನು ದೇವರ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ನೀನು ಹೊಂದಿಕೊಳ್ತೀಯ. ಉದಾಹರಣೆಗೆ ನಾನು ಹೇಳ್ತೇನೆ, ನಾನು ಹುಟ್ಟಿದಾಗಿಂದ ಕ್ರೈಸ್ತವನು. ಯಾರ ಪ್ರಕಾರ? ಸರ್ಟಿಫಿಕೇಟ್ ಪ್ರಕಾರ. ಭಾರತ ದೇಶದಲ್ಲಿ ಬರಿಬೇಕಲ್ಲ, ಹೆಸರೇನು, ನಿಮ್ಮ ಅಪ್ಪನ ಹೆಸರೇನು, ನಿಮ್ಮ ಧರ್ಮ ಏನು, ಕ್ರೈಸ್ತವನು. ಆದರೆ ನಾನು ಎಂಥ ಕ್ರೈಸ್ತವನಾಗಿದ್ದೆ? ನಾಮಕಾರ್ಥಕವಾದಂಥ ಕ್ರೈಸ್ತವನಾಗಿದ್ದೆ. ಜನರು ನನ್ನ ಹೆಸರು ನೋಡಿ, ಓ ಇವನು ಕ್ರೈಸ್ತವನು ಅಂತ ಅಂದುಕೊಳ್ತಾ ಇದ್ರು. ರೈಟ್? ಎಲ್ಲನ್ನ ಕೇಳಿ, ನೀನು ಯಾರಪ್ಪ? ನಾನು ಕ್ರಿಶ್ಚಿಯನ್ ಅಪ್ಪ, ನಾನು ಕ್ರೈಸ್ತವನು. ಆದರೆ ನಿಜವಾಗ್ಲೂ ನನಗೆ ಕ್ರಿಸ್ತನಿಗೆ ಸಂಬಂಧ ಇರಲಿಲ್ಲ. ನಾನು ಪಾಪದಲ್ಲಿದ್ದೆ. ಚರ್ಚ್ಗೆ ಹೋಗ್ತಿದ್ರಾ? ಚರ್ಚ್ಗೆ ಹೋಗ್ತಿದ್ದೆ. ಕ್ರಿಸ್ಮಸ್, ಗುಡ್ ಫ್ರೈಡೆ, ಈಸ್ಟರ್ ಮಾಡ್ತಿದ್ವಿ. ಯೇಸು ಸ್ವಾಮಿ ಬಗ್ಗೆ ಗೊತ್ತಿತ್ತ? ಈ 5 ಜ್ಞಾನೇಂದ್ರಗಳಿಂದ ಏನು ಗೊತ್ತಿರಬೇಕು? ಇತಿಹಾಸದಲ್ಲಿ ಓದಿದ್ದು ನನಗೂ ಗೊತ್ತಿತ್ತು. ಕ್ರಿಸ್ಮಸ್ ಅಂದ್ರೆ ಯೇಸು ಸ್ವಾಮಿ ಹುಟ್ಟಿದ್ದು, ಶುಭ ಶುಕ್ರವಾರ ಅಂದ್ರೆ ಯೇಸು ಸ್ವಾಮಿ ಸತ್ತಿದ್ದು, ಈಸ್ಟರ್ ಅಂದ್ರೆ ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ದು ಗೊತ್ತಿತ್ತು. ರೈಟ್? ನಾನು ವಿಗ್ರಹಾರಾಧನೆ ಮಾಡ್ತಾ ಇದ್ದಿಲ್ಲ, ಅದು ಗೊತ್ತಿತ್ತು, ಮಾಡಬಾರ್ದಂತ. ಆದರೂ ಕೂಡ ನನಗೆ ಕ್ರಿಸ್ತನ ಪರಿಚಯ, ಪ್ರಕಟಣೆ ಇರಲಿಲ್ಲ. ಯಾಕೆ? ಕ್ರಿಸ್ತನು ಬಂದ್ರೆ ಜೀವನ ಬದಲಾವಣೆ ಆಗಬೇಕು. ಯಾವಾಗ ಆ ಮೊಂಬತ್ತಿಯಲ್ಲಿ ಆತ್ಮದಲ್ಲಿ ಆತನ ಬೆಳಕಿರ್ತದೋ, ನಾವು ಬೆಳಕಿನಲ್ಲಿ ಜೀವಿಸುವವರಾಗಿದ್ದೇವೆ. ನಾನು ಬೆಳಕಿನಲ್ಲಿ ಜೀವಿಸ್ತಾ ಇರಲಿಲ್ಲ, ಪಾಪದಲ್ಲೇ ಜೀವಿಸ್ತಾ ಇದ್ದೆ. ನಾನು ಸಂಡೇ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಯಾಕೆ? ತಂದೆ ತಾಯಿಗಳು ಕಳಿಸ್ತಾ ಇದ್ರು, ಹೆಸರಿಗಾಗಿ ಕ್ರೈಸ್ತವನು. ಆದ್ರೆ ಕ್ರಿಸ್ತನ ಹತ್ರ ಸಂಬಂಧ ಇಲ್ಲ. ಅಲ್ಲಿ ವಾಕ್ಯಗಳನ್ನು ಕಲಿತು ಕಂಠಪಾಠ ಮಾಡ್ತಾ ಇದ್ವಿ, ಆದ್ರೆ ಕ್ರಿಸ್ತನ ಹತ್ರ ಸಂಬಂಧ ಇಲ್ಲ. ರೈಟ್? ನನ್ನ ಸ್ನೇಹಿತನು ಪ್ರಾರ್ಥನೆಗಳಿಗೆ ಬಾ ಅಂತ, ಆಮೇಲೆ ಸ್ವಲ್ಪ ದೊಡ್ಡವನಾದ್ಮೇಲೆ 13-14 ವರ್ಷ ಆದ್ಮೇಲೆ ಬಾ ಅಂತ ಹೇಳಿದ್ರೆ ನಾನು ಹೇಳಿದೆ, ನಾನು ಬರಲ್ಲಪ್ಪ, ನೀವೆಲ್ಲ ದೇವ್ರ ಮಕ್ಕಳು ಹೋಗ್ರಿ, ನಾನು ಸೈತಾನ ಮಗ. ಯಾಕೆ? ದೇವ್ರ ಮೇಲೆ ಆಸೆ ಇಲ್ಲ, ಬೈಬಲ್ ಓದ್ಬೇಕಂತ ಆಸೆ ಇಲ್ಲ, ಪ್ರಾರ್ಥನೆ ಮಾಡ್ಬೇಕಂತ ಆಸೆ ಇಲ್ಲ, ಪ್ರಾರ್ಥನೆಗಳಿಗೆ ಹೋಗ್ಬೇಕಂತ ಆಸೆ ಇಲ್ಲ. ಯಾಕೆ? ನಾನು ಆತ್ಮಿಕವಾಗಿ ಸತ್ತವನಾಗಿದ್ದೇನೆ, ದೇವರ ಬೆಳಕು ನನ್ನಲ್ಲಿದೆ. ಆದ್ರೆ ಒಂದು ದಿನ ಏನಾಯ್ತು? ಮತ್ತೆ ಸುವಾರ್ತೆಯನ್ನು ಕೇಳಿದೆ. ಆಮೇನ್. ಯಾರೊಬ್ಬ ನನಗೆ ಹೇಳಿದ್ರು ವಾಕ್ಯವನ್ನು, ನೀನು ತಿರುಗಿ ಹುಟ್ಟದೇ ಇದ್ದರೆ ದೇವರ ರಾಜ್ಯವನ್ನು ಸೇರಲಾರಿರಿ. ಅವತ್ತು ನಾನು ನನ್ನ ಜೀವಿತವನ್ನು ಯೇಸು ಸ್ವಾಮಿಗೆ ಕೊಟ್ಟೆ. ಎಷ್ಟುವರೆಗೆ ಏನು ಹೇಳಿದ್ರು? ನೀನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದಿ, ನೀನು ಕ್ರೈಸ್ತವನೇ ಅಂದ್ರು. ಯಾರೋ ಹೇಳಿದ್ರು, ದೇವರಿಗೆ ಮಕ್ಕಳು ಮಾತ್ರ ಇದಾರಂತೆ, ಮೊಮ್ಮಕ್ಕಳಿಲ್ಲಂತೆ. ಆಮೇಲೆ ಒಂದ್ಸರಿ ಹೇಳ್ರಿ ನನ್ನ ಸಂಗಡ, ದೇವರಿಗೆ ಮಕ್ಕಳು ಮಾತ್ರ ಇದ್ದಾರೆ, ಮೊಮ್ಮಕ್ಕಳು ಇಲ್ಲ. ಅಂದ್ರೆ ಏನಿದ್ರ ಅರ್ಥ? ಏನಿದ್ರ ಅರ್ಥ ಅಂತಂದ್ರೆ, ನಮ್ಮಪ್ಪ ಯೇಸು ಸ್ವಾಮಿನ ನಂಬಿದ್ರೆ ನಾನು ಆಟೋಮೆಟಿಕ್ ಯೇಸು ಸ್ವಾಮಿಯ ಮಗನಾಗುವುದಿಲ್ಲ. ನಮ್ಮಪ್ಪ ಯೇಸು ಸ್ವಾಮಿ ನಂಬಿದ್ರಂದ್ರೆ ನಾನು ಯೇಸು ಸ್ವಾಮಿಯ ಮೊಮ್ಮಗ ಆಗುವುದಿಲ್ಲ. ಆತ ತನಗಾಗಿ ರಕ್ಷಣೆ ಹೊಂದಿದ. ಯಾರು ನಂಬುತ್ತಾರೋ ಅವರು ರಕ್ಷಣೆ ಹೊಂದುತ್ತಾರೆ, ನಂಬದೇ ಇರುವವರು ಅವರು ನಾಶನಕ್ಕೆ ಹೋಗುವವರಾಗಿದ್ದಾರೆ, ಖಂಡನೆಗೆ ಅವರು ಗುರಿಯಾಗಿದ್ದಾರೆ. ನಮ್ಮಪ್ಪ ಯೇಸು ಸ್ವಾಮಿನ ನಂಬಿರ್ಬೋದು, ನಮ್ಮಪ್ಪ ಬಿಷಪ್ ಆಗಿರ್ಬೋದು, ನಮ್ಮಪ್ಪ ಸೇವೆ ಮಾಡ್ತಾ ಇರ್ಬೋದು, ನಮ್ಮಪ್ಪ ಪಾಸ್ಟರ್ ಆಗಿರ್ಬೋದು. ನನ್ನ ಮಗ ಆಟೋಮೆಟಿಕ್ ಆತನು ರಕ್ಷಣೆ ಹೊಂದುವುದಿಲ್ಲ. ನನ್ನ ಮಗ ತನಗಾಗಿ ಯೇಸು ಸ್ವಾಮಿಯನ್ನು, ಅದಕ್ಕೆ ಬೈಬಲ್ ಹೇಳುದು, ಯೇಸುವನ್ನು ನೀವು ನಿಮ್ಮ ಸ್ವಂತ ರಕ್ಷಕನಾಗಿ ನೀವು ಅಂಗೀಕರಿಸಬೇಕು. ಆಮೇನ್. ಬಹಳ ಜನ ಏನ್ ಅನ್ಕೊಳ್ತೀವಿ, ನೀವು ಇಲ್ಲಿ ತಂದೆ ತಾಯಿಗಳು ನೀವು ಬಹಳ ಜನ ಇದ್ದೀರಿ, ನಿಮ್ಮ ಮಕ್ಕಳು ಈಗ ಹುಟ್ಟಿದ್ದಾರೆ, ಅನೇಕರು ಚಿಕ್ಕ ಚಿಕ್ಕ ಮಕ್ಕಳಿದೆ, ನೀವು ಅಂದ್ಕೊಳ್ತೀರ ಆಟೋಮೆಟಿಕ್ ಅವ್ರು ದೇವರ ನೋ, ನೀವು ಅವರನ್ನು ದೇವರ ಕಡೆ ನಳಿಸುವಂಥದ್ದು ನಿಮ್ಮ ಜವಾಬ್ದಾರಿ. ನೀವು ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು. ನಿಮಗೆ ಯೇಸುವಿನ ಪ್ರಕಟಣೆ ಆದಂತೆ ನಿಮ್ಮ ಮಕ್ಕಳಿಗೂ ಪ್ರಕಟಣೆ ಆಗಬೇಕೆಂಬುದಾಗಿ ನೀವು ಬಯಸಬೇಕು ಪ್ರಿಯರ್. ಆಮೆನ್. ಲೋಕದಲ್ಲಿ ನಾವು ನೋಡ್ತೇವೆ, ಅನೇಕ ಸರಿ ಅನೇಕ ಜನರು ಪಾಸ್ಟರ್ ಮಕ್ಕಳಾಗಿದ್ದಾರೆ, ಅದರ ದಾರಿ ತಪ್ಪಿ ಹೋಗಿದ್ದಾರೆ. ಯಾಕೆ? ಆಟೋಮೆಟಿಕ್ ಆಗಿ ಅವರ ರಕ್ಷಣೆ ಹೊಂದುವುದಿಲ್ಲ. ಆಮೆನ್. ಹೇಳ್ರಿ, ಇನ್ನೊಂದ್ಸರಿ ಹೇಳ್ರಿ, ದೇವರಿಗೆ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿಲ್ಲ.
ಸೊ ನಮಗೆ ಆಟೋಮೆಟಿಕ್ ಹೇಳ್ರಿ, ನೀವು ಕ್ರೈಸ್ತರು 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 ಕ್ರೈಸ್ತ, ಕ್ರಿಸ್ತನ ಹಿಂಬಾಲಿಸಿದ್ರೆ ಕ್ರೈಸ್ತವನು. ಆಮೇನ್, ಹಲಲು. ಅಂದ್ರೆ ನಮಗೆ ಏನ್ ಕೊಟ್ಟಿದ್ರು? ಕ್ರೈಸ್ತ ಧರ್ಮ ಕೊಟ್ಟಿದ್ರು, ಕ್ರಿಸ್ತನು ಕೊಟ್ಟಿರಲಿಲ್ಲ. ಓಕೆ, ಅದಕ್ಕೆ ಜೀವಿತ ಚೇಂಜ್ ಆಗಿರ್ಲಿಲ್ಲ. ಅದೇ ತರ ಇತ್ತು. ಆದ್ರೆ ಯೇಸುಸ್ವಾಮಿನ ಅಂಗೀಕರಿಸ, ಬೈಬಲ್ ಓದ್ಬೇಕಂತ ಹೇಳ್ತಿದ್ರು ಮನೇಲಿ. ಬೈಬಲ್ ಓದ್ರಿ ಅಂತಂದ್ರೆ ಬೇಜಾರು, ಅದರಷ್ಟು ಬೇಜಾರು ಪುಸ್ತಕ ಯಾವ್ದಿರ್ಲಿಲ್ಲ ರಕ್ಷಣೆ ಹೊಂದ ಮುಂಚೆ. ಓದ್ತಿದ್ವಿ, ಓದಿದ್ರೆ ಏನು ತಲೆ ಬುಡ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಕೆಲವು ಅರ್ಥ ಆಗ್ತಿದ್, ಬಿಕ್ಕಿದ ಅರ್ಥನೇ ಆಗ್ತಿದ್ದಿಲ್ಲ. ಯಾಕೆ? ನಾನು ಆ ಕುಟುಂಬದಲ್ಲಿ ಸೇರಿದವನಲ್ಲ. ರೈಟ್. 2 ವಾರ ಹಿಂದೆ ನಾವು ನೋಡಿದ್ವಲ್ಲ, ಅವ್ರ ಕಣ್ಣು ತೆರೆಯಲು ಪಡಲಿಲ್ಲ, ಅವ್ರಿಗೆ ಪ್ರಕಟಣೆ ಆಗಿರಲಿಲ್ಲ. ಯಾಕೆ? ನಾನು ಬರೀ ಜ್ಞಾನೇಂದ್ರಿಯಗಳಿಂದ ದೇವರನ್ನ ತಿಳ್ಕೊಳ್ಬೇಕಂದ್ರೆ ಆಗಲ್ಲ. ರೈಟ್, ಪ್ರಕಟಣೆ ಆಗಬೇಕು. ಆದರೆ ಯಾವಾಗ ದೇವರ ಆತ್ಮನು ಪ್ರಕಟಿಸಿದ್ನು, ನಾನು ಹೇಳಿದೆ, ಹೌದು ಸ್ವಾಮಿ, ನೀನು ಕ್ರಿಸ್ತನು, ನಾನು ಪಾಪಿ, ನೀನು ನನಗಾಗಿ ಸತ್ತಿದ್ದಿ, ಊಣಲ್ಪಟ್ಟಿದ್ದಿ, ನಾನು ನಿನ್ನನ್ನು ಅಂಗೀಕರಿಸ್ತೇನೆ. ಒಳಗಡೆ ಏನೋ ಬದಲಾವಣೆ ಆಯ್ತು. ಅಂದ್ರೆ ನನ್ನ ಪಾಪದಲ್ಲಿ ಸತ್ತಂತ ಆತ್ಮವು ತಿರುಗಿ ಬದುಕಿಸಲ್ಪಡ್ತು. ಮತ್ತೆ ದೇವರೇನ್ ಮಾಡ್ದ? ತನ್ನ ಬೆಳಕನ್ನು ಹಚ್ಚಿದ. ಇವಾಗ ಏನಾಯ್ತು? ಬೆಳಕು ಬಂದಾಗ ಕಾಣಿಸ್ತದೆ. ಇಷ್ಟುವರೆಗೂ ಕಾಣದೇ ಇರುವಂತ ಸಂಗತಿ ನಿನಗೆ ಕಾಣಿಸ್ತದೆ. ಬೆಳಕಿದ್ರೆ ಕಾಣಿಸ್ತದೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಇಲ್ಲಿ ಒಳಗೆ ಬೆಳಕು ಬಂದ ಮೇಲೆ ಏನಾಯ್ತು? ಈಗ ಇದು ತಪ್ಪು, ಇದು ಸರಿ, ಇದು ದೇವ್ ಕಾಣಿಸ್ತದೆ. ಕತ್ಲಲ್ಲಿ ಇದು ಓದಕ್ ಬರ್ತದ? ಬರಲ್ಲ. ರೈಟ್. ಯಾವಾಗ ಆತ್ಮಿಕ ಬೆಳಕು ಒಳಗೆ ಬಂತು, ಅದೇ ಬೈಬಲ್ ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಹಳೇ ಬೈಬಲ್, ಸಣ್ಣನಿಂದ ನೋಡಿರುವ ಬೈಬಲ್. ಆದ್ರೆ ಈ ಸರಿ ಬೈಬಲ್ ವ್ಯತ್ಯಾಸವಾಗಿತ್ತು. ಮತ್ತೆ ತೆಗೆದು ಆ ಕಥೆಗಳೆಲ್ಲ ಗೊತ್ತಿದ್ವು ನಮಗೆ. ನಾವೆಲ್ಲ ಸಂಡೇ ಸ್ಕೂಲ್ಗೆ ಹೋಗಿ ಡ್ರಾಮಾಗಳು ಮಾಡಿದ್ವಿ. ಕ್ರಿಸ್ತನ್ ಹುಟ್ಟಿದ್ದು, ಕ್ರಿಸ್ತನು ಶಿಲುಬೆದು ಅಂಥವೆಲ್ಲ ನೋಡ್ಬಿಟ್ಟಿದ್ವಿ. ಆದ್ರೆ ಕ್ರಿಸ್ತನ ಹತ್ರ ಸಂಬಂಧ. ಆದ್ರೆ ಈ ಸರಿ ಬೈಬಲ್ ಓದುವಾಗ ಈ ಬೈಬಲ್ ವ್ಯತ್ಯಾಸವಾಗಿತ್ತು. ಆ ಪುಟಗಳಿಂದ ದೇವರ ವಾಕ್ಯ ಜಿಗಿದು ಹೃದಯದಲ್ಲಿ ಜಿಗಿದಂತೆ ಅನುಭವ ಆಗ್ತಾ ಇತ್ತು. ಯಾಕೆ? ಇವಾಗ ಬೈಬಲ್ ಬರೀ 5 ಜ್ಞಾನೇಂದ್ರ ಕಣ್ಣಿನಿಂದ ಮಾತ್ರ ಓದಲಿಲ್ಲ. ಈ ಬೈಬಲ್ ಓದುವಾಗ ಇಲ್ಲಿ ದೇವರ ಆತ್ಮನು ನನ್ನ ಒಳಗಡೆ ಇದ್ದಾನೆ, ಆ ಬೆಳಕನ್ನು ಆತನು ನನ್ನ ಆತ್ಮದಲ್ಲಿ ಹಾಕಿದ್ದಾನೆ. ಆತನ ಬೆಳಕಿನಲ್ಲಿ, ಪ್ರಕಟಣೆ ಜ್ಞಾನದಲ್ಲಿ ಬೈಬಲ್ ಓದುವಾಗ ದೇವರ ಆತ್ಮನು ಆ ದೇವರ ವಾಕ್ಯವನ್ನು ಜೀವಂತಗೊಳಿಸುತ್ತಿದ್ದನು. ನಾವು ಅವತ್ತು ಆ 2 ಶಿಷ್ಯರು ಆ ಯೇಸುಸ್ವಾಮಿ ಜೊತೆ ನಡ್ಕೊಂಡು ಹೋಗ್ತಾ ಇರುವಾಗ ನೋಡಿದಾಗ ಅಲ್ಲಿ ಬೈಬಲ್ ಹೇಳ್ತದೆ, ಆಮೇಲೆ ಅವ್ರಿಗೆ ಯೇಸುಸ್ವಾಮಿ ಪ್ರಕಟಣೆ ಆಯ್ತು. ಅವರಿಬ್ಬರು ಒಂದು ಮಾತಾಡ್ಕೊಳ್ತಾರೆ. ಏನಂತ ಮಾತಾಡ್ಕೊಳ್ತಾರೆ ಗೊತ್ತಾ? ಆತನು ಮಾತನಾಡುವಾಗ ನಮ್ಮ ಹೃದಯವು ಉರಿಯಲಿಲ್ಲವೋ ಅಂತಾರೆ. ಆಮೇನ್. ನನಗೆ ಆ ಅನುಭವ ಆಗ್ಲಿಕ್ಕೆ ಪ್ರಾರಂಭವಾಯ್ತು. ಇಷ್ಟು ದಿನ ನಾನು 14 ವರ್ಷದವರೆಗೆ ಬೈಬಲ್ ಅವಾಗ ಓದ್ತಾ ಇದ್ದೆ, ತಿಳಿದೆ, ಏನಾಗ್ಲಿಲ್ಲ. ಆದ್ರೆ ಇವಾಗ ಓದುವಾಗ ಅದು ಉರಿತೈತೆ. ಇವಾಗ ಓದುವಾಗ ಏನು ಬಿರಿಯಾನಿಗಿನ ಇನ್ನೂ ಉತ್ತಮವಾಗಿ ಅನಿಸ್ತಾ ಇದೆ. ಏನು ವಾಕ್ಯಪ್ಪ, ಏನು ಅದ್ಭುತವಾಗಿ ಹೇಳಿದ್. ಪೆನ್ ತಗೊಂಡು ಅಂಡರ್ಲೈನ್ ಮಾಡ್ಬೇಕನ್ಸ್ತದೆ. ಅವಾಗ ಅನ್ಸ್ಲಿಲ್ಲ. ಯಾಕೆ? ಅದು ಅರ್ಥ ಆಗ್ಲಿಲ್ಲ. ಯಾಕೆ? ಬೆಳಕಿರ್ಲಿಲ್ಲ. ಮಾನವನ ಬುದ್ಧಿಯಿಂದ ಅದನ್ನು ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ಪ್ರಯತ್ನ ಪಟ್ಟೆ. ಆಮೆನ್. ಸೊ ಎಲ್ಲರೂ ಹೇಳ್ರಿ, ನಮ್ಮ ಸಾಧಾರಣವಾದ ನಮ್ಮ ಜ್ಞಾನದಿಂದ ನಾವು ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ. ಇದು ಲೋಕ ನಮಗೆ ಏನ್ ಕೊಡ್ತದೆ? ನೈಸರ್ಗಿಕ ಮನುಷ್ಯನು ಈ ಜ್ಞಾನೇಂದ್ರಗಳಿಂದ ಜ್ಞಾನ ಪಡೆದುಕೊಳ್ತಾನೆ. ಸ್ಕೂಲ್ಗೆ ಹೋಗ್ಬೋದು, ಕಲಿಬಹುದು, ಕಾಲೇಜ್ಗೆ ಹೋಗ್ಬೋದು, ಕಲಿಬಹುದು. ಈ ಲೋಕದಲ್ಲಿ ನೋಡಿ ನಾವು ಅನೇಕ ವಿಷಯಗಳನ್ನು ಕಲಿಯಬಹುದು. ಆದ್ರೆ ಪ್ರಕಟಣೆ ಜ್ಞಾನ ಅನ್ನುವಂಥದ್ದು ಅದು ದೇವರು, ಆತ್ಮನಾಗಿರುವ ದೇವನು ನಮ್ಮ ಆತ್ಮಕ್ಕೆ ಆತನು ತಿಳಿಸುವವನಾಗಿದ್ದಾನೆ. ಆಮೆನ್. ಅದಕ್ಕೆ ಬೈಬಲ್ ಹೇಳ್ತದೆ, ಕಣ್ಣು ನೋಡಲಿಲ್ಲ, ಪಂಚೇಂದ್ರಿಯಗಳಲ್ಲಿ ಕಣ್ಣು ಆ ಕಣ್ಣೆ ಕಾಣಲ್ಲ, ಅದು ಕಿವಿ ಕೇಳಲಿಲ್ಲ, ಯಾವ ಹೃದಯ ಅದನ್ನು ಗ್ರಹಿಸಲಿಲ್ಲ. ದೇವರು ನಮಗೆ ಸಿದ್ಧ ಮಾಡಿರುವ ವಿಷಯಗಳನ್ನು ನಿನ್ನ ಕಣ್ಣು ನೋಡ್ಲಿಲ್ಲ, ಕಿವಿ ಕೇಳಲಿಲ್ಲ ಅಂದ್ರೆ ನಿನಗೆ ಅರ್ಥ ಆಗ್ಲಿಲ್ಲ. ನಿನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅದೇನಾಯ್ತು? ಅದು ನಿನಗೆ ಮರ್ಮವಾಗಿದೆ, ರಹಸ್ಯವಾಗಿದೆ. ಆಮೆನ್. ಗೂಢಾರ್ಥವಾಗಿರುವ ನಾವು ಅರ್ಥ ಮಾಡಿಕೊಳ್ಬೇಕು. 2 ಮರ್ಮಗಳು ವಿಶೇಷವಾಗಿರುವಂತದ್ದಾಗಿದೆ ಪ್ರಿಯರೇ. ಒಂದು, ಸುವಾರ್ತೆಯನ್ನು ನಾವು ಮರ್ಮ ಎಂಬುದಾಗಿ ಹೇಳುವವರಾಗಿದ್ದೇವೆ. ಪೌಲನ ಆ ರೀತಿ ಹೇಳುವಾತನಾಗಿದ್ದಾನೆ. ನೋಡ್ರಿ ದೇವರ ವಾಕ್ಯದಲ್ಲಿ ನೋಡ್ರಿ ಪ್ರಿಯರೇ, ಎಫೆಸ 6ನೇ ಅಧ್ಯಾಯ 19ನೇ ವಚನ. ಕೆಲವು ಸತ್ಯವೇದ ಟ್ರಾನ್ಸ್ಲೇಷನ್ ನಲ್ಲಿ ಸ್ವಲ್ಪ ಸರಿಯಾಗಿ ಇಲ್ಲ. ನಾವು ಬೇರೆ ಟ್ರಾನ್ಸ್ಲೇಷನ್ ಅಲ್ಲಿ ನಾವು ನೋಡೋಣ ಪ್ರಿಯರೇ. ಓಕೆ,
ಸತ್ಯವೇದದಲ್ಲಿ ಅಷ್ಟು ಸ್ಪಷ್ಟವಾಗಿಲ್ಲ. ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರುವ ಟ್ರಾನ್ಸ್ಲೇಷನ್ ಅನ್ನು ನಾವು ನೋಡೋಣ. ಸ್ಕ್ರೀನ್ ಮೇಲೆ ಹಾಕಿರುವಂತ ಟ್ರಾನ್ಸ್ಲೇಷನ್ ಇದು ಯಾವುದಂತ ಹೇಳಿದ್ರೆ, ನಾವು ಯು ವರ್ಷನ್ ಇಂದ IRV ಅಂತಿದೆ. IRV ಕನ್ನಡ ಅಂತ ನೀವು ಯು ವರ್ಷನ್ ಉಪಯೋಗಿಸುವುದಾದ್ರೆ ಫೋನ್ನಲ್ಲಿ ಆ ಟ್ರಾನ್ಸ್ಲೇಷನ್ ತೆಗೆದುಕೊಂಡಿದ್ದೇವೆ. ಇದು ಸ್ವಲ್ಪ ಸ್ಪಷ್ಟವಾಗಿದೆ. ನಾನು ಮಾತನಾಡಲು ಬಾಯಿ ತೆರೆಯುವಾಗ ಪೂರ್ವ ಕಾಲದಲ್ಲಿ ಗುಪ್ತವಾಗಿದ್ದ, ಎಲ್ಲರೂ ಹೇಳ್ರಿ ಪೂರ್ವ ಕಾಲದಲ್ಲಿ ಗುಪ್ತವಾಗಿದ್ದ. ಓಕೆ, ಪೂರ್ವ ಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಗಳನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತುಗಳನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ಓಕೆ, ಇಲ್ಲಿ ಪೌಲನ್ ಏನ್ ಹೇಳ್ತಾನೆ, ಇವಾಗ ನಾವು ಮೀಟಿಂಗ್ಗಳಿಗೆ ಹೋಗ್ತೇವೆ, ಮೀಟಿಂಗ್ಗಳಿಗೆ ಹೋಗುವಾಗ ನಾವು ನಿಮ್ಮ ಪ್ರಾರ್ಥನೆ ಕೇಳ್ತೇವಾ ಇಲ್ಲ, ಪ್ರೇಯರ್ ರಿಕ್ವೆಸ್ಟ್ ಕೊಡ್ತೇವಾ ಇಲ್ಲ, ರೈಟ್? ಇಲ್ಲಿ ಪೌಲನು ಕೂಡ ಆತನು ಆ ಮೀಟಿಂಗ್ ಹೋಗುವಾಗ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದ್ರೆ, ನಾನು ಸುವಾರ್ತೆ ತಲುಪಿಸು ಅಂತ ಹೇಳ್ತಾನೆ. ನಾನು ಮಾತನಾಡಲು ಬಾಯಿ ತೆರೆಯುವಾಗ ಅಂದ್ರೆ ಸುವಾರ್ತೆ ಸಾರುವಾಗ ಪೂರ್ವ ಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಗಳನ್ನು, ನೋಡ್ರಿ ಅಲ್ಲಿ ಹೇಳ್ತದೆ ಪೂರ್ವ ಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಗಳನ್ನು. ಎಲ್ಲರೂ ಹೇಳ್ರಿ ಸುವಾರ್ಥ ಸತ್ಯಗಳು. ಸುವಾರ್ತೆಯಲ್ಲಿ ಸತ್ಯ ಇದೆ, ಆದ್ರೆ ಇದು ಏನಾಗಿತ್ತು, ಹಳೆ ಕಾಲದಲ್ಲಿ ಪೂರ್ವ ಕಾಲದಲ್ಲಿ ಏನಾಗಿತ್ತು, ಅದು ಗುಪ್ತವಾಗಿತ್ತು, ಅಂದ್ರೆ ಬಚ್ಚಿಡಲ್ಪಟ್ಟಿತ್ತು. ಇದು ಎಲ್ಲರಿಗೆ ಪ್ರಕಟವಾಗಿರ್ಲಿಲ್ಲ. ಅದಕ್ಕೆ ಅವ್ರಿಗೆ ಯೇಸು ಸ್ವಾಮಿನ ಯಹೂದ್ಯರು ಅಂಗೀಕರಿಸಲಿಲ್ಲ. ಯಾಕೆ? ಅವ್ರಿಗೆ ಗುಪ್ತವಾಗಿತ್ತು. ಅವ್ರಿಗೆ ಈತನೇ ಮೆಸ್ಸ ಏನು ಎಂಬುದಾಗಿ ಗೊತ್ತಿರಲಿಲ್ಲ ಅವರಿಗೆ. ಪೂರ್ವ ಕಾಲದಲ್ಲಿ ಅದರ ಪ್ರಕಟಣೆ ಇರಲಿಲ್ಲ. ಸುವಾರ್ತೆ ಏನಾಗಿದೆ ಪ್ರಿಯರೇ, ಗುಪ್ತವಾದದ್ದು ಅಥವಾ ಮರ್ಮವಾಗಿದೆ. ಎಲ್ಲರೂ ಹೇಳ್ರಿ ನನ್ನ ಸಂಗಡ, ಸುವಾರ್ತೆಯ ಸಂದೇಶವು, ಸುವಾರ್ತೆಯ ಸತ್ಯವು ಅದು ಗುಪ್ತವಾಗಿದೆ ಅಥವಾ ಮರ್ಮವಾಗಿದೆ. ಇವಾಗ ನನ್ನ ಸಾಕ್ಷಿ ನಿಮಗೆ ಹೇಳಿದೆ, ಅದು ನಿಮ್ಮೆಲ್ಲರ ಸಾಕ್ಷಿ ಆಗಿರುವಂಥದ್ದಾಗಿದೆ. 14 ವರ್ಷದ ವಯಸ್ಸಿನವರೆಗೆ ನನಗೆ ಕ್ರಿಸ್ಮಸ್ಸು, ಗುಡ್ ಫ್ರೈಡೆ, ಈಸ್ಟರ್ ಇದರ ಬಗ್ಗೆ ಮಾಹಿತಿ ಇದ್ರೂ ಕೂಡ ನನಗೆ ಅದರ ಪ್ರಕಟಣೆ ಇರಲಿಲ್ಲ. ಅದು ನನಗೇನಾಗಿತ್ತು, ಮರ್ಮವಾಗಿತ್ತು, ಗುಪ್ತವಾಗಿತ್ತು. ಕರೆಕ್ಟಾ? ಓಕೆ, ನೀವು ಕೂಡ ಯೇಸುಸ್ವಾಮಿನ ಅಂಗೀಕರಿಸಿಕೊಳ್ಳುವ ಮುಂಚೆ ಅನೇಕರು ನೀವು ಅಕ್ರೈಸ್ತ ಹಿನ್ನೆಲೆಯಿಂದ ನೀವು ಬಂದಿರ. ನೀವು ಅನ್ಕೊಳ್ಳಿ, ಇವ್ರು ಕ್ರೈಸ್ತರಿಗೆ ಬೇರೆ ಕೆಲಸ ಇಲ್ಲ, ಇವ್ರು ಸುಮ್ಮನೆ ಮತಾಂತರ ಮಾಡ್ತಾರೆ ಅಂದಿವ ಇಲ್ಲ? ಎಷ್ಟು ಜನ ಅಂದಿರ ಆ ಥರ? ಇವಾಗ ಹೇಳ್ತಾರ ಇಲ್ಲ? ಹೊರಗಡೆ ಹೇಳ್ತಾರೆ. ಯಾಕೆ? ನಮಗೆ ಕ್ರೈಸ್ತತ್ವ ಅನ್ನುವಂಥ ಮತ ಇದ್ರೆ ಅದು ಮತಾಂತರ. ಆದರೆ ನಾನು ಕ್ರೈಸ್ತತ್ವ ಅನ್ನುವಂಥ ಮತದಲ್ಲಿದ್ದೆ, ಆದರೆ ಇವತ್ತು ನಾನು ಕ್ರೈಸ್ತತ್ವದಲ್ಲಿಲ್ಲ, ಕ್ರಿಸ್ತನಲ್ಲಿ ನಾನಿದ್ದೇನೆ. ಆಮೇನ್. ಕ್ರಿಸ್ತನಲ್ಲಿರುವವನಿಗೆ ಆ ಸಂಗತಿ ಅದು ಅರ್ಥವಾಗುವಂತಾಗಿದೆ. ಮುಂದಿನ ವಚನವನ್ನು ನೋಡ್ರಿ, ಕೊಲೋಸಿದವರಿಗೆ ಬರೆದ ಪತ್ರಿಕೆ 4:3 ಇದೇ ವಿಷಯವನ್ನು ಆತನು ಹೇಳ್ತಾನೆ. ಅಲ್ಲಿದೆ ಕ್ರಿಸ್ತನ ಮರ್ಮವನ್ನು ಅಂದರೆ ಸುವಾರ್ತೆಯನ್ನು ನಾನು ಸಾರುವುದಕ್ಕೆ ದೇವರು ನಮಗೆ ಬಾಗಿಲನ್ನು ತೆರೆದು ಕೊಡುವುದಕ್ಕಾಗಿ ನಮಗೋಸ್ಕರವಾಗಿ ಪ್ರಾರ್ಥಿಸಿರಿ. ಆ ಸುವಾರ್ತೆಯ ನಿಮಿತ್ತವೇ ನಾನು ಸೆರೆಯಲ್ಲಿದ್ದೇನೆ. ಇಲ್ಲಿ ಪೌಲನ್ ಹೇಳ್ತಾನೆ, ಕ್ರಿಸ್ತನ ಮರ್ಮವನ್ನು ಅಂದರೆ ಸುವಾರ್ತೆಯನ್ನು. ಎಲ್ಲರೂ ಹೇಳ್ರಿ, ಕ್ರಿಸ್ತನ ಮರ್ಮವನ್ನು ಅಂದರೆ ಸುವಾರ್ತೆಯನ್ನು. ಇನ್ನೊಂದ್ಸರಿ ಹೇಳ್ರಿ, ಕ್ರಿಸ್ತನ ಮರ್ಮವನ್ನು ಅಂದರೆ ಸುವಾರ್ತೆಯನ್ನು. ಓಕೆ, ಮರ್ಮ ಅಂದ್ರೆ ಏನರ್ಥ? ರಹಸ್ಯ, ಗುಪ್ತವಾಗಿದ್ದು, ಅದು ಇನ್ನೂ ಬಯಲಾಗಿಲ್ಲ, ರೈಟ್? ಇನ್ನ ಪ್ರಕಟವಾಗಿಲ್ಲ, ರಿವೀಲ್ ಆಗಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್, ಯಾವುದನ್ನ ಒಂದು ಹೊಸ ಪ್ರಾಡಕ್ಟ್, ಇವಾಗ ಮೊಬೈಲ್ ಬಿಡ್ತಿರ್ತಾರೆ, ಅವಾಗವಾಗ ಹೊಸದು ಬಿಡ್ತಾ ಇರ್ತಾರೆ, ಹೌದಲ್ಲ? ಇದು ಕೆಲವರು ಅವಾಗಲೇ ಕಂಪನಿ ರೆಡಿ ಮಾಡಿ ಇಟ್ಟಿರ್ತಾರೆ. ಕಂಪನಿ ಏನು ಮಾಡಿರ್ತಾರೆ, ಅವರೆಲ್ಲ ರೆಡಿ ಮಾಡಿ ರಿಸರ್ಚ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ. ಇನ್ನು ಮಾರ್ಕೆಟ್ನಾಗ ಅದು ಬಿಟ್ಟಿರಲ್ಲ, ಅದು ಯಾರಿಗೂ ಅದ್ರ ಬಗ್ಗೆ ಗೊತ್ತಿರಲ್ಲ, ರೈಟ್? ಕೆಲವು ಕಾರ್ಗಳಿರ್ತವೆ, ಆ ಕಾರ್ಗಳನ್ನ ಕಂಪನಿಗಳು ಏನು ಮಾಡಿಟ್ಟಿರ್ತಾರೆ, ರೆಡಿ ಮಾಡಿಟ್ಟಿರ್ತಾರೆ. ಅದ್ರ ಡಿಸೈನು, ಅದ್ರದ್ದು ಎಲ್ಲ, ಬಟ್ ಇನ್ನ ರಿವೀಲ್ ಮಾಡಲ್ಲ. ಹೇಳ್ತಾರೆ, 2025 ನಾವು ಬಿಡುಗಡೆ ಮಾಡ್ತೇವೆ. ಆದರೆ ಇದು ಅವಾಗಲೇ ಮುಂಚೆನೆ ಅವರು ರೆಡಿ ಮಾಡಿ ಇಟ್ಟಿರ್ತಾರೆ. 2025 ಜಾನ್ವರಿ ಬಂದಾಗ ಹೊಸ ಮೊಬೈಲ್, ಹೊಸ ಕಾರ್ ಅವ್ರು ಇವಾಗ ಏನು ಮಾಡ್ತಾರೆ, ಅವರು ಪ್ರಕಟಣೆ ಮಾಡ್ತಾರೆ. ಅದು ಮಾಡುವಾಗ ಏನು ಮಾಡ್ತಾರೆ, ಫಸ್ಟ್ ಆ ಕಾರ್ ತಂದಿಟ್ಟು ಅದ್ರ ಮೇಲೆ ಬಟ್ಟೆ ಎಲ್ಲ ಒದಿಸಿಟ್ಟಿರ್ತಾರೆ, ಯಾರಿಗಿನ್ನ ಪ್ರೆಸ್ನೆಲ್ಲ ಕರೆದಿರ್ತಾರೆ. ಆಮೇಲೆ ಅವರನ್ನ ಓಪನಿಂಗ್ ಮಾಡ್ತಾರೆ. ಅಂದ್ರೆ ಮರ್ಮವಾಗಿದ್ನ ತೆಗಿತಾರೆ. ಎಲ್ಲರೂ ನೋಡಿ, ಇದು ಹೆಂಗಿದೆಯಪ್ಪ, ಇದ್ರ ಸ್ಟೀರಿಂಗ್ ಹೆಂಗಿದೆಯಪ್ಪ, ಇದ್ರ ಬಾಗಿಲು ಹೆಂಗಿದೆಯಪ್ಪ, ಇದ್ರದ್ದು ಏನಿದೆಯಪ್ಪ, ಎಂಜಿನ್ ಹೆಂಗಿದೆಯಪ್ಪ, ಇದು ಫೋನ್ ಎಂಥದಪ್ಪ, ಇದು ಏನೇನೈತಪ್ಪ ಇದ್ರಲ್ಲಿ, ಅವಾಗ ಅವ್ರು ನೋಡ್ತಾರೆ. ಅದೇ ರೀತಿಯಲ್ಲಿ ಬೈಬಲ್ ಏನು ಹೇಳ್ತದೆ, ಕ್ರಿಸ್ತನ ಮರ್ಮವನ್ನು ಅಂದರೆ ಸುವಾರ್ತೆಯನ್ನು ನಾವು ಸಾರುವುದಕ್ಕೆ ದೇವರು ನಮಗೆ ಬಾಗಿಲನ್ನು ತೆರೆದು ಕೊಡುವುದಕ್ಕಾಗಿ ನಮಗೋಸ್ಕರವಾಗಿ ಪ್ರಾರ್ಥಿಸಿರಿ. ಅಂದ್ರೆ ಸುವಾರ್ತೆ ಏನಾಗಿದೆ, ಮರ್ಮವಾಗಿದೆ ಪ್ರಿಯ,
ರೈಟ್. ಮುಂದಿನ ವಚನವನ್ನು ನಾವು ನೋಡೋಣ. ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ. ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 7ರಿಂದ 10ನೇ ವಚನ. ಓಕೆ. ಯೇಸು ಕ್ರಿಸ್ತನು ನಮಗೋಸ್ಕರ ಸುರಿಸಿದ ರಕ್ತದ ಮೂಲಕ ನಮಗೆ ಆತನ ಕೃಪೆಯ ಐಶ್ವರ್ಯಕ್ಕನುಸಾರವಾಗಿ ಪಾಪ ಕ್ಷಮಾಪಣೆ ಎಂಬ ವಿಮೋಚನೆಯು ಉಂಟಾಯಿತು. ಎಲ್ಲರೂ ಹೇಳ್ರಿ ಕೃಪೆಯ ಐಶ್ವರ್ಯ. ಎಲ್ಲರೂ ಹೇಳ್ರಿ ಆಕ್ಷನ್. ನಾವು ಹಾಡಾಡಿದ್ವಲ್ಲ, ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಆಮೇನ್. ಎಲ್ಲರೂ ಹೇಳ್ರಿ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕರೆಕ್ಟ್. ಬಟ್ ಇಲ್ಲಿ ಪೌಲನ್ ಏನ್ ಹೇಳ್ತಾನೆ ಗೊತ್ತಾ? ಆತನ ಕೃಪೆಯ ಐಶ್ವರ್ಯಕ್ಕನುಸಾರವಾಗಿ. ಬರೀ ಕೃಪೆಯಲ್ಲ, ಕೃಪೆಯಲ್ಲಿ ಏನಿದೆ ಅಂತೆ? ಐಶ್ವರ್ಯವಿದೆ ಅಂತೆ. ಹಲ್ಲೆಲೂಯಾ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಶೇಕ್ ಹ್ಯಾಂಡ್ ಕೊಡ್ರಿ. ಕೃಪೆಯಲ್ಲಿ ಐಶ್ವರ್ಯ ಇದೆ. ಕೃಪೆ ಮತ್ತೆ ಐಶ್ವರ್ಯ ರಾಯ್ ಅಲ್ಲ. ಕ್ರಿಸ್ತನಲ್ಲಿ ಐಶ್ವರ್ಯ ಇದೆ, ಆತನ ಕೃಪೆಯಲ್ಲಿ ಐಶ್ವರ್ಯ ಇದೆ. ಸ್ವಲ್ಪ ಜನ ಏನು ಅನ್ಕೊಳ್ತಾರೆ, ಕೃಪೆಯಿಂದ ನಾನು ರಕ್ಷಣೆ ಹೊಂದಿದ್ದೇನೆ. ಏನಪ್ಪ ಕೃಪೆಯಿಂದ ರಕ್ಷಣೆ ಹೊಂದಿದೆ ಅಂದ್ರೆ, ನನ್ನ ಪಾಪ ಕ್ಷಮಾಪಣೆ ಆಯ್ತು, ನಾನು ಸತ್ರೆ ಪರಲೋಕಕ್ಕೆ ಹೋಗ್ತೇನೆ, ಅಷ್ಟೇ ಅಲ್ಲ. ಅದು ಸುಮ್ಮನೆ ಸ್ವಲ್ಪ ಸ್ಯಾಂಪಲ್ ಅದು. ಬಟ್ ಆ ಕೃಪೆಯಲ್ಲಿ ಪಾಪ ಕ್ಷಮಾಪಣೆ ಇದೆ, ಕೃಪೆಯಲ್ಲಿ ಸ್ವಸ್ಥತೆ ಇದೆ, ಕೃಪೆಯಲ್ಲಿ ಬಿಡುಗಡೆ ಇದೆ, ಕೃಪೆಯಲ್ಲಿ ನೀನು ದೇವರ ಮಗನಾಗುವ ಅಧಿಕಾರವಿದೆ, ಕೃಪೆಯಲ್ಲಿ ನಿನಗೆ ಅಧಿಕಾರವಿದೆ, ಕೃಪೆಯಲ್ಲಿ ಪವಿತ್ರಾತ್ಮನಿದ್ದಾನೆ, ಕೃಪೆಯಲ್ಲಿ ನಿನಗೆ ಅಭಿಷೇಕ ಇದೆ, ಕೃಪೆಯಲ್ಲಿ ನಿನಗೆ ಅನೇಕ ಸ್ವಾಸ್ಥ್ಯವಿದೆ. ದೇವ ಕ್ರಿಸ್ತ ಯೇಸುವಿನಲ್ಲಿ ನಿನಗೆ ಸ್ವಾಸ್ಥ್ಯವಿದೆ. ಬರೀ ಪಾಪ ಕ್ಷಮಾಪಣೆ ಹೊಂದಿ ಸತ್ತು ಪರಲೋಕಕ್ಕೆ ಹೋಗೋದಲ್ಲ, ಕೃಪೆಯಲ್ಲಿ ನಿನಗೆ ಐಶ್ವರ್ಯ ಉಂಟು. ಹಲ್ಲೆಲೂಯಾ. ಆದ್ರೆ ಕೃಪೆ ಐಶ್ವರ್ಯವನ್ನು ನಾವು ಏನ್ ಮಾಡಬೇಕದು? ಅದನ್ನು ಹುಡುಕಬೇಕು. ದೇವರು ನಮಗೆ ಪ್ರಕಟ ಮಾಡ್ತಾನೆ. ಸೊ ಇಲ್ಲಿ ಪೌಲನ್ ಹೇಳ್ತಾನೆ, ಕೃಪೆ ಐಶ್ವರ್ಯಕ್ಕನುಸಾರವಾಗಿ ಪಾಪ ಕ್ಷಮಾಪಣೆ ಎಂಬ ವಿಮೋಚನೆ ಉಂಟಾಯಿತು. ಈ ಕೃಪೆಯನ್ನು ಆತನು ಎಲ್ಲಾ ಜ್ಞಾನ ವಿವೇಕಗಳೊಂದಿಗೆ ನಮಗೆ ಹೇರಳವಾಗಿ ಸುರಿಸಿದ್ದಾನೆ. ಎಲ್ಲರೂ ಹೇಳ್ರಿ, ದೇವರು ಕೃಪೆಯನ್ನು ನನ್ನ ಮೇಲೆ ಹೇರಳವಾಗಿ ಸುರಿಸಿದ್ದಾನೆ. ಓಕೆ. 9ನೇ ವಚನ. ದೇವರು ಆತನಲ್ಲಿ ಮೊದಲೇ ನಿರ್ಣಯಿಸಿಕೊಂಡಿದ್ದ ಕೃಪೆಯುಳ್ಳ ಸಂಕಲ್ಪದ ಪ್ರಕಾರ ತನ್ನ ಚಿತ್ತದ ರಹಸ್ಯವನ್ನು ನಮಗೆ ತಿಳಿಯಪಡಿಸಿದ್ದಾನೆ. ಎಲ್ಲರೂ ಹೇಳ್ರಿ, ಚಿತ್ತದ ರಹಸ್ಯವನ್ನು. ಜೋರಾಗಿ ಹೇಳ್ರಿ. ಮುಂದೆ ಇರೋರು, ಹಿಂದೆ ಇರೋರು, ಎಡಕ್ಕಿರೋರು, ಬಲಕ್ಕಿರೋರು, ಚಿತ್ತದ ರಹಸ್ಯವನ್ನು. ಓಕೆ. ಇಲ್ಲಿ ಹೇಳ್ತಾನೆ, ದೇವರು ಆತನಲ್ಲಿ ಮೊದಲೇ ನಿರ್ಣಯಿಸಿಕೊಂಡ. ಎಲ್ಲರೂ ಹೇಳ್ರಿ, ಮೊದಲೇ ನಿರ್ಣಯಿಸಿಕೊಂಡ. ಹೇಳ್ರಿ, ಮೊದಲೇ ನಿರ್ಣಯಿಸಿಕೊಂಡ. ನಾನು ಹೇಳ್ದಲ್ಲ, ಇವಾಗ ಕಂಪನಿಗಳು ಮೊದಲೇ ನಿರ್ಣಯ ಮಾಡಿರ್ತಾರೆ ಎಂಥ ಕಾರು ಹೆಂಗಿರಬೇಕು, ಏನಿರಬೇಕು, ಎಂಥ ಮೊಬೈಲು ಹೇಗಿರಬೇಕು, ಏನು. ದೇವರು ಕೂಡ ಅವಾಗಲೇ ಈ ಒಂದು ರಕ್ಷಣೆಯ ಪ್ರಣಾಳಿಕೆಯನ್ನು, ವಿಮೋಚನೆಯ ಪ್ರಣಾಳಿಕೆಯನ್ನು ನೀನು ನಾನು ಹುಟ್ಟಿದಾಗಲ್ಲ ಆತನು ನಿರ್ಧಾರ ಮಾಡಿದ್ದು, ಮೊದಲೇ ಪ್ರಕಟಿಸಿ ನಿರ್ಣಯ ಮಾಡಿದ್ನಂತ ಆತನು. ಓಕೆ. ನಿರ್ಣಯಿಸಿಕೊಂಡು ಕೃಪೆಯುಳ್ಳ ಸಂಕಲ್ಪ. ಎಲ್ಲರೂ ಹೇಳ್ರಿ, ಕೃಪೆಯುಳ್ಳ ಸಂಕಲ್ಪ. ಸಂಕಲ್ಪ ಅಂದ್ರೆ ಏನರ್ಥ? ಪ್ಲಾನ್, ಉದ್ದೇಶ, ಯೋಜನೆ. ನಮ್ಮ ದೇವರು ಯೋಜನೆ ಇಟ್ಟಿರುವಂತ ದೇವರು, ಪ್ಲಾನ್ ಹಾಕಿರುವಂತ ದೇವರು. ನೀವು ಮನೆ ಕಟ್ಟಿದ್ಮೇಲೆ ಪ್ಲಾನ್ ಹಾಕ್ತೀರಾ, ಪ್ಲಾನ್ ಹಾಕಿ ಮನೆ ಕಟ್ತೀರಾ? ಯೋಚನೆ ಮಾಡಿ ಮಾತಾಡ್ತೀರಾ, ಮಾತಾಡಿ ಯೋಚನೆ ಮಾಡ್ತೀರಾ? ಬಹಳ ಜನ ಮಾತಾಡಿ ಯೋಚನೆ ಮಾಡ್ತಾರೆ. ಯಾಕಂಗಂದ್ಬಿಟ್ಟೆ ನಾನು, ನಾನು ಹೇಳ್ಬಾರ್ದಿತ್ತಲ್ಲ ಹೇಳ್ಬಿಟ್ಟೆ. ಅಂಥವರೆಲ್ಲರೂ ಮಾತಾಡಿ ಯೋಚನೆ ಮಾಡುವವರಾಗಿದ್ದಾರೆ. ಮೊದಲೇ ಪ್ಲಾನ್. ದೇವರು ಈ ಸಂಕಲ್ಪದ ಪ್ರಕಾರ ತನ್ನ ಚಿತ್ತದ ರಹಸ್ಯ. ಎಲ್ಲರೂ ಹೇಳ್ರಿ, ಚಿತ್ತದ ರಹಸ್ಯ. ಎಲ್ಲವನ್ನೂ ಆಗ್ಲೇ ರೆಡಿ ಮಾಡಿ ಇಟ್ಟಿದ್ನಂತೆ ದೇವರು. ರೆಡಿ ಮಾಡಿ ಇಟ್ಟು ಆಮೇಲೆ ಆತನ ಅದನ್ನು ಪ್ರಕಟಿಸಿದನು. ಅಂದ್ರೆ ಇಲ್ಲಿ ಮರ್ಮ, ರಹಸ್ಯ ಅಂದ್ರೆ ಮರ್ಮ. 2 ಮರ್ಮಗಳನ್ನು ನಾವು ನೋಡಿದ್ವಿ. ಒಂದು ಯಾವುದು? ಸುವಾರ್ತೆಯು ಮರ್ಮವಾಗಿದೆ. 2 ಆತನ ಚಿತ್ತದ ರಹಸ್ಯ. ಚಿತ್ತ ಕೂಡ ಏನಾಗಿದೆ? ರಹಸ್ಯವಾಗಿದೆ. ರೈಟ್. ಓಕೆ. ಇಲ್ಲಿ ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ. ದೇವ್ರ ಚಿತ್ತ, ದೇವ್ರ ಚಿತ್ತ, ದೇವ್ರ ಚಿತ್ತ ಅಂತ ಹೇಳ್ತೇವೆ. ಬಹಳ ಜನಕ್ಕೆ ದೇವ್ರ ಚಿತ್ತದ ಜ್ಞಾನವಿಲ್ಲ ಪ್ರಿಯರೇ. ದೇವ್ರ ಚಿತ್ತದ ಜ್ಞಾನ ಇಲ್ಲ ಬಹಳ ಜನಕ್ಕೆ. ಸ್ವಲ್ಪ ಜನ ಕೇಳಿಸ್ಕೊಡ್ರಿ. ಕೆಲವರು ಪ್ರಾರ್ಥನೆ ಮಾಡ್ತಾರೆ, ಕ್ರೈಸ್ತರು ಪ್ರಾರ್ಥನೆ ಮಾಡೋದ್ರಲ್ಲಿ ಬಹಳ ಮಾಹಿರ್ಗಳು. ಏನನ್ನಂದ್ರೆ ಪ್ರಾರ್ಥನೆ, ಅದು ಅಳೋ ಪ್ರಾರ್ಥನೆ ಆಗಲಿ, ಗೋಳಾಡುವ ಪ್ರಾರ್ಥನೆ ಆಗಿರಲಿ, ಎಲ್ಲ ಪ್ರಾರ್ಥನೆಗೆ ಮಾತ್ರ. ಬಟ್ ಹೆಂಗ ಪ್ರಾರ್ಥನೆ ಮಾಡ್ತಾರೆ ಅಲ್ಲೇ ಇರೋದು ಪ್ರಾಬ್ಲಮ್.
ಹೆಂಗೆ ಪ್ರಾರ್ಥನೆ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಎಲ್ಲ ಪ್ರಾರ್ಥನೆ ಮಾಡಿ ಲಾಸ್ಟಿಗೆ ಸ್ವಲ್ಪ ಜನ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಮ್ಮ ಚಿತ್ತದಂತಲ್ಲ ನಿಮ್ಮ ಚಿತ್ತವ ಪ್ರಕಾರವಾಗಿ ಈ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ರಿ ಅಂತ. ನನ್ನ ಪ್ರಶ್ನೆ, ಮೊದಲೇ ತಿಳ್ಕೊ ದೇವ್ರ ಚಿತ್ತ ಏನಂತ, ಅದರ ಪ್ರಕಾರ ಪ್ರಾರ್ಥನೆ ಮಾಡಿ. ಬೈಬಲ್ ಹೇಳ್ತದೆ, ನೀವು ದೇವರ ಚಿತ್ತದ ಪ್ರಕಾರ ಏನೇನು ಬೇಡಿಕೊಳ್ಳುತ್ತೀರೋ ಅದೆಲ್ಲವೂ ನಿಮಗೆ ಕೊಡಲ್ಪಡುವಂಥದ್ದು. ಆಮೇನ್. ಅಂದ್ರೆ ಅನೇಕ ಪ್ರಾರ್ಥನೆಗಳು ದೇವ್ರ ಚಿತ್ತದ ಪ್ರಕಾರ, ಸುಮ್ಮನೆ ಹಾಕನ್ ಲಾಟ್ರಿ ತರ ಮಾಡನ್ ಬಿಡು ನೋಡೋಣ ಏನಾಗ್ತದೆ, ದೇವ್ರ ಚಿತ್ತ ಏನಾಯ್ತು ಹಿಂಗೆ ಅನ್ನೋದು. ಪ್ರಾರ್ಥನೆ ಮಾಡ್ರಿ, ದೇವ್ರ ಚಿತ್ತ ಏನಾಯ್ತು ನೋಡೋಣ. ಹೆಂಗೆ ಗೊತ್ತಾಗ್ತದೆ ನಿನಗೆ ದೇವ್ರ ಅಂದ್ರೆ ಅವನಿಗೆ ದೇವ್ರ ಚಿತ್ತ ಏನಂತ ಗೊತ್ತಿಲ್ಲ. ಸುಮ್ಮನೆ ಲಾಟ್ರಿ ಹಾಕೋಣ, ಪ್ರಾರ್ಥನೆ ಮಾಡೋಣ, ಬಂದ್ರೆ ದೇವ್ರ ಚಿತ್ತ, ಅದಾಗಿಲ್ಲ ಅಂದ್ರೆ ದೇವ್ರ ಚಿತ್ತ ಅಲ್ಲ. ಬಹಳ ಜನ ಹಿಂಗೆ. ಇವಾಗ ರೋಗಕ್ಕಾಗಿ ಪ್ರಾರ್ಥನೆ ಮಾಡುವಾಗ, ರೋಗಿಗಳು ಯಾರನ್ನ ಇರುವಾಗ ಅವ್ರು ಮಾಡ್ತಾರೆ, ಪ್ರಾರ್ಥನೆ ಮಾಡೋಣ ನೋಡೋಣ ದೇವ್ರ ಚಿತ್ತ ಏನಾಯ್ತು, ಅವನೇನೋ ಗುಣ ಆಗ್ಬಿಟ್ರೆ ಹಬ್ಬ ದೇವ್ರ ಚಿತ್ತ, ಸತ್ರೆ ದೇವ್ರ ಚಿತ್ತ ಇಲ್ಲೇನೋ. ಇವ್ರು ಹೆಂಗೆ ದೇವ್ರ ಚಿತ್ತ ಹೆಂಗೆ ನಿರ್ಧಾರ ಮಾಡ್ತಾರಂದ್ರೆ, ಸುಮ್ಮನೆ ಲಾಟ್ರಿ ಪ್ರಾರ್ಥನೆ ಮಾಡೋಣ, ಅದು ಹಿಂಗ ಬಿದ್ರೆ ದೇವ್ರ ಚಿತ್ತ, ಹಿಂಗ ಬಿದ್ರೆ ದೇವ್ರ ಚಿತ್ತ ಅಲ್ಲ ಅಂತ ಪ್ರಾರ್ಥನೆಗಳಿಗೆ ನಂಬಿಕೆ ಇರೋದಿಲ್ಲ, ನಾವು ದೃಢವಾಗಿರೋದಿಲ್ಲ. ಯಾಕಂದ್ರೆ ನಾವೇ ಡೌಟಲ್ಲಿ ಇದ್ದೀವಿ, ದೇವ್ರ ಚಿತ್ತನ ದೇವ್ರ ಚಿತ್ತನ ಅಲ್ಲನ. ಭರವಸೆ ಎಲ್ಲಿಂದ ಬರ್ತದೆ, ಗ್ಯಾರಂಟಿ ಎಲ್ಲಿಂದ ಬರ್ತದೆ? ನಿನಗೆ ಲೆಫ್ಟ್ ಹೋಗ್ಬೇಕಾ ರೈಟ್ ಹೋಗ್ಬೇಕಾ ಅಂತ ಗೊತ್ತಿಲ್ಲ ಅಂತಂದ್ರೆ, ಹಿಂಗೆ ಕ್ರಾಸ್ ರೋಡ್ ಇರ್ತೀವಿ, ನಾವು ಡ್ರೈವ್ ಮಾಡ್ತಿರ್ತೀವಿ, ಎಲ್ಲೋ ಊರಿಗೆ ಹೋಗ್ತಿರ್ತೀವಿ, ರೈಟ್ ಎಡಕ್ಕೆ ಹೋಗ್ಬೇಕಾ ಬಲ್ಕ್ ಹೋಗ್ಬೇಕು ಗೊತ್ತಿಲ್ಲ ಅಂದ್ರೆ ಯಾವ ರೋಡ್ ತಗೊಂತೀನಿ ನಾನು? ಫಸ್ಟ್ ಅಲ್ಲಿ ನಿಂತು ಕೇಳ್ತಿ, ಅಪ್ಪ ಈ ಊರಿಗೆ ಹಿಂಗೆ ಹೋಗ್ಬೇಕಾ ನೋಡೋಣ ಬಿಡಿ, ಹಿಂಗೆ ಹೋಗೋಣಂದ್ರೆ ಎಲ್ಲೋ ಹೋಗ್ಬಿಟ್ಟಿರ್ತಿ. ನೀನು ತಿಳ್ಕೋಷ್ಟೊಳಗೆ ಭಾಳ ಲೇಟ್ ಆಗ್ತತೆ. ನಿನ್ನ ಜೀವಿತದಲ್ಲಿ ಹಂಗೆ ಮಾಡಬೇಡ ದಯವಿಟ್ಟು. ಸ್ವಲ್ಪ ಜನ ಗಾಡಿ ಹಂಗೆ ಹೋಗೇ ಬಿಟ್ಟತೆ. ಸ್ವಲ್ಪ ಜನ ಇನ್ನ ದೇವ್ರ ಚಿತ್ತ ಗೊತ್ತಿದ್ರು ಕೂಡ ಅದ್ರ ಎದುರಾಗೆ ಮಾಡ್ತಾರವ್ರು, ಇನ್ನ ದೊಡ್ಡವ್ರವ್ರು. ಅಲ್ಲಿ ದೇವ್ರ ಆಶೀರ್ವಾದ ನೀವು ನೋಡ್ಬೇಡ್ರಿ. ಬೈಬಲ್ ಉದಾಹರಣೆಗೆ ನಾನು ಹೇಳ್ತೇನೆ, ಒಬ್ಬ ವಿಶ್ವಾಸಿ ಯೇಸುಸ್ವಾಮಿ ನಂಬಿದಂಥ ವ್ಯಕ್ತಿ, ಯೇಸುಸ್ವಾಮಿ ನಂಬಿದ ವ್ಯಕ್ತಿಯನ್ನೇ ಮದುವೆ ಆಗಬೇಕಾ, ಅಥವಾ ವಿಗ್ರಹಾರ್ಧನೆ ಮಾಡೋರು ಬೇರೆ ಇದಕ್ಕೆ ಹೋಗೋರು ಅಂಥವ್ರನ್ನ ಮದುವೆ ಆಗಬೇಕಾ? ಉತ್ತರ ಕೊಡ್ರಿ ಗಟ್ಟಿಯಾಗಿ. ಮದುವೆ ಆಗದೆ ಇರೋರು ಹೇಳ್ರಿ. ಯಾವುದು ದೇವ್ರ ಚಿತ್ತ? ದೇವ್ರನ್ನ ನಂಬಿದವ್ರನ್ನೇ ಮದುವೆ. ರಕ್ಷಣೆ ಹೊಂದಿದ್ಮೇಲೆ, ಕೆಲವು ರಕ್ಷಣೆ ಹೊಂದಿದಕ್ಕೆ ಮುಂಚೆ ಅದು ಬೇರೆ, ಅದು ರಕ್ಷಣೆ ಹೊಂದಿದ್ಮೇಲೆ. ಆದ್ರೆ ಏನ್ ಮಾಡ್ತಾರೆ ಬಹಳ ಜನ, ಆ ಹುಡುಗನ್ ನೋಡ್ದೆ, ಆ ಹುಡುಗಿನ ನೋಡ್ದೆ, ಕುಚ್ ಹೋತಾ ಹೇ, ಏನೋ ಲವ್ ಆಯ್ತು ನನಗೆ, ಆಮೇಲೆ ನೋವಾಗ್ತದೆ. ಫಸ್ಟ್ ಲವ್ ಆಗ್ತದೆ, ಆಮೇಲೆ ನೋವಾಗ್ತದೆ, ಆಮೇಲೆ ನಿನಗೆ ನೋವು, ನಿಮ್ಮ ಕುಟುಂಬದವ್ರಿಗೆ ನೋವು. ಹೇಳ್ತಾರೆ, ಅಪ್ಪ ಅಮ್ಮ ಹೇಳ್ತಾರೆ, ಬೇಡವ ದೇವ್ರ ಚಿತ್ತ ಅಲ್ಲ, ಬೈಬಲ್ ಹೇಳ್ತದೆ ನಾವು ದೇವ್ರ ನಮ್ದವ್ರು, ನಾವು ದೇವ್ರನ್ನ ನಮ್ದವ್ರನ್ನೇ ಇಲ್ಲ, ನನಗೆ ಅವನೇ ಬೇಕು, ಇಲ್ಲ ನನಗೆ ಅವಳೇ ಬೇಕು. ರೈಟ್? ದೇವ್ರು ಸ್ಪಷ್ಟವಾಗಿ ಹೇಳಿದ್ದಾನೆ ಬೈಬಲ್ನಲ್ಲಿ. ಇಂಥ ಕೆಲವು ಚಿತ್ತಗಳನ್ನ ದೇವರು ಸ್ಪಷ್ಟವಾಗಿ ಬೈಬಲಲ್ಲಿ ಪ್ರಕಟ ಮಾಡಿದ್ದಾನೆ. ಅದಕ್ಕಾಗಿ ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇಲ್ಲ. ಪ್ರಾಸ್ಟ್ರೇ ನೀವು ಪ್ರಾರ್ಥನೆ ಮಾಡಿ ಹೇಳ್ರಿ ದೇವ್ರ ಚಿತ್ತ ಏನಿದೆ. ಏನು ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ, ಇಲ್ಲ ಆಗಲೇ ಇದೆ. ವಿಶ್ವಾಸಿಯನ್ನೇ ಮದುವೆ ಆಗಬೇಕು. ಹಲ್ಲೆಲೂಯ. ನೀನು ದೇವ್ರ ಚಿತ್ತವನ್ನು ಆರಿಸ್ಕೊಳ್ಬೇಕು. ಅವಾಗ ದೇವ್ರ ಚಿತ್ತವನ್ನು ಏನು ಮಾಡಬೇಕು? ಆರಿಸ್ಕೊಳ್ಬೇಕು. ಇಲ್ಲದೆ ಇದ್ರೆ ಏನಾಗ್ತದೆ? ನೋವಾಗ್ತದೆ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ದೇವ್ರ ಚಿತ್ತವನ್ನು ಮಾಡದೇ ಇದ್ರೆ ನೋವಾಗ್ತದೆ. ಸ್ಪೆಷಲಿ ಯವನಸ್ಥರು ನಾನು ಹೇಳ್ತೀನಿ, ಈಗಿನ ಕಾಲದಲ್ಲಿ ಭಾಳ ಜನ ದೇವರ ಮಕ್ಕಳು, ದೇವರ ವಾಕ್ಯವನ್ನು ಕಲ್ತವ್ರು. ಯಾಕಂದರೆ ಶಾಲೆಗಳಿಗೆ ಹೋಗಿ, ಕಾಲೇಜ್ಗಳಿಗೆ ಹೋಗಿ, ಮೊಬೈಲ್ಗಳು ಬಂದು, ವಾಟ್ಸಪ್ಪು ಬಂದು, ಅದು ಇನ್ನೊಂದು ಏನಂತಾರಪ್ಪ, ಅದ ಸ್ನ್ಯಾಪ್ಚಾಟ್ಗಳು, ದರಿದ್ರ ಸ್ನ್ಯಾಪ್ಚಾಟ್ಗಳು. ಯವನಸ್ಥರು ಭಾಳ ಜನ ಅದನ್ನೇ ಉಪಯೋಗಿಸ್. ನಾನು ಭಾಳ ಜನ ಕೌನ್ಸಿಲ್ ಮಾಡಿ ಅದಕ್ಕೆ ಹೇಳ್ತಾ ಇದ್ದೀನಿ ನೇರವಾಗಿ. ಎಲ್ಲಿ ಬಚ್ಚಿಡೋದು ಉಪಯೋಗಿಸ್ತಿರೋ ಅಲ್ಲಿ ದೇವರಿಲ್ಲ. ದೇವರು ಬೆಳಕು, ಸೈತಾನ ಕತ್ತಲು. ಬೆಳಕೇನು ಮಾಡ್ತದೆ? ತೋರಿಸ್ತದೆ ಎಲ್ಲವನ್ನು, ಬಟ್ಟ ಬಯಲು ಮಾಡ್ತದೆ. ಕತ್ತಲೇನು ಮಾಡ್ತದೆ?
ಬಚ್ಚಿಡ್ತದೆ. ನಿಮ್ಮ ಜೀವಿತದಲ್ಲಿ ಏನೇ ಬಚ್ಚಿಡ ಸ್ವಭಾವ ಬಂತು, ಅಮ್ಮಗೆ ಹೇಳ್ಬೇಡ, ಅಪ್ಪನಿಗೆ ಹೇಳ್ಬೇಡ, ಅಣ್ಣನಿಗೆ ಗೊತ್ತಾಗ್ತತೆ, ಪಾಸ್ಟರ್ಗೆ ಗೊತ್ತಾಗ್ತತೆ, ಅದು ಯೋಚನೆ ಬಂತಂದ್ರೆ ಅದು ಸೈತಾನ್ದಂತ ಅರ್ಥ ಮಾಡ್ಕೊಂಡ್ಬಿಡ್ರಿ. ಆಮೇನ್, ಹಲ್ಲೆಲೂಯಾ. ಸ್ನ್ಯಾಪ್ಚಾಟ್ ಉಪಯೋಗಿಸ್ತೀನಿ, ಯಾಕೆ? ಅದು ಒಂದ್ಸರಿ ಮೆಸೇಜ್ ಓದ್ಬಿಟ್ರೆ ಮಾಯ ಆಗ್ಬಿಡ್ತದೆ, ಏನು ಗೊತ್ತಾಗಲ್ಲ. ರೈಟ್? ಕಳ್ಳರೊಂದೇ ಹಂಗಿರೋದು ಗೊತ್ತಾಗಬಾರ್ದಂತ ಹಿಂದೆ ಬಾಗ್ಲಿಂದ ಬರ್ತಾನೆ. ನೆಟ್ಟಗಿರೋನು, ಕರೆಕ್ಟಾಗಿರೋನು ಮುಂದೆ ಬಾಗ್ಲಿಂದ ಬರ್ತಾನೆ. ಯಾರನ್ನ ನೋಡ್ಕೊಳ್ಳಿ, ನಮ್ಮ ಪಕ್ಕದ ಮನೆಯವ್ರು ನೋಡ್ಲಿ, ಈ ಕಡೆ ಮನೆಯವ್ರು ನೋಡ್ಲಿ, ಎದುರು ಮನೆಯವ್ರು ನೋಡ್ಲಿ, ಆ ಮನೆಗಿರೋರಿಗೆ ಗೊತ್ತಾಗ್ಲಿ, ಚಿಂತೆ ಇಲ್ಲ. ಯಾಕೆ? ನಾನು ಯಾವ ತಪ್ಪು ಕೆಲಸವನ್ನು ನಾನು ಮಾಡ್ತಾ ಇಲ್ಲ. ಕಳ್ಳ ಯಾವಾಗ ಬರ್ತಾನೆ? ಯಾರು ನೋಡಬಾರ್ದು. ಯಾರನ್ನು ನೋಡಿದ್ರ ಮಾಸ್ಕ್ ಅಕ್ಕ, ಮುಚ್ಕ, ಕಾಣಬಾರ್ದು, ಹಿಂದೆ ಬಾಕ್ಲಿಂದ ಬಾ, ರಾತ್ರಿ ಹೊತ್ನಾಗ ಬಾ. ಸಿಂಪಲ್. ನೀನ್ ಏನನ್ನ ಮುಚ್ಚಿಟ್ಟು ಯಾವುದೇ ಕೆಲಸ ಮಾಡಬೇಕಂತಿದೆಯಾ ಅದು ಕತ್ತಲೆಯ ಕೆಲಸ. ಈಗಲೇ ಅದರಿಂದ ಪಶ್ಚಾತ್ತಾಪ ಪಡು ಯೇಸುವಿನ ನಾಮದಲ್ಲಿ. ದೇವ್ರು ಯಾರ ಹತ್ರ ಮಾತಾಡ್ತಾ ಇದ್ದಾನೆ, ಅದನ್ನು ಸ್ವೀಕರಿಸ್ರು ಯೇಸುವಿನ ನಾಮದಲ್ಲಿ. ಆಮೇನ್. ಇಲ್ಲದೆ ಇದ್ರೆ ಆಮೇಲೆ ನೋವು ಅನುಭವಿಸ್ತೀನಿ. ಆಮೇಲೆ ಹೇಳ್ಬೇಡ್ರಿ ಯಾಕಪ್ಪ ದೇವ್ರು ನನ್ನ ಜೀವಿತ, ದೇವರೆಲ್ಲ ಮಾಡಿದ್, ಎಲ್ಲ ದೇವ್ರು ಮಾಡಲ್ಲ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಎಲ್ಲ ದೇವ್ರು ಮಾಡಲ್ಲ. ಹೇಳ್ರಿ, ಎಲ್ಲ ದೇವ್ರ ಕೈಯಲ್ಲಿಲ್ಲ. ಆಮೇನ್. ದೇವರು ನಿನ್ನ ಕತ್ತಿಟ್ಟುಕೊಂಡು ತನ್ನ ಚಿತ್ತವನ್ನು ನಿನ್ನ ಜೀವಿತದಲ್ಲಿ ನೆರವೇರಿಸುವುದಿಲ್ಲ. ನಿನಗೆ ಆಯ್ಕೆ ಅನ್ನೋದು ಕೊಟ್ಟಿದ್ದಾನೆ ದೇವರು. ದೇವರು ನಿನಗೆ ತಿಳಿಸ್ತಾನೆ, ಇದು ಒಳ್ಳೇದು, ಇದು ಕೆಟ್ಟದು, ಇದು ಜೀವ, ಇದು ಮರಣ. ನೀನು ಜೀವವನ್ನು ಆರಿಸ್ಕೋ ಅಂತ ದೇವರು ಹೇಳ್ತಾನೆ ನಿನಗೆ. ಆದ್ರೆ ಕತ್ತಿಟ್ಟು ಬಾ ಈ ಕಡೆ ಅಂತೇಳಿ ಮಾಡೋದಿಲ್ಲ ಆತ. ಆಮೇನ್, ಹಲ್ಲೆಲೂಯಾ. ಕುರಿಗಳು ಕುರುಬನ ಸ್ವರವನ್ನು ಕೇಳಿ ಕುರುಬನ ಹಿಂಬಾಲಿಸ್ಕೊಂಡು ಹೋಗಬೇಕು. ನಾನು ಬೇರೆ ದಾರಿಗೆ ಹೋಗ್ತೀನಂದ್ರೆ ತೋಳಗಳು ನಿಮ್ಮನ್ನು ಹಿಡಿತಾವ. ಆಮೆನ್. ಓಕೆ. ಸೊ ದೇವರ ಚಿತ್ತವನ್ನು ನಾವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ತಿಳ್ಕೊಳ್ಬೇಕು. ಉದಾಹರಣೆಗಾಗಿ, ಸ್ವಸ್ಥತೆಗಾಗಿ ನಾನು ಹೇಳ್ತಾ ಇದ್ದೆ. ಇವಾಗ ಒಬ್ಬ ಕುಷ್ಠರೋಗಿ ಯೇಸು ಸ್ವಾಮಿ ಹತ್ರ ಬಂದ ಏನಂತ ಹೇಳ್ದ? ಸ್ವಾಮಿ, ನಿನ್ನ ಚಿತ್ತವಾದರೆ ಅಥವಾ ನಿನಗೆ ಮನಸ್ಸಿದ್ದರೆ ನಿನ್ನನ್ನು ಗುಣ ಮಾಡಬಹುದು. ಅಂದ್ರೆ ಅವನೇನಿತ್ತು, ಅವನಿಗೆ ಗ್ಯಾರಂಟಿ ಇದ್ದಿಲ್ಲ, ಅಲ್ಲಿ ಸ್ಪಷ್ಟತೆ ಇರಲಿಲ್ಲ ಅವನಿಗೆ ದೇವ್ರ ಚಿತ್ತ ಗುಣ ಮಾಡೋದು. ಇಲ್ಲಿ ಕುಷ್ಠರೋಗದಲ್ಲಿದ್ದಾನೆ, ಕಷ್ಟದಲ್ಲಿದ್ದಾನೆ, ಊರು ಹೊರಗೆ ಹಾಕಿದ್ದಾರೆ ಅವನ್ನ, ಅವನ ಜನರ ಮಧ್ಯದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಪರಿಸ್ಥಿತಿಯಲ್ಲಿ ಕೂಡ ಅವನ ಆಲೋಚನೆ, ದೇವ್ರ ಚಿತ್ತ ಐತೋ ಇಲ್ಲೋ, ದೇವ್ರ ಚಿತ್ತ ಐತೋ ಇಲ್ಲ, ಒಂದು ವೇಳೆ ಆತನಿಗೆ ಇಷ್ಟ ಆದ್ರೆ, ಆತನ ಮನಸ್ಸಿದ್ರೆ ನನ್ನ ಗುಣ ಮಾಡ್ತಾನೆ. ಇದು ಅವನಲ್ಲಿ ಆಲೋಚನೆ ಇತ್ತು. ಆದ್ರೆ ಯೇಸುಸ್ವಾಮಿ ಏನ್ ಮಾಡ್ದ? ನನಗೆ ಮನಸ್ಸುಂಟು, ಕೈ ಚಾಚಿ ಅವನನ್ನು ಮುಟ್ಟಿ ಅವನನ್ನು ಶುದ್ಧ ಮಾಡಿದ. ಆಮೇನ್. ಅವನಿಗೆ ಗೊತ್ತಿರಲಿಲ್ಲ, ಅವನ ಪ್ರಾರ್ಥನೆ ಮಾಡ್ದ. ದೇವರು ಇವಾಗ ಉತ್ತರ ಕೊಡುವುದರ ಮುಖಾಂತರ ಏನನ್ನು ಯೇಸುಸ್ವಾಮಿ ನಿರೂಪಿಸಿದ? ಯೇಸುಸ್ವಾಮಿ ಏನು ನಿರೂಪಿಸಿದ ಅಂದ್ರೆ ಸ್ವಸ್ಥತೆ ಮಾಡುವಂಥದ್ದು ಆತನ ಚಿತ್ತ. ಹಲ್ಲೆಲೂಯಾ. ಓಕೆ. ಅಲ್ಲಿ ಫರಿಸಾಯರು ಸದುಕಿಯರಿದ್ರು, ಯೇಸುಸ್ವಾಮಿ ಮೇಲೆ ಬಹಳ ಕೋಪಗೊಂಡ್ರು. ಅವ್ರು ಹೇಳಿದ್ರು, ಸಬ್ಬತ್ತು ದಿನ, ಇವತ್ತು ವಿಶ್ರಾಂತಿ, ಯಾವ ಕೆಲಸ ಮಾಡಬಾರ್ದು. ನೀನು ಏನು ಗುಣ ಮಾಡ್ತೀಯೋ, ಸ್ವಸ್ಥತೆ ಮಾಡ್ತೀಯೋ 6 ದಿನಗಳಲ್ಲಿ ಮಾಡು, ಸಬ್ಬತ್ತು ದಿನ ನೀನು ಮಾಡಬೇಡ ಅಂದ್ರು. ಆದ್ರೆ ಯೇಸುಸ್ವಾಮಿ ಏನ್ ಮಾಡ್ದ? ಗುಣ ಮಾಡ್ದ. ಕೇಳ್ದ, ನಿಮ್ ಕುರಿ ಏನನ್ನ ಕುಣ್ಯಾಕ್ ಬಿದ್ರೆ, ನಿಮ್ ಕುರಿ ಕುಣ್ಯಾಕ್ ಬಿದ್ರೆ ಎತ್ತುತ್ತೀರ ಎತ್ತಲ್ಲ ಅಂತಂದ. ಎತ್ತುತ್ತೀವ. ನಿಮ್ ಕುರಿಗಳೇ ಬಿದ್ರೆ ನೀವು ಎತ್ತುತ್ತೀರಂದ್ರೆ ನನ್ನ ಪ್ರಜೆಗಳು ರೋಗದಲ್ಲಿ, ಶಾಪದಲ್ಲಿ, ಪಾಪದಲ್ಲಿ ಬಿದ್ರೆ ನಾನು ಎತ್ತೋದಿಲ್ವಾ ಅಂತಂದೆ ಯೇಸುಸ್ವಾಮಿ. ಹಲ್ಲೆಲೂಯಾ. ಅಂದ್ರೆ ಒಳ್ಳೇದು ಮಾಡುವುದು, ಸಬ್ಬತ್ತು ದಿನ ಸ್ವಸ್ಥತೆ ಮಾಡುವಂಥದ್ದು, ಇದು ನನ್ನ ಚಿತ್ತವಾಗಿದೆ. ಅಂದ್ರೆ ಇದರಿಂದ ನಾನೇನು ಕಲ್ತ್ಕೊಂಡೇನು ಗೊತ್ತಾ? ಸ್ವಸ್ಥತೆಗೆ ರಜೆ ಇಲ್ಲ, ನೋ ಹಾಲಿಡೇ ಫಾರ್ ಹೀಲಿಂಗ್. ಆಮೇಲೆ ನಾವು ಹೇಳ್ತೇವೆ, 6 ದಿನ ಭಾಳ ದುಡ್ದು ಬಿಟ್ಟಿನಪ್ಪ, ಇವತ್ತು ರೆಸ್ಟ್ ಡೇ, ನಾನು ಏನಕ್ಕೆ. ದೇವ್ರು ಯೇಸುಸ್ವಾಮಿ ಹಂಗೆ ಹೇಳಲ್ಲ. ಹಲ್ಲೆಲೂಯಾ. ಸ್ವಸ್ಥತೆ ಮಾಡಲಿಕ್ಕೆ, ರಕ್ಷಣೆ ಕೊಡ್ಲಿಕ್ಕೆ, ಬಿಡುಗಡೆ ಕೊಡ್ಲಿಕ್ಕೆ ಆತನು ಯಾವಾಗಲೂ ರೆಡಿ ಇರುವ ಆತನಾಗಿದ್ದಾನೆ. ಆತನು ರಜೆ ತೆಗೆದುಕೊಳ್ಳುವುದಿಲ್ಲ. ಓಕೆ. ಸೊ ಇವಾಗ ನಮಗೆ ಇದರಿಂದ ಏನಾಗ್ತದೆ? ದೇವ್ರ ಚಿತ್ತ ಏನು? ಸ್ವಸ್ಥತೆ ಮಾಡುವಂಥದ್ದು. ಇದು ಗೊತ್ತಾದಾಗ ಇವಾಗ ನಮ್ಮ ಪ್ರಾರ್ಥನೆ ಹೆಂಗಿರ್ತದೆ? ಸ್ವಾಮಿ, ನಿನ್ನ ಚಿತ್ತವಾದ್ರೆ ಗುಣ ಅಲ್ಲ, ಇದು ದೇವರ ಚಿತ್ತ, ಸ್ವಸ್ಥತೆ. ರೈಟ್? ಇದು ಸೈತಾನನ ಕೆಲಸ, ರೋಗ. ಅದಕ್ಕೆ ನಾನೇನ್ ಮಾಡ್ತೇನೆ? ದೇವರಿಗೆ ಒಳಗಾಗ್ತೇನೆ, ಸೈತಾನನನ್ನು ಎದುರಿಸ್ತೇನೆ ಅಂತ. ಇವಾಗ ನಮ್ಮ ಪ್ರಾರ್ಥನೆ ಏನಾಗ್ತದೆ? ದೇವ್ರ ಚಿತ್ತ ಗೊತ್ತಾದಾಗ ನೀನು ಅಧಿಕಾರದಲ್ಲಿ ಪ್ರಾರ್ಥನೆ ಮಾಡುವವನಾಗಿದೆ. ರೈಟ್? ಓಕೆ. ಇನ್ನೊಂದು ದೇವ್ರ ಚಿತ್ತ ಏನಂದ್ರೆ
ಸುವಾರ್ತೆ ದೇವರ ಚಿತ್ತ ಮರ್ಮವಾಗಿದೆ, ರೈಟ್? ಇಲ್ಲಿ ದೇವರ ಚಿತ್ತ ಮರ್ಮವಾಗಿದೆ. ಇನ್ನೊಂದು ಏನಂತಂದ್ರೆ, ದೇವರು ನಿನ್ನ ಜೀವಿತದಲ್ಲಿ ಒಂದು ಪ್ಲಾನ್ ಇಟ್ಟಿದ್ದಾನೆ. ನೀನು ಸುಮ್ಮನೆ ರಕ್ಷಣೆ ಹೊಂದುವುದು ಮಾತ್ರ ಅಲ್ಲ ದೇವರ ಉದ್ದೇಶ ಇಲ್ಲಿಟ್ಟಿರೋದು. ಒಂದು ಪ್ರಶ್ನೆ ನಾನು ಕೇಳ್ತೇನೆ, ಈ ಭೂಮಿಯಲ್ಲಿ ನೀನು ಯಾಕಿದ್ದಿ? ಪಕ್ಕದಲ್ಲಿರೋರ್ಗೆ ಒಂದ್ಸರಿ ಶೇಕ್ ಹ್ಯಾಂಡ್ ಕೊಟ್ಟು ಕೇಳ್ರಿ, ಪ್ರೀತಿಯಿಂದ ಕೇಳ್ರಿ, ಹೇಳ್ರಿ, ಈ ಭೂಮಿಯಲ್ಲಿ ನೀನು ಯಾಕಿದ್ದಿ? ದೇವರ ಚಿತ್ತವನ್ನು, ಬಟ್ ಎಲ್ಲರೂ ಹಂಗಿರಲ್ಲ. ಎಲ್ಲರಿಗೇನ್ ಬೇಕು? ಊಟ ಬೇಕು, ಪಾಪಿ ಪೇಟ್ ಕಾ ಸವಾಲ್, ರೋಟಿ ಕಪಡಾ ಮಕಾನ್. ಊಟ, ಬಟ್ಟೆ, ಹಣ, ನೌಕರಿ, ಚೋಕರಿ, ಎಲ್ಲರದು ಅದೇ ಪರದಾಟ. ಊಟ ಬೇಕು, ಊಟ ಬೇಕು, ಊಟ ಬೇಕು, ಬಟ್ಟೆ ಬೇಕು, ಬಟ್ಟೆ ಬೇಕು, ಬಟ್ಟೆ ಬೇಕು, ಮದುವೆ ಆಗ್ಬೇಕು, ಮದುವೆ ಆಗ್ಬೇಕು, ಮದುವೆ ಆಗ್ಬೇಕು, ಮದುವೆ ಆದ್ಮೇಲೆ ಮಕ್ಕಳಾಗ್ಬೇಕು, ಮಕ್ಕಳಾಗ್ಬೇಕು, ಮಕ್ಕಳು, ಆಮೇಲೆ ಅವ್ರಿಗೆ ಮದುವೆ ಆಗ್ಬೇಕು, ಮದುವೆ ಆಗ್ಬೇಕು, ಅವ್ರು ಚೆನ್ನಾಗಿ ಓದ್ಕೋಬೇಕು, ಓದ್ಕೋಬೇಕು, ಓದ್ಕೋಬೇಕು. ಪ್ರಾರ್ಥನೆ ಮಾಡ್ರಿ ಪಾಸ್ಟ್ರೆ, ಮನೆ ಕಟ್ತಾ ಇದ್ದೀವಿ. ಪ್ರಾರ್ಥನೆ ಮಾಡ್ರಿ ಪಾಸ್ಟ್ರೆ, ನಾವು ಇದು ಕೊಂಡ್ಕೊಂತ ಇದ್ದೀವಿ. ಪ್ರಾರ್ಥನೆ ಮಾಡ್ರಿ ಪಾಸ್ಟ್, ಒಳ್ಳೇದೇ. ದೇವ್ರು ನಿಮ್ಮ ಊಟ ಬೇಕು, ಬಟ್ಟೆ ಬೇಕಂತ ಆತನಿಗೆ ನೀವು ಕೇಳುವ ಮುಂಚೆ ಗೊತ್ತಿದೆ. ಗೊತ್ತಿಲ್ವಾ? ನಿಮ್ಮನ್ನು ಮಾಡದಿದ್ದ ಆತ ಗೊತ್ತು ನಿಮ್ಗೆ ಹಸಿವೆ ಆಗ್ತದ ಅಂತ. ಆಮೇನ್. ಬಟ್ ಬಹಳ ಜನ ಪರದಾಟ ಇದ್ರಾಗೆ ಇರ್ತದೆ. ವಿಶ್ವಾಸಿಗಳು ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾಕೆ? ಮನೆ ಕಟ್ತಾ ಇದ್ದೀನಿ, ಅದಕ್ಕೆ ಉಪವಾಸ ಪ್ರಾರ್ಥನೆ ಮಾಡ್ತೇನೆ. ನಾನು ಇದು ಕಟ್ತೇನೆ, ಅವ್ರ ಜೀವನ ಎಲ್ಲ ಬರೀ ಅದಕ್ಕೆ. ಇಲ್ಲಿ ಅವಿಶ್ವಾಸಿನ ಕೇಳು, ಏನ್ ಬೇಕಪ್ಪ ನಿನ್ನ ಜೀವಿತ? ನನಗೆ ಒಳ್ಳೆ ಲೈಫ್ ಬೇಕಪ್ಪ. ಏನು ಒಳ್ಳೆ ಲೈಫ್ ಅಂದ್ರೆ ಏನು ಬೇಕಪ್ಪ? ಚೆನ್ನಾಗಿ ಓದ್ಕೋಬೇಕು, ದುಡಿಬೇಕು, ಹಣ ಬರಬೇಕು, ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಬಟ್ಟೆ ಹಾಕೋಬೇಕು, ಮನೆ ಕಟ್ಕೋಬೇಕು, ಒಂದು ಕಾರ್ ಇರಬೇಕು, ನಾನು ಓದಬೇಕು, ಆಮೇಲೆ ನಾನು ಮದುವೆ ಮಾಡ್ಕೋಬೇಕು, ಮದುವೆ ಮಾಡ್ಕೊಂಡ್ಮೇಲೆ ನನ್ನ ಮಕ್ಕಳು ಹುಟ್ಟಬೇಕು, ಆ ಮಕ್ಕಳಿಗೆ ನಾನು ಚೆನ್ನಾಗಿ ಓದಿಸ್ಬೇಕು, ಓದಿದ್ಮೇಲೆ ಅವ್ರು ಮದುವೆ ಮಾಡ್ಕೋಬೇಕು, ಆಮೇಲೆ ಅವ್ರು. ಅವಿಶ್ವಾಸಿನ ಕೇಳಿ ಅದೇ ಹೇಳ್ತಾನೆ. ವಿಶ್ವಾಸಿದ ಪರದಾಟ ಏನು? ಅದೇ. ಇವ ನನ್ನ ಪ್ರಶ್ನೆ, ವಿಶ್ವಾಸಿಗೆ ಅವಿಶ್ವಾಸಿಗೆ ಏನು ವ್ಯತ್ಯಾಸ? ಮತ್ತೆ ಯಾಕಿದೆ ಈ ಭೂಮಿ ಮೇಲೆ? ಈ ಭೂಮಿ ಮೇಲೆ ಯಾಕಿದೆ? ದೇವ್ರಿಗೆ ಗೊತ್ತು ನಿನ್ಗೆ ಊಟ ಬೇಕು, ದೇವ್ರಿಗೆ ಗೊತ್ತು ನಿಂಗೆ ಬಟ್ಟೆ ಬೇಕು, ದೇವ್ರಿಗೆ ಗೊತ್ತು ನಿನ್ನ ಮನೆ ಬೇಕು, ದೇವ್ರಿಗೆ ಗೊತ್ತು ನಿನಗೆ ವಿದ್ಯಾಭ್ಯಾಸ ಬೇಕು, ಇವೆಲ್ಲ ಗೊತ್ತು. ಆದರೆ ಇದಕ್ಕಿಂತ ಮೀರಿ ಒಂದು ಉದ್ದೇಶ ಅನ್ನೋದಿದೆ ನಿನ್ನ ಜೀವಿತದಲ್ಲಿ. ದೇವರು ನಿನ್ನನ್ನು ಈ ಭೂಮಿಯಲ್ಲಿ ಕಳಿಸಿದ ಮೇಲೆ ಆ ಉದ್ದೇಶವನ್ನು ನೆರವೇರಿಸಲಿಕ್ಕಾಗಿ ದೇವರು ನಿನ್ನನ್ನು ಈ ಭೂಮಿಯಲ್ಲಿ ಇಟ್ಟಿದ್ದಾನೆ. ನೀನು ತಾಯಿಯ ಗರ್ಭದಲ್ಲಿರುವಾಗಲೇ ನಿನ್ನನ್ನು ಆತನು ಆರಿಸಿಕೊಂಡು ನಿನ್ನ ಜೀವನದಲ್ಲಿ ಆ ಉದ್ದೇಶವನ್ನು ಇಟ್ಟಿದ್ದಾನೆ ಪ್ರಿಯರೇ. ಆಮೇನ್. ಯೆರೆಮೀಯನಿಗೆ ದೇವರು ಹೇಳ್ತಾನೆ, ನೀನು ತಾಯಿಯ ಗರ್ಭದಲ್ಲಿರುವಾಗಲೇ ನಾನು ನಿನ್ನನ್ನು ರಾಷ್ಟ್ರಗಳಿಗೆ ಪ್ರವಾದಿಯಾಗಿ ನಾನು ನೇಮಿಸಿದ್ದೇನೆ. ಯಾವಾಗ? ನೀನು ಹುಟ್ಟ ಮೇಲಲ್ಲ, ಇನ್ನ ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ಹೆಣ್ಣು ಮಗುನ ಗಂಡು ಮಗುನ ಅಂತ. ದೇವರ ಆಗಲೇ ನಿನ್ನ ಜೀವಿತದಲ್ಲಿ ನೀನು ಯಾರು, ನೀನು ಎಂಥವನು, ನಿನ್ನ ಚರ್ಮದ ಕಲರ್ ಎಂಥದ್ದು, ನೀನು ಯಾವ ಕುಟುಂಬದಲ್ಲಿ ಹುಟ್ಟಬೇಕು, ನೀನು ಯಾವ ಊರಿನಲ್ಲಿ ಹುಟ್ಟಬೇಕು, ನಿನ್ನ ಜೀವಿತದಲ್ಲಿ ಏನು ಮಾಡಬೇಕೆಂಬುದಾಗಿ ದೇವರು ಆಗಲೇ ಪ್ಲಾನ್ ಹಾಕಿ ಇಟ್ಟಿದ್ದಾನೆ. ಯೋಸೆಫ್ ಇದ್ದ ಬೈಬಲ್ನಲ್ಲಿ, ಯಾಕೋಬನ ಮಗ, ರೈಟ್? ಅವನಿಗೆ ಅಣ್ಣಂದಿರು ಇದ್ರು. ಅವರಪ್ಪ ಅವನ್ನ ಬಹಳ ಪ್ರೀತಿ ಮಾಡ್ತಾ ಇದ್ದ. ಆದ್ರೆ ಅವ್ರ ಅಣ್ಣನಿಗೆಲ್ಲ ಅವ್ರಿಗೆ ನನ್ನ ಮೇಲೆ ಅಸೂಯೆ. ಏನ್ ಮಾಡಿದ್ರು? ಆದ್ರೆ ಯೋಸೆಫನ ಜೀವಿತದಲ್ಲಿ ದೇವ್ರ ಉದ್ದೇಶವನ್ನು ಇಟ್ಟಿದ್ದ. ಚಿಕ್ಕವನಿರುವಾಗಲೇ ಅವನು ಕನಸು ದೇವ್ರು ಕೊಟ್ಟಿದ್ದ. ನೀನು ಆಳುವವನಾಗಿದ್ದಿ, ಎಲ್ಲರೂ ಬಂದು ನಿನ್ನ ಮುಂದೆ ಬಾಗ್ತಾರೆ. ಆ ಕನಸು ಹೇಳಿದ್ರೆ ಅವ್ರಿಗೆಲ್ಲರಿಗೆ ಸಿಟ್ಟು ಬಂತು, ಅವನ ಮೇಲೆ ಅಸೂಯೆ ಪಟ್ರು. ಸಹೋದರರು ಏನ್ ಮಾಡಿದ್ರು ಅವನ್ನ? ಫಸ್ಟ್ ಸಾಯಿಸ್ಬೇಕಂತಿದ್ರು. ಯಾವನೋ ಒಬ್ಬನ ಹೇಳ್ದ, ಬ್ಯಾಡ್ಲೆ ಸಾಯಿಸ್ಬೇಡ, ಹೋಗ್ಲಿ ಬಿಡು, ಪ್ರಾಣನ ಉಳಿಸು. ಅವನೇನೋ ದೊಡ್ಡ ಉಪಕಾರ ಮಾಡ್ದಂಗೆ. ಕುಣೆಗಾಗಿ ಸಾಯಿಸ್ಬಿಡ್ರಿ, ಯಾವ್ದನ್ನ ಒಂದು ಅಡವಿ ಪ್ರಾಣಿ ಬಂದು ಅವನ್ನ ತಿಂದ್ಬಿಡ್ಲಿ ಅಂತ ಪರಿದ್ರು. ಇವಾಗ ಒಂದು ಪ್ರಶ್ನೆ ಕೇಳ್ತೇನೆ, ನಿಮ್ಮನ್ನ ಯಾರನ್ನ ಹಂಗೆ ಮಾಡಿದಾರ? ನಾವ್ ಹೆಂಗ್ ಗೊತ್ತಾ, ಯಾರನ್ನೊಬ್ಬರು ನಮ್ಗೆ ಶೇಕ್ ಹ್ಯಾಂಡ್ ಕೊಟ್ಟಿಲ್ಲ ಅಂದ್ರೆ ಹತ್ಕೊಂಡು ಹೋಗ್ಬಿಡ್ತೀವಿ. ಅವನು ನನಗೆ ಶೇಕ್ ಹ್ಯಾಂಡ್ ಕೊಟ್ಟಿಲ್ಲ, ಅವನು ನನಗೆ ಪ್ರೇಸ್ ಮಾಡೋದಿಲ್ಲ, ನಾನು 5 ಸರಿ ಫೋನ್ ಮಾಡಿದ್ರೆ ನಾನು ಫೋನ್ ಎತ್ತಿಲ್ಲ. ಅಷ್ಟೇ ಅಲ್ಲ, ನಿನ್ನೇನು ಕುಣೆಗಾಗಿ ಸಾಯಿಸ್ಬೇಕಂತಿದ್ರೆ ಯಾರನ್ನ? ನಾವು ಎಷ್ಟು ಡೆಲಿಕೇಟ್ ಡಾರ್ಲಿಂಗ್ಗಳಾಗ್ಬಿಟ್ಟಿವಂದ್ರೆ ಇವಾಗ ಅದೇ ದೊಡ್ಡ ಸಮಸ್ಯೆ ಥರ. ನಾನು 5 ಸರಿ ಫೋನ್ ಮಾಡಿದೆ, ನನ್ನ ಫೋನ್ ಎತ್ತಿಲ್ಲ, ನಾನು ನಿನ್ನೆ ಮೆಸೇಜ್ ಕಳಿಸಿ ನಿನ್ನ ರಿಪ್ಲೈ ಮಾಡಿಲ್ಲ. ಥೋ,
ನಾವು ಅನ್ಕೊಳ್ತೀವಿ ನಮ್ಮ ಸಮಸ್ಯೆ ಎಷ್ಟು ದೊಡ್ಡದು ಅನ್ಕೊಳ್ತೀವಿ, ನಾವು ಅನ್ಕೊಳ್ಳಲ್ಲ. ಫೋನ್ ಎತ್ತಿಲ್ಲ ಅಂದ್ರೆ ಎತ್ತಿಲ್ಲ ಬಿಡು, ಏನು ನಿಂದೇನು ಹೋಗ್ತದೆ? ಹೌದಾ, ನೀನು ಸತ್ತೋಗ್ತೀಯಾ? ಇಲ್ಲಲ್ಲ. ಯೋಸೆಫನ್ ಏನು ಮಾಡಿದ್ರು ಗೊತ್ತಾ? ನಾನು ಆಗ್ರಲ್ಲೇ ಸಾಯಿಸ್ಬಿಡ್ರಿ ಅವನ್ನ, ರೈಟ್? ಆಮೇಲೆ ಏನು ಮಾಡಿದ್ರು? ಬೇಡ ಬಿಡು ಅಂತೇಳಿ ಇವನ್ನ ಮಾರ್ಬಿಟ್ರು. ಏನಾಗಿ? ಬಾನಿಸನಾಗಿ ಮಾರ್ಬಿಟ್ರು. ನನ್ನ ಯಾರನ್ನ ಮಾರಾರ? ಇಲ್ಲ. ಜೀವಿತದಲ್ಲಿ ಕೆಲವೊಂದ್ಸರಿ ಸಮಸ್ಯೆಗಳು ಬರ್ತವೆ, ಆದರೆ ಆ ಸಮಸ್ಯೆಗಳ ಮಧ್ಯದಲ್ಲಿ ದೇವರ ಉದ್ದೇಶ ಅವನ ಜೀವಿತದಲ್ಲಿತ್ತು. ನಾವು ಬರೀ ಇಂದಿನ ಸಮಸ್ಯೆಯನ್ನು ನೋಡಿ ಅಂತ ಹೇಳ್ತಿರ್ತೀವಿ ನಾವು, ಆದ್ರೆ ದೊಡ್ಡ ದೇವರ ಉದ್ದೇಶ ಪ್ಲಾನ್ ಮಾಡಿಟ್ಟಾನೆ ದೇವರು. ನೀನ್ ರಾಜ ಆಗಬೇಕು, ಎಲ್ಲರೂ ಬಂದು ನೀನು ಬಾಗ್ಬೇಕಂದ್ರೆ ಈ ರೂಟ್ ನೀನು ಹೋಗ್ಬೇಕು ನೀನು. ಅದು ನಮಗೆ ಗೊತ್ತಿಲ್ಲ ಅವಾಗ, ಯೋಸೆಫ್ ಕೂಡ ಸರಿ ಗೊತ್ತಿಲ್ಲ ಅವಾಗ ಮರ್ಮ. ಅದನ್ನೇ ನಾವು ಮರ್ಮ ಅಂತ ಹೇಳುತ್ತೆ. ಅದನ್ನೇ ನಾವೇನದು? ಮರ್ಮ, ರಹಸ್ಯ, ಆತನ ಚಿತ್ತದ ಮರ್ಮ. ಅವನಿಗೆ ಗೊತ್ತಿಲ್ಲ, ರೈಟ್? ಆಮೇಲೆ ಅವನು ಹೋದ, ಫೋತಿಫರ್ ಅವನ್ನ ಕೊಂಡ್ಕೊಂಡ, ಅವನ ಮನೆಗೆ ಇಟ್ಕೊಂಡ, ಅವನು ಚೆನ್ನಾಗಿ ಕೆಲಸ ಮಾಡ್ತಿದ್ದ, ಎಲ್ಲಿದ್ರು ಆದ್ರೆ ನಂಬಿಗಸ್ತನಾಗಿದ್ದ. ಆಮೇಲೆ ದೇವ್ರ ಮಕ್ಕಳು ನಾವು ಹಂಗಿರ್ಬೇಕ್ರಿ. ಬರೀ ಅನುಕೂಲಗಳನ್ನು ಮಾತ್ರ ನಾವು ನೋಡೋದಲ್ಲ, ಅನಾನುಕೂಲವಾದಂಥ ಸಂದರ್ಭವು ನಮ್ಮ ಮಧ್ಯದಲ್ಲಿರುವಾಗ ಕೂಡ ದೇವರು ನಮ್ಮನ್ನು ಬಿಟ್ಟಿಲ್ಲ, ನಮ್ಮನ್ನು ತೊರೆಯುವುದಿಲ್ಲ. ನಮ್ಮ ಗಮನ ಬರೀ ನಮ್ಮ ಅನುಕೂಲತೆಗಳ ಮೇಲೆ ನೋಡಿಕೊಳ್ಳುವುದಲ್ಲ, ದೇವರ ಉದ್ದೇಶವನ್ನು ನೆರವೇರಿಸುವಂತ ತವಕ ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಇರಬೇಕು. ದೇವರು ನನ್ನ ಈ ಭೂಮಿಗೆ ಕಳಿಸಿದಾನಪ್ಪ, ಆತನ ಉದ್ದೇಶವನ್ನು ನಾನು ನೆರವೇರಿಸ್ಬೇಕು. ನಾನು ಸಾಯಕ್ಕೆ ಮುಂಚೆ ಸುಮ್ಮನೆ ಮಾಮೂಲು ಜೀವನ ಜೀವಿಸಬಾರ್ದು, ಆತನ ಚಿತ್ತವನ್ನು ನಾನು ಮುಗಿಸ್ಬೇಕು. ಸ್ವಾಮಿ ಏನು ಹೇಳ್ದ? ನನ್ನ ತಂದೆಯ ಚಿತ್ತವನ್ನು ಮಾಡಿ ಮುಗಿಸುವುದೇ ನನ್ನ ಆಹಾರವಾಗಿದೆ. ಹಸ್ಕೊಂಡಿದ್ದ ಸ್ವಾಮಿ ಶಿಷ್ಯರಿಗೆ ಹಸ್ವೆ ಆಗಿತ್ತು. ಏನಾಗಿತ್ತು? ಹಸ್ವೆ ಆಗಿತ್ತು. ಶಿಷ್ಯರು ಹೇಳಿದ್ರು, ನಾವು ಊರಿಗೆ ಹೋಗಿ ಕೊಂಡ್ಕೊಂಬರ್ತೀವಿ ಅಂತ. ಬಿರಿಯಾನಿ ಪ್ಯಾಕೆಟ್ ಕೊಂಡ್ಕೊಂಬಂದ್ರು ಅವ್ರು. ಅಷ್ಟ್ರೊಳಗಡೆ ಸ್ವಾಮಿ ಯಾರು ನೋಡ್ದ? ಒಬ್ಬ ಸಮಾರ್ಯ ಸ್ತ್ರೀನ ನೋಡ್ದ, ನೀರು ತಗೊಳಕ್ ಬಂದ್ಲ ಬಾವಿ ಹತ್ರ. ಟಕ್ ಅಂತ ಸ್ವಾಮಿ ಹೇಳಿದ, ನಾನು ಬಂದಿದ್ದು ಯಾಕತ್ತಕ್ಕೆ ಈ ಲೋಕಕ್ಕೆ? ಇಂಥವ್ರಿಗೋಸ್ಕರ ನಾನು ಬಂದಿತ್ತು. ನಾನು ಇಲ್ಲಿ ಬಂದಿದ್ದು ಯಾಕೆ? ನಶಿಸಿ ಹೋಗುವವರು ರಕ್ಷಣೆ ಹೊಂದಲಿಕ್ಕಾಗಿ ಬಂದಿದ್ದು. ಈ ಸ್ತ್ರೀಯ ಜೀವಿತ ಭಯಂಕರವಾಗಿದೆ, ಈಕೆಗೆ ತೃಪ್ತಿ ಇಲ್ಲ. ಈಕೆ 5 ಗಂಡಂದಿರು ಆಕೆಗೆ ಇದ್ದರೂ ಕೂಡ ಈಕೆಗೆ ಯಾವ ತೃಪ್ತಿ ಇಲ್ಲ. ಆಕೆ ಬರೀ ಉಪ್ಪು ನೀರು ಕುಡಿದಿದ್ದಾಳೆ, ಜೀವದಲ್ಲಿ ತೃಪ್ತಿ ಇಲ್ಲ. ಆದರೆ ನಾನು ಕೊಡುವಂಥ ನೀರು ಇವಳಿಗೆ ಬೇಕು ಅಂತ ಅದನ್ನು ಗುರುತಿಸಿ, ಆಮೇನ್. ಆದ್ರೆ ಇಲ್ಲಿ ಮಧ್ಯದಲ್ಲಿ ಹಸಿವೆ ಆಗ್ತೈತೆ ಯೇಸು ಸ್ವಾಮಿಗೆ. ಇವಾಗ ಹಸಿವೆ ಆಗ್ತದೆ ಬಿಡಪ್ಪ, ಆಕೆ ಹೆಂಗನ ಹೋಗ್ಲಿ ನಡಿ. ಇಲ್ಲ ಬಂದು ಸ್ವಾಮಿ ಹೇಳಿದ್, ನಾನು ಈ ಭೂಮಿ ಮೇಲೆ ಬಂದಿದ್ದ ಉದ್ದೇಶವೇ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ. ಆಮೇನ್. ತನ್ನ ಉದ್ದೇಶದಿಂದ ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ನೋಡ್ಲಿಲ್ಲ ಯೇಸು ಸ್ವಾಮಿ. ಆಮೆನ್. ಆಕೆಗೆ ಸುವಾರ್ತೆ ಹೇಳ್ದ, ಆಕೆ ರಕ್ಷಣೆ ಹೊಂದಿದ್ಲು, ಕೊಡ ಬಿಟ್ಲು, ಓಡಿ ಹೋದ್ಲು, ಊರ್ ಜನರನ್ನೆಲ್ಲ ಕರ್ಕೊಂಡ್ಬಂದ್ಲು. ಆಕೆನ ಹತ್ರ ಮಾತಾಡ್ತಾರೆ. ಆಕೆ ಹತ್ರ ಶಿಷ್ಯರು ಬಂದ್ರು, ಸ್ವಾಮಿ ಬಿರಿಯಾನಿ ಪ್ಯಾಕೆಟ್ ಅಂದ್ರು. ಹಸಿವೆ ಆಗ್ತೈತಲ್ಲ ನಿನಗೆ? ನಾನು ಹೇಳಿದೆ, ನನಗೊಂದು ಆಹಾರ ಇದೆ, ಅದನ್ನು ನಾನು ತಿಂದಿದ್ದೇನೆ. ಯಾರನ್ನು ಊಟ ತಂದು ಕೊಟ್ರೇನೋ ಅನ್ಕೊಂಡು ಇವ್ರ ಮೈಂಡ್ನಾಗ ಬರೀ ಊಟ. ಬರೀ ಊಟ. ನಾನು ಮದುವೆ ಆದಾಗಿಂದ ನನ್ನ ಹೆಂಡತಿ ಅವಾಗವಾಗ ಊರಿಗೆ ಹೋಗ್ತಿರ್ತಾಳೆ. ವರ್ಷಕ್ಕೊಂದ್ಸರಿ 2 ಸರಿ ರಜೆಗಳು ಬಂದಾಗ ಮಕ್ಕಳು ಹೋಗ್ಬೇಕು, ರೈಟ್? ಅವ್ರಿಗೂ ಇದಿರ್ಬೇಕು. ಹೋದಾಗ ಭಾಳ ಜನ ನಮ್ಮವರೇ ಕೇಳ್ತಾರೆ ಪ್ರೀತಿಯಿಂದ, ರೈಟ್? ಫಸ್ಟ್ ಕೇಳ್ತಾರೆ, ಎಲ್ಲಿ ಅಕ್ಕ ಕಂಡಿಲ್ಲ, ಎಲ್ಲಿ ಇಲ್ಲ ಊರಿಗೆ ಹೋಗಾರ. ಫಸ್ಟ್ ನೆಕ್ಸ್ಟ್ ಕ್ವಶನ್ ಗೊತ್ತಾ? ಊಟ ಫಸ್ಟ್ರ? ಸೆಕೆಂಡ್ ಕ್ವಶನ್ ಊಟ. ಅಯ್ಯೋ ಊಟ ಮಸ್ತ್ ಐತಮ್ಮ. ಊಟದಕ್ಕಿಂತ ಜಾಸ್ತಿ ದೇವರ ಚಿತ್ತ ಮಾಡಿ ಮುಗಿಸುವುದಿದೆ. ಸ್ವಲ್ಪ ಜನ ಕುಂತ್ರೆ ಇದೆ, ಬೆಳಗ್ಗೆ ಎದ್ದಿದ್ದೆ ನಾಷ್ಟ ಆಯ್ತಾ ಅಂತ ಕೇಳೋದು, ಬೇರೆ ಪ್ರಶ್ನೆ ಕೇಳಲ್ಲ. ಪ್ರಾರ್ಥನೆ ಆಯ್ತಾ ಅಂತ ಕೇಳ್ರಿ, ಬೈಬಲ್ ಓದಿರ ಅಂತ ಕೇಳ್ರಿ, ಯಾರಿಗನ್ನ ಸುವಾರ್ತೆ ಹೇಳಿಯ ಅಂತ ಕೇಳ್ರಿ. ಇವತ್ತು ಈ ದೇವ್ರಿಗಾಗಿ ಆ ಪ್ರಶ್ನೆ ಕೇಳಲ್ಲ. ಎದ್ದಿದ್ದೆ, ಸಾಯಂಕಾಲ ಆಗಿದೆ, ಚಾಯ್ ಆಯ್ತಾ, ಬೆಳಿಗ್ಗೆ ಊಟ ಆಯ್ತಾ? ಗಂಡ ಹೋದ್ಮೇಲೆ ಫೋನ್ ಹಚ್ತಾರ, ಆಮೇಲೆ ಹಚ್ಚಿ, ಏನಿವತ್ತು ಅಡಿಗೆ ನಿಮ್ಮ ಮನೆಗ? ನಮ್ಮ ಮನೆಗ ರೊಟ್ಟಿ ಇದು ಮಾಡಿ, ನಿಮ್ಮ ಮನೆಗೆ ಏನು ಮಾಡಿ? ಅಲ್ಲೋ ತಿಂದಿದೆ. ಅದು ಬಿಟ್ಟರೆ ಜೀವನ ಇಲ್ಲ. ಪಕ್ಕದಲ್ಲಿರೋರ್ಗೆ ಹೇಳಿ, ಸೆಕೆಂಡ್ ಊಟ ಬಿಟ್ಟು ದೇವರು
ತನ್ನ ಉದ್ದೇಶವನ್ನು ಇಟ್ಟಿದ್ದಾನೆ. ಹಾ, ನಶಿಸಿ ಹೋಗು. ಸ್ವಲ್ಪ ಹೊರಗೆ ನೋಡಿದ್ರೆ ನನಗೆ ಯಾವಾಗಲೂ ಬಾಧೆ. ಮೊನ್ನೆ ಕೆಲವ್ರ ಹತ್ರ ಮಾತಾಡ್ತಿದ್ದೆ, ನಮ್ಮ ಸಹೋದರರ ಹತ್ರ, ಜಾನ್ಸನ್ ಹತ್ರ ಮಾತಾಡ್ತಿದ್ದೆ, ಪಾಲಾಕ್ಷಿ ಹತ್ರ ಮಾತಾಡ್ತಿದ್ದೆ. ನಾವು ಏನೋ ಅನ್ಕೊಂಡ್ಬಿಟ್ಟಿವಿ, ಚರ್ಚು ಬರ್ತೀವಿ, ಆರಾಧನೆ ಮಾಡ್ತೀವಿ, ಹೊರಗಡೆ ಎಷ್ಟು ಜನ ನಶಿಸಿ ಹೋಗ್ತಾ ಇದ್ದಾರೆ. ಯಾರು ಹೇಳೋದು ಅವ್ರಿಗೆ ಸುವಾರ್ತೆ? ಇವತ್ತು ಯೇಸುಸ್ವಾಮಿ ಬಂದರೆ ನಾವು ಎಷ್ಟು ಜನ ನಾವು ಹೋಗ್ತೀವಿ? ಅವ್ರ ಗತಿ ಏನು? ಅವ್ರ ಗತಿ ಏನು? ನಶಿಸಿ ಹೋಗೋರನ್ನು ರಕ್ಷಿಸ್ಲಿಕ್ಕಾಗಿ ಯೇಸುಸ್ವಾಮಿ ಬಂದ. ನನಗೆ ಊಟ ಐತೆ, ನನಗೆ ಬಟ್ಟೆ ಐತೆ, ಒಂದು ಮನೆ ಐತೆ, ಏನೋ ಸಮಸ್ಯೆಗಳು ಕೆಲವು ಇರ್ಬೋದು, ಸವಾಲುಗಳು ಇರ್ಬೋದು. ನನಗೆ ನಿತ್ಯ ಜೀವ ಇದೆ, ನಿನಗಿದೆ, ಶಾಂತಿ ಇದೆ, ಸಮಾಧಾನ ಇದೆ, ನೆಮ್ಮದಿ ಇದೆ, ಸಂತೋಷ ಇದೆ, ಪವಿತ್ರಾತ್ಮನ ಇದ್ದಾನೆ ನಮಗೆ. ಅವ್ರ ಗತಿ ಏನು? ಹೊರಗಡೆ ಇರೋರ ಗತಿ ಏನು? ಆಮೇನ್. ನಾವು ಉದ್ದೇಶಪೂರ್ವಕವಾಗಿ ಜೀವಿಸ್ಬೇಕು ಪ್ರಿಯರ. ಆ ದೇವರ ಯೋಜನೆಯನ್ನು ನಾವು ಅರಿತುಕೊಂಡು ಜೀವಿಸುವುದಾದರೆ ಆ ವ್ಯಕ್ತಿಯ ಮಾತು, ಅವನ ಊಟ, ಅವನು ಮಲಗೋದು, ಅವನು ಎದ್ದೋಳೋದೆಲ್ಲ ದೇವರ ಚಿತ್ತವಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. 2 ಮರ್ಮಗಳು. ಒಂದು ಸುವಾರ್ತೆಯ ಮರ್ಮ, ಎರಡನೇದು ದೇವರ ಚಿತ್ತ ನಿಮ್ಮ ಜೀವಿತದಲ್ಲಿ. ಬರೀ ರಕ್ಷಣೆ ಹೊಂದುವುದಲ್ಲ, ರಕ್ಷಣೆ ಹೊಂದಿದ್ದೀರಿ, ಇವಾಗ ನೆಕ್ಸ್ಟ್ ಏನು? ಪಕ್ಕದಲ್ಲಿರೋರು ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ನೀನು ರಕ್ಷಣೆ ಹೊಂದಿದ್ದೀ, ನೀನು ದೇವರ ಮಗು ಆಗಿದ್ದಿ. ಪಕ್ಕದವ್ರಿಗೆ ಹೇಳ್ರಿ, ನೀನು ಸತ್ತರೆ ಪರಲೋಕ ಗ್ಯಾರಂಟಿ. ಬಟ್ ಕೇಳ್ರಿ, ಸಾಯಕ್ಕೆ ಮುಂಚೆ ಏನು ಮಾಡ್ತಿ ಕೇಳ್ರಿ. ಆಮೇನ್. ಹಲ್ಲೆಲೂಯಾ. ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಕಣ್ಣೀರು ಇಡೋದಲ್ಲ. ದಾವೀದನು ದೇವ್ರ ಉದ್ದೇಶವನ್ನು ನೆರವೇರಿಸ್ದ. ಇವಾಗ ಗೊಲಿಯಾತ್ನ ಸಾಯಿಸಿದ್ದು ಒಳ್ಳೇದು ಮಾಡಿದ್ನ ಕೆಟ್ಟದ್ದು ಮಾಡಿದ್ನ? ಒಳ್ಳೇದು ಮಾಡ್ದ. ಏನು ಬಂತು ಅವನಿಗೆ? ಸೌಲ್ಗೆ ಅಸೂಯೆ ಪಟ್ಟ. ಅಬ್ಬಬ್ಬಬ್ಬಲೇ, ಎಲ್ಲರಿಗೂ ನನ್ನ ಬಿಟ್ಟು ಇವಾಗ ಇವನೇ ಹೀರೋ ಅಂತಾರಲ್ಲ. ಎಲ್ಲರೂ ಚಪ್ಪಾಳೆ ಹೊಡೆಯಲ್ಲ ಒಳ್ಳೇದು ಮಾಡಿದ್ರೆ. ಅಸೂಯೆ ಅನ್ನೋದಿರ್ತದೆ ಜನರಲ್ಲಿ. ನೀವು ಒಳ್ಳೇದು ಮಾಡ್ತೀರಿ, ಜನರಲ್ಲಿ ಅಸೂಯೆ ಇರ್ತದೆ. ನೀವು ಆಶೀರ್ವಾದ ಹೊಂದಿದ್ರೆ ಎಲ್ಲರೂ ನಿನಗೆ ಸೂಪರ್ ಬಾಲು, ಸೂಪರ್ ಆಗ್ಬಿಟ್ಟನಪ್ಪ ಎಲ್ಲರೂ ಅನ್ನಲ್ಲ. ಕೆಲವ್ರು ಅಂತಾರೆ, ಕೆಲವರು ನೋಡ್ಲವನ ಬಿಡಲ್ಲ, ಬಂಡಟನ್ಲವನ ಎಲ್ಲ ಬಿಡಲ್ಲ. ಯಾರನ್ನ ದುಃಖದಲ್ಲಿ ದುಃಖಿಗಳಾಗಿರುವುದು ಸುಲಭ. ಯಾರ ಮನೆಗೆ ಯಾರೋ ಗೋಳಾಟ ಆಡೋದ್ರೆ ಅವ್ರ ಜೊತೆಗೆ ಹೋಗಿ ಅಳೋದು ಸುಲಭ. ಯಾರಿಗನ್ನ ಸಂತೋಷದಲ್ಲಿರುವಾಗ ಅವ್ರ ಜೊತೆಗೆ ಸಂತೋಷಿಸೋದು ಕಷ್ಟ. ನಿಜವಾದ ಕ್ಯಾರೆಕ್ಟರ್ ಬೇರೆಯವ್ರ ಸಂತೋಷದಲ್ಲಿ ಪಾಲುಗಾರರಾಗುವುದು ಭಾಳ ಸಂತೋಷ. ನೀನು ಮನೆ ಕಟ್ಟಬೇಕಂತ ನೀನು ಯೋಚನೆ ಮಾಡ್ತಿರ್ತೀವಿ, ಎಷ್ಟೋ ವರ್ಷದಿಂದ ಆಗಿರಲ್ಲ, ಅವ್ನು ಇನ್ನೊಬ್ಬನ ಕಟ್ಕೊಂಡ್ಬಿಡ್ತಾನೆ. ಅವಾಗ ನೋಡಿ ನೀನು ಸಂತೋಷ ಪಡ್ಬೇಕು, ಬಾ ನನ್ನ ಫ್ರೆಂಡು ಕಟ್ಕೊಂಡ. ಅದು ನಿಜವಾಗ್ಲೂ ಕ್ರೈಸ್ತ ಗುಣಲಕ್ಷಣ. ಅದನ್ನ ನೋಡಿ ಅಲ್ಲೂ ನನಗೂ ಕಟ್ಕೊಂಡ್ಬಿಟ್ರು. ನಿನ್ನ ಪರೀಕ್ಷೆ, ನಿನ್ನ ಹೃದಯದ ಪರೀಕ್ಷೆ ಆ ಟೈಮಲ್ಲಿ ಬರ್ತದೆ. ಅವ್ರು ಗೋಳಾಡುವಾಗ ಅಯ್ಯೋ ಹೆಂಗಾಯ್ತಲ್ಲ ನಿನಗೆ, ಅದು ಈಸಿ, ಭಾಳ ಈಸಿ. ರೈಟ್? ಓಕೆ. ಸೊ ದೇವರ ಉದ್ದೇಶ, ಇವಾಗ ಸೌಲನು, ರೈಟ್, ಸೌಲನ್ ಸಂತೋಷ ಪಟ್ಟಿಲ್ಲ ಗೊಲಿಯಾತ್ ಸತ್ತ ಅಂತ. ಅಲ್ಲ ಅವನು ಫೇಮಸ್ ಆಗ್ಬಿಟ್ಟ. ನನ್ನ ಕೈಯಲ್ಲಿ ಆಗಿಲ್ಲ, ಅವನು ಹೊಡ್ಬಿಟ್ಟು ಅವನು ಎಲ್ಲರೂ ಅವನ್ನ ಹೊಗಳ್ತಾ ಇದ್ದಾರೆ. ಇವನ್ನ ಬಿಡಬಾರ್ದು. ಏನಾಗ್ದ? ಈಟಿ ಹಾಕದ. ಆಮೇಲೆ ದಾವಿದನ ಮೇಲೆ ಏನಾಗ್ದ? ಈಟಿ. ಸಾಯಿಲ್ಲ ಮಗನೇ. ಆಮೇಲೆ ಏನು ಮಾಡ್ದ? ದಾವಿದ್ ಪರಾರಾಗ್ಬಿಟ್ಟ. ಓಡೋದ್ರೆ ಸುಮ್ಮನೆ ಬಿಟ್ಟಿಲ್ಲ, ಸೈನ್ಯ ತಗೊಂಡು ಅವನ ಹಿಂದೆ ಬೆನ್ನಟ್ಟಿದ್ದ. ಒಂದು ಪ್ರಶ್ನೆ ಕೇಳ್ತಾನೆ, ಯಾರ ನಿಮಗೆ ಈಟಿ ಹಾಕಾರ? ನಾನು ಒಂದು ಸಮಯದ ದೇವ್ರೆ ಹಂಗೆ ಮಾಡಾರ ಹಿಂಗೆ ಮಾಡಾರ ಅಂದ್ರೆ ದೇವ್ರಿಗೆ ಸ್ವಲ್ಪ ಸುಮ್ಮನೆ ಇರ ಅಂದ ಪವಿತ್ರ. ನಿನಗೆ ಯಾರನ್ನ ಈಟಿ ಎಸ್ದಾರೇನೋ ಅಂತ. ಇಲ್ಲ ದೇವ್ರೆ, ಮತ್ತೆ ಎಷ್ಟು ಕೇಳ್ತೀಯಲ್ಲ ನೀನು. ದಾವಿನ ಥರ ಆಡ್ತೀನಿ, ದಾವಿಂದ ಕೀರ್ತನೆ ಓದ್ತೀನಿ, ದಾವಿಂದ ಇದು ಮಾಡ್ತೀನಿ ಅಂತೆ, ಮತ್ತೆ ನಿನ್ನ ದಾವಿದನ ವಿಶ್ವಾಸ ಎಲ್ಲೈತೆ ಅಂತ. ಒಂದು ಮಾತು ಅಂದ್ಬಿಟ್ರೆ ನಾವು ಏನೋ ನಮ್ಮ ಪ್ರಾಣ ತೆಗೆದ್ಬಿಟ್ಟಾರೆ ಅನ್ನೋ ಥರ ಅಳ್ತೀವಿ ನಾವು. ದೇವ್ರು ಕೇಳ್ದ ನನ್ನ,
ಯಾರನ್ನ ಸೈನ್ಯ ಇಟ್ಕೊಂಡು ಬಂದಾರ ನಿನ್ನ ಸಾಯಿಸ್ಲಿಕ್ಕೆ? ಇಲ್ಲ ದೇವ್ರೆ, ಹಂಗೆ ಯಾರು ಬರ್ತಾರೆ? ಮತ್ತೆ ಅಳ್ತೀಯಲ್ವ ಅಂತ. ರೈಟ್? ಎಷ್ಟೊಂದು ಸರಿ ನಾವು ಸಣ್ಣ ಸಮಸ್ಯೆ ಸಾಕು, ಅದೇ ನಮ್ಮ ಪ್ರಾರ್ಥನೆ ವಿಘ್ನ, ದೇವ್ರ ದೇವ್ರ ದೇವ್ರ. ರೈಟ್? ಆದರೆ ದಾವಿದನು ದೇವರ ಉದ್ದೇಶವನ್ನು ನೆರವೇರಿಸಿದ ತನ್ನ ಜೀವಿತದಲ್ಲಿ. ಯೋಸೇಫನ ಮೇಲೆ ತಪ್ಪು ಆರೋಪ ಹಾಕಿದ್ರು. ಯೋಸೇಫನ ಮೇಲೆ ತಪ್ಪು ಆರೋಪ. ಎಂತ ಆರೋಪ? ಅಂತ ಇಂಥದ್ದಲ್ಲ. ರೈಟ್? ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿದಾನೆ ಅಂತ ಹಾಕಿದ್ರು. ಜೈಲ್ಗೆ ಹೋಗ್ಬಿಟ್ಟು ಅವನಿಗೆ ಏನು ತಪ್ಪು ಮಾಡಿಲ್ಲ, ಜೈಲ್ಗೆ ಹೋದ. ರೈಟ್? ಬಟ್ ದೇವರು ಅವನ ಜೊತೆಯಲ್ಲಿದ್ದ. ದೇವರ ಉದ್ದೇಶ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆಂದ್ರೆ, ನಮ್ಮ ಟೆಂಪ್ರರಿ ಸಮಸ್ಯೆಗಳ ಮೇಲೆ ನಾವು ಅನೇಕ ಸರಿ ನಮ್ಮ ಧ್ಯಾನ ಗಮನ ಇಟ್ಬಿಡ್ತೇವೆ. ಆದರೆ ನಿನ್ನ ಜೀವಿತದಲ್ಲಿ ನಿನ್ನ ಹೋರಾಟ ಏನಿರಬೇಕು ಗೊತ್ತಾ? ದೇವರು ನನ್ನನ್ನು ಈ ಭೂಮಿಯಲ್ಲಿ ಇಟ್ಟಿದ್ದಾನೆ, ನನಗೊಂದು ಉದ್ದೇಶವನ್ನು ಇಟ್ಟಿದ್ದಾನೆ. ಆ ಉದ್ದೇಶವನ್ನು ನಾನು ನೆರವೇರಿಸುವವರೆಗೂ ಈ ಭೂಮಿಯನ್ನು ನಾನು ಬಿಟ್ಟು ಹೋಗಬಾರದು. ಎಷ್ಟೇ ಸಮಸ್ಯೆ ಬರಲಿ, ಜನರು ನನ್ನ ಅರ್ಥ ಮಾಡಿಕೊಳ್ಳದೆ ಇರಲಿ, ಯಾರೇನು ಹೇಳಿದರು ನಾನು ಸೋತು ಹೋಗುವುದಿಲ್ಲ. ನಾನು ಕ್ರಿಸ್ತನನ್ನು ನೋಡಿ ನಾನು ಓಟವನ್ನು ನಾನು ಓಡುವವನಾಗಿದ್ದೇನೆ. ಬಟ್ ಹಂಗ್ ಬರ್ಬೇಕಂದ್ರೆ ಏನಿರ್ಬೇಕು ಗೊತ್ತಾ? ದೇವ್ರ ಉದ್ದೇಶ ನೀನು ತಿಳ್ಕೊಳ್ಬೇಕು. ಪೌಲನ್ ಜೀವಿತದಲ್ಲಿ ಆರಾಮ್ ಜೀವಿತ ಇತ್ತ. ಮರ್ಸಿಡೀಸ್ ಬೆನ್ಸ್ನಾಗ ತಿರುಗ್ತಿದ್ನ ಅವನು ಓದಲ್ಲೆಲ್ಲ ಹೂನಾರ ಹಾಕಿದ್ರೆ. ಈಗಿನ ಕಾಲದಾಗ ಪ್ರಾಸಂಗಿಕರು ನಾವು ಓದಾಗೆಲ್ಲ ಹೂನಾರ ಹಾಕ್ತಾರೆ, ಸ್ವಲ್ಪ ಜನ ಟೋಪಿ ಕೂಡ ಹಾಕ್ತಾರೆ, ಬೇರೆ ಬೇರೆ ಥರ ಪೇಟ ಹಾಕ್ತಾರೆ, ಬೇರೆ ಒಂದೊಂದ್ಸರಿ ಟೋಪಿ ಕೂಡ ಹಾಕ್ತಾರೆ. ಪೌಲನ್ಗೆ ಅವಿಲ್ಲ. ಯಾವ ಊರಿಗೋದ್ರು ಕಲ್ಲು, ಯಾವ ಊರಿಗೋದ್ರು ಜೈಲು. ಕರೆಕ್ಟೇ ಇಲ್ಲ? ಬಟ್ ಅವನೇನು ಹೇಳ್ತಾನೆ? ನಾನು ಜೀವಿಸುವುದಾದ್ರೆ ಕ್ರಿಸ್ತನು, ಬದುಕುವುದಾದ್ರೆ ಕ್ರಿಸ್ತನು, ಸಾಯುವುದಾದ್ರೆ ಲಾಭ. ಎಲ್ಲಿಂದ ಬಂತು ಪೌಲನೇ? ನೀನು ಹೆಂಗ ಜೀವಿಸ್ತೀಯ? ಯಾಕಂದ್ರೆ ನನ್ನನ್ನು ಕರೆದಾತನ ಯಾರು ಅವನು ಗೊತ್ತು, ಯಾತಕ್ಕಾಗಿ ಕರೆದಿದ್ದಾನಂತ ಕೂಡ ನನಗೆ ಗೊತ್ತು. ಅದು ಗೊತ್ತಿಲ್ಲದೆ ಇರೋರು ಅವು ಇವು ನೋಡಿ ಹತ್ಕೊಂಡಿರ್ತಾರೆ. ಆದರೆ ದೇವರ ಉದ್ದೇಶವನ್ನು ಗೊತ್ತಿದ್ದವರು ಅವ್ರ ಜೀವನ ಶೈಲಿಯೇ ಅದು ವ್ಯತ್ಯಾಸವಾಗಿರುವಂಥದ್ದಾಗಿದೆ ಪ್ರಿಯರ್. ಆಮೆನ್. ಸೊ ಎರಡು ರಾಶಿ. ಇವತ್ತು ಪ್ರಶ್ನೆ ನಾನು ಕೇಳ್ತೇನೆ, ದೇವರು ವೈಯಕ್ತಿಕವಾದ ಪ್ರಶ್ನೆ. ದೇವರು ನಿನ್ನ ಜೀವನದಲ್ಲಿ ಇಟ್ಟಿರುವ ಉದ್ದೇಶ ನಿನಗೆ ಗೊತ್ತಾ? ಬಹಳ ಜನ ಗೊತ್ತಿಲ್ಲ, ಬಹಳ ಜನ ಗೊತ್ತಿಲ್ಲ. ಅದಕ್ಕೆ ನಮ್ಮ ಪ್ರಾರ್ಥನೆ ಊಟ, ಬಟ್ಟೆ, ಮದುವೆ, ಮಕ್ಕಳು, ಮನೆ, ಇದು ಅಷ್ಟೇ. ಬರ್ತಡೇ ಐತೆ ಪ್ರೇಯರ್ ಮಾಡ್ರಿ, ಆ್ಯನಿವರ್ಸರಿ ಐತೆ, ಅಯ್ಯೋ ಇವತ್ತು ಮತ್ತೆ ನಾಳೆ ಬರ್ತದೆ ಆ್ಯನಿವರ್ಸರಿ. ಅದಲ್ಲ ಪ್ರಾರ್ಥನೆ. ಪ್ರಾರ್ಥನೆ ಏನು ಮಾಡು? ಸ್ವಾಮಿ ನಾನು ಆತ್ಮಗಳನ್ನು ಗೆಲ್ಲಬೇಕು. ಸ್ವಾಮಿ ನಾನು ಎಲ್ಲೇ ಇರಲಿ, ನನ್ನನ್ನು ಏನಕ್ಕಾಗಿ ಕರೆದಿದ್ದಿ ತಂದೆಯಾದ ದೇವರೇ, ಭೂಮಿಯಲ್ಲಿ ನನ್ನನ್ನು ಕಳಿಸಿದ್ದಿ, ಏನು ಉದ್ದೇಶದಿಂದ ನೀನು ಕಳಿಸಿದ್ದಿ ಅದು ನನಗೆ ತಿಳಿಪಡಿಸು ಸ್ವಾಮಿ. ನಿನ್ನ ಪ್ರಾರ್ಥನೆ ಹಂಗಿರಬೇಕು. ಎಷ್ಟು ಜನ ಹಂಗೆ ಪ್ರಾರ್ಥನೆ ಮಾಡ್ತೀರಿ ಇವತ್ತಿನಿಂದ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ಇವತ್ತಿನಿಂದ ನಾನು ದೇವರ ಚಿತ್ತವನ್ನು ನೆರವೇರಿಸಲು ಪ್ರಾರ್ಥಿಸುತ್ತೇನೆ, ತವಕಿಸುತ್ತೇನೆ. ಆಮೆನ್. ಹೇಳ್ರಿ, ನಾನು ಇಂದಿನಿಂದ ದೇವರ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ತವಕ ಪಡುತ್ತೇನೆ. ಆಮೆನ್. ಏನಾಗ್ತದೆ? ನೀನು ದೇವರ ರಾಜ್ಯಕ್ಕಾಗಿ ತವಕ ಪಟ್ರೆ ಇವೆಲ್ಲವುಗಳು ನಿಮಗೆ ಕೊಡಲ್ಪಡುವಂಥದ್ದಾಗಿದೆ. ಇವೆಲ್ಲವುಗಳು ನಿನಗೆ ಕೊಡಲ್ಪಡುವಂಥದ್ದಾಗಿದೆ. ಓಕೆ. ಸೊ ಈ ಮರ್ಮ ಯಾವ ರೀತಿಯಲ್ಲಿ ಪ್ರಕಟವಾಗ್ತತೆ? ಯಾವ ಸ್ಕೂಲ್ ಕಾಲೇಜ್ನಾಗೆ ನಿನಗೆ ಹೇಳ್ಕೊಡಲ್ಲ. ಸ್ಕೂಲ್ಗೆ ಹೋದ್ರೆ ಗಣಿತ ಹೇಳ್ಕೊಡ್ತಾರೆ, ಸ್ಕೂಲ್ಗೆ ಹೋದ್ರೆ ಇತಿಹಾಸ ಹೇಳ್ಕೊಡ್ತಾರೆ. ಈಗಿನ ಕಾಲದಲ್ಲಿ ಎಲ್ಲ ತಪ್ಪು ಇತಿಹಾಸ ಹೇಳ್ಕೊಡ್ತಾರೆ, ಮುಚ್ಚುಮರೆ ಮಾಡಿ, ಅದು ಮಾಡಿ ಇದು ಮಾಡಿ, ಎಲ್ಲ ಟೆಕ್ಸ್ಟ್ ಬುಕ್ಗಳು ಚೇಂಜ್ ಮಾಡಿ. ರೈಟ್? ಬಟ್ ಈ ದೇವರ ಚಿತ್ತ ನಿನ್ನ ಜೀವಿತದಲ್ಲಿ ಅಥವಾ ಕ್ರಿಸ್ತನಲ್ಲಿ ಏನಿದೆ, ಈ ಐಶ್ವರ್ಯ, ಈ ಮರ್ಮ ನಿನಗೆ ಹೆಂಗೆ ಗೊತ್ತಾಗ್ತದೆ? ಒಬ್ಬರೇ ನಿನಗೆ ತಿಳಿಸೋದು, ಪರಿಶುದ್ಧಾತ್ಮ ದೇವರು. ಪರಿಶುದ್ಧಾತ್ಮ ದೇವರು, ಪರಿಶುದ್ಧಾತ್ಮ ದೇವರು. ಯಾಕೆ? ಆತನು ದೇವರು. ಆಮೆನ್. ಪರಿಶುದ್ಧಾತ್ಮ ದೇವರು ನಿನ್ನ ಆತ್ಮದೊಂದಿಗೆ ಆತನು ಬಯಲು ಮಾಡುವ ಆತನಾಗಿದ್ದಾನೆ. ಇದು ನಿನ್ನ ಜ್ಞಾನೇಂದ್ರಿಯಗಳಿಂದ ಪ್ರಕಟ ಮಾಡುವುದಿಲ್ಲ. ಆಮೆನ್. ಹಲ್ಲೆಲೂಯಾ. ದೇವರು ನಿನಗಾಗಿ ಸಿದ್ಧ ಮಾಡಿಟ್ಟಿದ್ದಾನೆ.
ಆದರೆ ಅದು ನಿನ್ನ ಕಣ್ಣು ನೋಡಲಿಲ್ಲ, ನಿನ್ನ ಕಿವಿ ಕೇಳಲಿಲ್ಲ, ನಿನ್ನ ಹೃದಯ ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ಪರಿಶುದ್ಧ ಆತ್ಮನಾದ ದೇವರಿಗೆ ಆತನು ಸರ್ವವ್ಯಾಪಿ, ಸರ್ವಜ್ಞಾನಿ, ಸರ್ವಶಕ್ತನು. ಆತನಿಗೆ ಅವೆಲ್ಲ ಗೊತ್ತಿದೆ ಪ್ರಿಯರ್. ಆತನಿಗೆ ಗೊತ್ತು, ನಾನು ಗುರ್ಲಿಂಗ್ನ ಯಾಕೆ ನಾನು ಮಾಡಿದೆ. ಆತನಿಗೆ ಗೊತ್ತು, ನಾನು ಯಶಿತನ ನಾನು ಯಾಕೆ ಮಾಡಿದೆ. ಆತನಿಗೆ ಗೊತ್ತು, ನಾನು ಜ್ಯೋತಿನ ಈ ಭೂಮಿಯಲ್ಲಿ ನಾನು ಯಾಕೆ ಇಟ್ಟಿದ್ದೇನೆ, ಹನಿನ ನಾನು ಈ ಭೂಮಿಯಲ್ಲಿ ಯಾಕೆ ಇಟ್ಟಿದ್ದೇನೆ, ರೀಟನ ನಾನು ಯಾಕೆ ಇಟ್ಟಿದ್ದೇನೆ, ರಾಮಕೃಷ್ಣನ ನಾನು ಯಾಕೆ ಇಟ್ಟಿದ್ದೇನೆ. ನಿನಗೆ ಗೊತ್ತಿಲ್ಲ, ಆತನಿಗೆ ಗೊತ್ತು. ಆಮೇನ್. ಮತ್ತು ಈ ವಾಕ್ಯದ ಮರ್ಮ, ಕ್ರಿಸ್ತ ಯೇಸುವಿನ ಸುವಾರ್ತೆಯ ಮರ್ಮ ಕೂಡ ಪರಿಶುದ್ಧಾತ್ಮನಿಗೆ ಗೊತ್ತು. ಕ್ರಿಸ್ತನಲ್ಲಿ ಏನೇನಿದೆ ಅದು ಗೊತ್ತು ಆತನಿಗೆ. ಆಮೆನ್. ಸೊ ಪವಿತ್ರಾತ್ಮನ ಏನ್ ಮಾಡ್ತಾನೆ? ಪ್ರಕಟ ಮಾಡ್ತಾನೆ. ಬಟ್ ಆತನ ಹತ್ರ ನಾವು ಸಹವಾಸ ಮಾಡಬೇಕು. ಆಮೇನ್. ನೀವು ನ್ಯೂಸ್ ನೋಡ್ತಾ ಇರ್ತೀರಿ, ಸುವರ್ಣ ನ್ಯೂಸ್ ಚಾನೆಲ್ ಹಾಕಿದ್ರೆ ಏನ್ ಬರ್ತದೆ ಅಲ್ಲಿ? NDTV ಬರ್ತದ? ಅದೇ ಬರೋದು. ಇನ್ನ ಯಾವ್ಯಾವ ಸೋನಿ TV ನೋಡ್ತೀರ ಅನ್ಕೊಳ್ರಿ, ಏನ್ ಬರ್ತತೆ? ಆ ಸೋನಿಯವ್ರದೇ ಬರ್ತತೆ, ಬೇರೆದು ಬರಲ್ಲ. ಅಲ್ಲಿ BBC ನೋಡ್ತೀರ ಅನ್ಕೊಳ್ರಿ, ಏನ್ ಬರ್ತತೆ? ಯಾವ ಚಾನಲ್ಗೆ ಹೋಗ್ತಿರೋ ಆ ಚಾನಲ್ನಾಗ ಏನ್ ಬರ್ಬೇಕು ಅದೇ ಬರ್ತದೆ. ಹಂಗೆ ದೇವರ ವಿಷಯಗಳನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಂದ್ರೆ ನೀವು ದೇವರ ಚಾನಲ್ ಹಾಕಿದ್ರೆ ಅದು ಬರ್ತದೆ ನಿಮಗೆ. ದೇವರು ಏನು ಪ್ರಸಾರ ಮಾಡ್ತಾ ಇದ್ದಾನೋ ಅದು ಮಾತ್ರ ಬರ್ತದೆ. ಆದ್ರೆ ದೇವರ ಚಾನೆಲ್ ಎಲ್ಲಿದೆ? ಈ ಜ್ಞಾನೇಂದ್ರಿಯಗಳಲ್ಲ. ಈ ಚಾನೆಲ್ಗಳು 5 ಚಾನೆಲ್ಗಳು ಬೇರೆ ಬೇರೆ. ಕಣ್ಣು ನೋಡಿದ್ದು, ಕಿವಿ ಕೇಳಿದ್ದು, ನಾಲ್ಗೆ ರುಚಿ ನೋಡಿದ್ದು, ಸ್ಪರ್ಶದಿಂದ, ವಾಸನೆಯಿಂದ, ಇವೆಲ್ಲ ಚಾನೆಲ್ಗಳು ಬೇರೆ. ಆದ್ರೆ ಇಲ್ಲಿ ಚಾನೆಲ್ ಬೇರೆ ಇದೆ. ದೇವರ ಆತ್ಮನು ನಿನ್ನ ಆತ್ಮನಿಗೆ ಆತನು ಪ್ರಕಟ ಮಾಡುವಾತನಾಗಿದ್ದಾನೆ. ನೀನು ಇದಕ್ಕೆ ಟ್ಯೂನ್ ಮಾಡ್ಕೊಂಡು ಕುಂತ್ರೆ ಕಷ್ಟ. ಬಹಳ ಜನ ಇದಕ್ಕೆ ಟ್ಯೂನ್ ಆಗ್ಬಿಟ್ಟಾರ. ದೂರದರ್ಶನ ನೋಡ್ಕೊಂತ ದೇವದರ್ಶನ ಕಳ್ಕೊಂಡಿದ್ದಾರೆ. ಆಮೇಲೆ ನಿನಗೆ ವಿಶ್ವಾಸ ದೃಢವಾಗಿರ್ಬೇಕಂದ್ರೆ ಈ ಚಾನೆಲ್ಗಳಿಂದ ಬರಲ್ಲ ನಿನಗೆ ವಿಶ್ವಾಸ. ಸ್ವಲ್ಪ ಜನ ಹೇಳ್ತಾರೆ, ಅಷ್ಟು ನನ್ನ ವಿಶ್ವಾಸದಲ್ಲಿ ಬಲವಾಗಿರ್ಬೇಕು. ಬರೀ ಈ ಚಾನೆಲ್ಗಳು ಆನ್ ಮಾಡ್ಕೊಂಡು ಕುಂತಿರ್ತಾರೆ. ಕೊರೋನಾ 5 ಜನ ಸತ್ತರಂತೆ, ಇಲ್ಲಿಂಗಾಯ್ತಂತೆ, ಇಲ್ಲಿಂಗಾಯ್ತಂತೆ, ಹಿಂಗಾಯ್ತಂತೆ. ಏನು ವಿಶ್ವಾಸ ಬರ್ತದ? ಭಯ ಬರ್ತದ? ಭಯ ಬರ್ತದ. ಆಮೆನ್. ಆದ್ರೆ ಆತ್ಮನ ಚಾನಲ್ ನೀವು ಆನ್ ಇಟ್ರೆ ಏನಾಗ್ತದೆ? ಆತನು ಗುಣ ಮಾಡುವಾತನು, ತನ್ನ ವಾಕ್ಯವನ್ನು ಕಳಿಸಿ ಸೌಖ್ಯವನ್ನು ಆತನು ಕೊಡುವಾತನು. ಆಮೇನ್. ಹಲ್ಲೆಲೂಯಾ. ದೇವರು ಮಾತಾಡೋದೇ ಬೇರೆ. ಕೆಲವೊಂದ್ಸರಿ ಈ ಚಾನೆಲ್ ಮಾತಾಡೋದು ವಿರುದ್ಧವಾಗಿ ದೇವರು ಮಾತಾಡ್ತಾನೆ. ಈ ಚಾನೆಲ್ ನೀನು ಸಾಯ್ತಿ ಅಂತ ಹೇಳ್ತದೆ, ನಿನ್ನ ಜ್ಞಾನೇಂದ್ರಿಯಗಳು ಹೇಳ್ತದೆ ಸಾಯ್ತಿ. ಆದ್ರೆ ದೇವರೇನು ಹೇಳ್ತಾನೆ? ನೀನು ಸಾಯುವುದಿಲ್ಲ, ನೀನು ಬದುಕುವವನಾಗಿದೆ. ನೀನು ಈ ಚಾನೆಲ್ಗೆ ಕಿವಿ ಕೊಟ್ರೆ, ಇದಕ್ಕೆ ನೀನು ಒಳಗಾದ್ರೆ ಏನ್ ಹೇಳ್ತೀವಿ? ಸತ್ತೋ ಭಯ ಬೀಳ್ತೀವಿ. ನೀನು ಈ ಸ್ವರ ಕೇಳಿದ್ರೆ ಏನಾಗ್ತೀನಿ? ನೀನು ನಾನು ಸಾಯುವುದಿಲ್ಲ, ನಾನು ಬದುಕುತ್ತೇನೆ. ಐ ವಿಲ್ ನಾಟ್ ಡೈ, ಐ ವಿಲ್ ಲಿವ್, ಐ ವಿಲ್ ಪ್ರೊಕ್ಲೇಮ್ ದ ವರ್ಕ್ಸ್ ಆಫ್ ದ ಲಾರ್ಡ್. ನಾನು ಸಾಯುವುದಿಲ್ಲ, ನಾನು ಬದುಕುತ್ತೇನೆ. ದೇವರ ಕಾರ್ಯಗಳನ್ನು ನಾನು ಪ್ರಚುರಪಡಿಸುವವನಾಗಿದ್ದೇನೆ. ಆಮೇನ್. ಹಲ್ಲೆಲೂಯಾ. ಸೊ ನೀವ್ ಹೇಳ್ರಿ, ಇವಾಗ ಯಾವ ಚಾನೆಲ್ಗೆ ಟ್ಯೂನ್ ಮಾಡ್ತೀರಿ? ರಿಮೋಟ್ ನಿಮ್ಮ ಕೈಯಾಗೈತೆ. ನೀವು ಯಾವ ಚಾನೆಲ್ ಹಾಕಿರ್ತೀರಿ ಅದು ನಿಮ್ಮ ಕೈಯಾಗೈತೆ. ನೀವು ಒಂದ್ಸರಿ ನಾವು ನೋಡ್ತೇವೆ, ಅವ್ರ ಮನೆಗೆ ಅದು ಬರ್ತೈತಲ್ಲ, ನಮ್ಮ ಮನೆಗೆ ಯಾಕೆ ಬರವಲ್ದು? ಅವ್ರು ಅದಕ್ಕೆ ಟ್ಯೂನ್ ಮಾಡಾರ, ಅವ್ರಿಗೆ ಬರ್ತೈತೆ. ನೀವು ಅದಕ್ಕೆ ಟ್ಯೂನ್ ಆಗ್ರೆ ನಿಮಗೆ ಬರ್ತದೆ. ರೈಟ್? ಹಲ್ಲೆಲೂಯಾ. ಓಕೆ. ಯಾವ ರೀತಿಯಲ್ಲಿ ಇವಾಗ ದೇವರ ಮರ್ಮಗಳನ್ನು, ಕೆಲವೊಂದು ವಿಷಯಗಳು ದೇವರ ವಾಕ್ಯದಲ್ಲಿ ಇದೆ. ವಾಕ್ಯದಲ್ಲಿ ದೇವರು ಪ್ರಕಟ ಮಾಡಿದ್ರು ಕೂಡ ನಮಗೆ ಒಂದ್ಸರಿ ಅದು ಪ್ರಕಟಣೆ ಇರುವುದಿಲ್ಲ. ನಮಗೆ ಅದು ಪ್ರಕಟಣೆ ಇರುವುದಿಲ್ಲ. ಉದಾಹರಣೆಗೆ ಸ್ವಲ್ಪ ಜನಕ್ಕೆ ಸ್ವಸ್ಥತೆ ಬಗ್ಗೆ ಪ್ರಕಟಣೆ ಇಲ್ಲ, ಸ್ವಲ್ಪ ಜನಕ್ಕೆ ಬಿಡುಗಡೆ ಬಗ್ಗೆ ಪ್ರಕಟಣೆ ಇಲ್ಲ, ಸ್ವಲ್ಪ ಜನಕ್ಕೆ ಏನಂತ ಹೇಳ್ತೇವೆ, ದೇವರು ಅಭಿವೃದ್ಧಿ ಪಡಿಸಬೇಕೆಂಬುದಾಗಿದ್ದಾನೆ, ಅದ್ರ ಬಗ್ಗೆ ಪ್ರಕಟಣೆ ಇಲ್ಲ. ಏನೇನೋ ಬೋಧನೆಗಳು. ಯಾಕೆ? ಅದೇ ಬೈಬಲ್ ಓದ್ತಾರೆ, ಮತ್ತೆ ಎಲ್ಲರೂ ಅದೇ ಬೈಬಲ್ ಓದ್ತಾರೆ. ಲೋಕದಲ್ಲಿರೋರೆಲ್ಲರೂ ಅದೇ ಬೈಬಲ್ ಓದ್ತಾರೆ. ಆದ್ರೆ ಇವನು ನಂಬೋದು ಬೇರೆ, ಇವನು ನಂಬೋದು ಬೇರೆ. ಯಾಕೆ? ಪ್ರಕಟಣೆ ಇಲ್ಲ. ಬಟ್ ಹೆಂಗಪ್ಪ ನಾನು ಪ್ರಕಟಣೆ ಜ್ಞಾನ ಹೊಂದಿಕೊಳ್ಳೋದು? ಹೆಂಗೆ? ಒಂದೇ ಒಂದು ಮಾರ್ಗ. ಪೌಲನ್ನು ನಾವು ನೋಡ್ತೇವೆ. ಪೌಲನ ಜೀವಿತದಲ್ಲಿ ಎಷ್ಟು ಪ್ರಕಟಣೆ ಆತನು ಹೊಂದಿದ್ದ.
ಅವ್ನು ಬರೆದ ರೋಮಾಪುರದವ್ರು ಬರೆದ ಪತ್ರಿಕೆ, ಎಫೆಸದವ್ರು ಬರೆದ ಪತ್ರಿಕೆ, ಗಲಾತಿದವ್ರು ಬರೆದ ಪತ್ರಿಕೆ, ಕೊಲೋಸಿದವರಿಗೆ ಬರೆದ ಪತ್ರಿಕೆ, ಒಂದೊಂದು ಪತ್ರಿಕೆಯನ್ನು ನಾವು ಓದಿದ್ರೆ ಬಾಬಾ ಬಾಬಾ ಎಂಥ ಗೂಢಾರ್ಥಗಳನ್ನು, ರಹಸ್ಯಗಳನ್ನು ಆತನು ಬರೆದಿದ್ದಾನೆ. ಪೌಲನಿಗೆ ಪ್ರಕಟಣೆ ಆಯ್ತು ಏನು? ಓ, ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ, ನಾವು ಕ್ರಿಸ್ತನೊಂದಿಗೆ ತಂದೆಯ ಬಲಪಾಶದಲ್ಲಿ ಕೂಡಿಸಲ್ಪಟ್ಟಿದ್ದೇವೆ. ಈ 5 ಜ್ಞಾನೇಂದ್ರಗಳಿಂದ ನೋಡಿದ್ರೆ, ಶಿಲ್ಬೆಯನ್ನು ನೋಡಿದ್ರೆ ಏನು ಅನ್ಸ್ತತೆ? ಅಯ್ಯೋ ಯೇಸ್ವಾಮಿ ನೋಡಿದ್ರು, ಅಯ್ಯೋ ಯೇಸ್ವಾಮಿ ಎಷ್ಟು ರಕ್ತ ಸುರಿಸ್ದ, ಅಯ್ಯೋ ಯೇಸ್ವಾಮಿ ಅಯ್ಯೋ ಅಂತೀವಿ. ಆದ್ರೆ ಪೌಲನೇನು ನೋಡ್ದ? ಪ್ರಕಟಣೆ ಜ್ಞಾನದಲ್ಲಿ ಕಣ್ಣು ನೋಡ್ಲಿಲ್ಲ, ಕಿವಿ ನೋಡ್ಲಿಲ್ಲ, ಆತ್ಮನವನಿಗೆ ಪ್ರಕಟ ಮಾಡ್ದ. ಏನಂದ? ಯೇಸು ಸ್ವಾಮಿ ಶಿಲುಬೆಯ ಮುಖಾಂತರ ಆ ಸೈತಾನನನ್ನು ಸೋಲಿಸಿದ್ದಾನೆ. ಯೇಸ್ವಾಮಿ ಸುರಿಸಿದ ರಕ್ತದ ಮುಖಾಂತರ ವಿಮೋಚನೆ ಸಿಕ್ಕಿದೆ. ನೋಡ್ರಿ ಇದು ಹೆಂಗೈತಿದ್. ಈ ಚಾನೆಲ್ನಾಗ ಬಂದಿದ್ದ ಸಂದೇಶನೇ ಬೇರೆ. ಆಮೇನ್. ಸೊ ಬೈಬಲ್ ಓದುವಾಗ ಎಷ್ಟು ಜನ ನೀವು ಇಷ್ಟಪಡ್ತೀರಿ? ಬೈಬಲ್ ಓದುವಾಗ ಪ್ರಕಟಣೆ ಸಿಗಬೇಕು. ಒಂದು ದೇವ್ರ ಚಿತ್ತ ಏನ್ ಗೊತ್ತಾ? ಸರ್ವಸಾಧಾರಣ, ಎಲ್ಲರಿಗಿರುವಂಥದ್ದು. ಫಾರ್ ಎಕ್ಸಾಂಪಲ್, ರಕ್ಷಣೆ. ಯಾರಪ್ಪ ರಕ್ಷಣೆ ಹೊಂದಬೇಕು? ಎಲ್ಲರು. ಸ್ವಸ್ಥತೆ ಎಲ್ಲರು. ಅಭಿವೃದ್ಧಿ ಎಲ್ಲರೂ. ಹೌದಾ ಇಲ್ಲ? ಇದು ದೇವರ ಚಿತ್ತ, ಎಲ್ಲರೂ ಸರ್ವಸಾಮಾನ್ಯವಾಗಿರೋದು. ಇನ್ನೊಂದು ಚಿತ್ತ ಎಂಥದ್ದಂದ್ರೆ ನಿರ್ದಿಷ್ಟವಾಗಿ. ಇವಾಗ ಕೆಲವರು ಅಪೋಸ್ತಲರು, ಕೆಲವು ಪ್ರವಾದಿಗಳು, ಕೆಲವರು ಸುವಾರ್ತಿಕರು, ಕೆಲವರು ಸಹಾಯ ಮಾಡಲಿಕ್ಕಾಗಿ ದೇವರು ಒಬ್ಬೊಬ್ಬರಿಗೆ ಒಂದೊಂದು ವರವನ್ನಿಟ್ಟಿದ್ದಾರೆ. ಕೆಲವರು ದೇವ್ರನ್ನ ಫುಲ್ ಟೈಮಾಗಿ ಕರೀತಾನೆ, ಎಲ್ಲರನ್ನ ಕರೆಯಲ್ಲ. ಕೆಲವ್ರನ್ನ ಅವ್ರ ಉದ್ಯೋಗದಲ್ಲೇ ಇದ್ದುಕೊಂಡು ದೇವರ ಸೇವೆ ಮಾಡಬೇಕೆಂಬುದಾಗಿ ದೇವರು ಇಟ್ಟಿರ್ತಾನೆ. ನಿಮ್ಮ ಉದ್ದೇಶ ಏನು ದೇವ್ರ ಜೀವಿತದಲ್ಲಿ? ನಾನು ಹೇಳಿದೆ, ಯೋಸೆಫನ್ ಬಗ್ಗೆ ನಾನು ಹೇಳಿದೆ. ಯೋಸೆಫನ್ ಪ್ರಸಂಗಿ ಆಗಿರಲಿಲ್ಲ. ಯೋಸೆಫನು ಅರಸನ ಅರಮನೆಯಲ್ಲಿ ಆತನು ಮಂತ್ರಿಯಾಗಿದ್ದ. ದಾನಿಯೇಲ್ ಏನಾಗಿದ್ದ? ಹೊರಗಡೆ ಹೋಗಿ ಚರ್ಚ್ ಪಾಸ್ಟರ್ ಆಗಿರಲಿಲ್ಲ ಆತನು. ದಾನಿಯೇಲ್ ಎಲ್ಲಿದ್ದ? ಅಲ್ಲಿ ಅರಸನ ಅರಮನೆಯಲ್ಲಿ ಅವನ ಉದ್ಯೋಗ ಇತ್ತು, ಅಂದ್ರೆ ಒಂದು ಗವರ್ಮೆಂಟ್ ಸರ್ವೆಂಟ್ ಅವನು. ನೆಹೆಮಯ ಏನಾಗಿದ್ದ? ನೆಹೆಮಯ ಕೂಡ ಅಲ್ಲಿ ಅರಸನ ಇದರಲ್ಲಿ ಅವನಿಗೆ ಕೆಲಸ ಇತ್ತು, ಅಲ್ಲಿ ಅರಮನೆಯಲ್ಲಿ. ಬಟ್ ನೆಹೆಮಯ ಏನ್ ಮಾಡ್ದ? ಅಲ್ಲಿ ಕೆಲಸ ಮಾಡ್ಕೊಂತ ದೇವರ ಉದ್ದೇಶಕ್ಕೆ ಟ್ಯೂನ್ ಮಾಡ್ಕೊಂಡಿದ್ದ. ಅವನು ಹೇಳ್ದ, ನಾನು ಯೆರೂಸಲೇಮ್ ಗೋಡೆಯನ್ನು ನಾನು ಕಟ್ಟಬೇಕು. ದಾನಿಯೇಲ್ ಏನ್ ಮಾಡ್ತಾ ಇದ್ದ? ತಾನು ಪ್ರಧಾನಮಂತ್ರಿ ಆಗಿ ಅಲ್ಲಿ ಮಂತ್ರಿಯಾಗಿ ಆತನು ಕೆಲಸ ಮಾಡ್ತಿದ್ರು ಕೂಡ ದೇವರ ಸ್ಮರಕ್ಕೆ ಆತನು ಸೂಕ್ಷ್ಮನಾಗಿದ್ದ. ಎಸ್ತರಳು ಏನ್ ಮಾಡಿದ್ಲು? ಅರಮನೆಯಲ್ಲಿ ಬರೀ ರಾಣಿಯಾಗಿ ಆರಾಮಾಗಿರ್ಲಿಲ್ಲ, ಸ್ವಲ್ಪ ಕಾಲ ಆರಾಮಾಗಿದ್ಲು. ಆದ್ರೆ ಮೊರ್ದೆಕೈಯನ್ ಬಂದು ಆತನಿಗೆ ಎಚ್ಚರಿಕೆ ಕೊಟ್ಟ, ಓ ಎಸ್ತರ್, ನೀನು ಆರಾಮಾಗಿರುವುದಕ್ಕಾಗಿ ಮಾತ್ರ ದೇವರು ನಿನ್ನನ್ನು ಈ ಭೂಮಿಯಲ್ಲಿಟ್ಟಿಲ್ಲ. ನಂತರ ಬಂತು ಸ್ವರ. ನಾನು ನಿಮಗೆ ಹೆಂಗೆ ಹೇಳ್ತಾ ಇದ್ದೀನೋ ಹಂಗೆ ಮೊರ್ದೆಕೈ ಹೇಳ್ದ, ಏ ಎಸ್ತರ್, ನೀನು ಬರೀ ಆರಾಮಾಗಿರುವುದಕ್ಕಾಗಿ ಮಾತ್ರ ದೇವರು ನಿನ್ನ ಅರಮನೆಯಲ್ಲಿಟ್ಟಿಲ್ಲ. ದೇವರು ಒಂದು ಉದ್ದೇಶವನ್ನಿಟ್ಟಿದ್ದಾನೆ. ಯಹೂದ್ಯರಿಗಾಗಿ ನೀನು ನಿಂತುಕೊಳ್ಳುವುದಾದ್ರೆ. ಅವಳು ಎಚ್ಚೆತ್ತುಕೊಂಡ್ಲು, ಹೈ, ದೇವ್ರು ನನ್ನ ಜೀವನದಲ್ಲಿ ದೊಡ್ಡ ಉದ್ದೇಶ ಇಟ್ಟಿದ್ದಾನಪ್ಪ. ಬರೀ ಊಟ ಬಟ್ಟೆ ಅಲ್ಲ, ಬರೀ ಇದಲ್ಲ, ಅದೆಲ್ಲ ಸಿಕ್ಕಿದೆ ನನಗೆ. ಆದರೆ ದೇವ್ರ ಉದ್ದೇಶವನ್ನು ನೆರವೇರಿಸಬೇಕು. ಯಾವಾಗ ಉದ್ದೇಶದ ಪ್ರಕಟಣೆ ಆಯ್ತು, ಆಕೆ ಜೀವಿತನೇ ಬೇರೆ ಆಯ್ತು. ಸತ್ರೆ ಸತ್ಯ, ಬದುಕ್ರೆ ನಾನು ರಾಜನ ಮುಂದೆ ನಾನು ಹೋಗ್ತೇನೆ. ಹಲ್ಲೆಲೂಯಾ. ಇವತ್ತು ಹಂಗೆ ನೀನು ಟೀಚರ್ ಆಗಿರ್ಬೋದು, ನೀನು ಸ್ಟೂಡೆಂಟ್ ಆಗಿರ್ಬೋದು, ನೀನೆಲ್ಲೋ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ಬೋದು, ನೀನೆಲ್ಲೋ ಕೂಲಿ ಕೆಲಸ ಮಾಡ್ತಾ ಇರ್ಬೋದು, ನೀನು ಯಾರೋ ಮನೆ ಕಟ್ಟುವವರಾಗಿರ್ಬೋದು, ನಿಮ್ದು ಯಾವುದೇ ಕೆಲಸ ಆಗಿರಲಿ, ಆ ಕೆಲಸದ ಮಧ್ಯದಲ್ಲಿ ದೇವರು ನಿನ್ನ ಜೀವನದಲ್ಲಿ ಉದ್ದೇಶವನ್ನು ಇಟ್ಟಿದ್ದಾನೆ. ಆಮೇನ್. ಹೆಂಗೆ ಗೊತ್ತಾಗ್ತದೆ? ಪವಿತ್ರಾತ್ಮನಾದ ದೇವರು. ಅದಕ್ಕೆ ನಾವು ಹಾಡಾಡೋದು. ಇದನ್ನು ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ನಾವು ಹಾಡಾಡ್ತೇವಲ್ಲ, ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ. ಆಮೇನ್. ನೆಕ್ಸ್ಟ್ ಏನಂತ ಹೇಳ್ತೇವೆ ನಾವು? ಎಲ್ಲಿಗೆ ನಾವು ಹೋಗಲಿ, ಏನನ್ನು ಮಾಡಲಿ, ದಾರಿ ನಡೆಸು ಪವಿತ್ರಾತ್ಮನೇ. ಇದು ಊಟ ಬಟ್ಟೆ ಪ್ರಾರ್ಥನೆ ಅಲ್ಲ. ಇದು ಎಲ್ಲಿಗೆ ನಾವು ಹೋಗಲಿ, ಏನನ್ನು ಮಾಡಲಿ, ದಾರಿ ನಡೆಸು ಪವಿತ್ರಾತ್ಮನೇ. ಈ ಭೂಮಿಯೆಲ್ಲ ನಾನು ಇಟ್ಟಿದ್ದಿ, ಊಟ ಕೊಟ್ಟಿದ್ದಿ, ಬಟ್ಟೆ ಕೊಟ್ಟಿದ್ದಿ, ಸಂಸಾರ ಕೊಟ್ಟಿದ್ದಿ, ಮಕ್ಕಳು ಕೊಟ್ಟಿದ್ದಿ, ಮೊಮ್ಮಕ್ಕಳು ಕೊಟ್ಟಿದ್ದಿ. ಆದ್ರೆ ನನ್ನ ಉದ್ದೇಶ ಏನು ಸ್ವಾಮಿ? ಎಲ್ಲಿಗೆ ನಾವು ಹೋಗಲಿ, ಏನನ್ನು ಮಾಡಲಿ, ನಿನ್ನ ರಾಜ್ಯಕ್ಕಾಗಿ ನಾನು ಏನು ಮಾಡಲಿ, ದಾರಿ ನಡೆಸು ಪವಿತ್ರಾತ್ಮನೇ. ಆಮೇನ್. ಟೀಚರ್ ಆಗಿದ್ದೀನಿ, ಸ್ತೋತ್ರ, ಟೀಚಿಂಗ್ ಮಾಡ್ತೀನಿ, ಇಲ್ಲಿ ನಂಗೆ ಸಂಬಳ ಬರ್ತದೆ. ಆದರೆ ಏನು ಮಾಡ್ಬೇಕು ಸ್ವಾಮಿ? ಟೀಚರ್ ಆಗಿ ನಿನ್ನ ಉದ್ದೇಶವನ್ನು ನಾನು ಹೇಗೆ ನೆರವೇರಿಸುವುದು ನನ್ನ ಜೀವಿತದಲ್ಲಿ ತೋರಿಸಿಕೊಡು.
ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ, ವೆರಿ ಗುಡ್, ಬ್ಯಾಂಕ್ಗೆ ಹೋಗ್ತೀನಿ, ನೀನು ಅಲ್ಲಿ ಸಂಬಳ ಕೊಡ್ತಾರೆ, ಕೆಲಸ ಮಾಡ್ತಾ ಇದ್ದೀವಿ, ಒಳ್ಳೇದೇ, ವೆರಿ ಗುಡ್. ಆದರೆ ನೀನು ಕೇಳ್ಬೇಕು, ಸ್ವಾಮಿ ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತೇನೆ, ಆದರೆ ಈ ಕೆಲಸ ಮಾಡ್ತಾ ಮಾಡ್ತಾ ನಿನ್ನ ಉದ್ದೇಶವನ್ನು ನನ್ನ ಜೀವಿತದಲ್ಲಿ ನಾನು ಹೇಗೆ ನೆರವೇರಿಸುವುದು? ಸ್ವಾಮಿ ಕಂಪನಿಯಲ್ಲಿ ನೌಕರಿ ಕೊಟ್ಟಿದ್ದಿ, ಸ್ತೋತ್ರ, ಇದು ನನಗೆ ಊಟ ಬಟ್ಟೆ ಮನೆ ಕೊಡ್ತಾ ಐತೆ, ಆದರೆ ಸ್ವಾಮಿ ನಿನ್ನ ಉದ್ದೇಶವೇನು? ಎಲ್ಲಿಗೆ ನಾ ಹೋಗಲಿ, ಏನನ್ನು ಮಾಡಲಿ, ದಾರಿ ನಡೆಸು ಪವಿತ್ರಾತ್ಮನೆ. ಆಮೇನ್. ಇನ್ನೊಂದು ಸ್ಟ್ಯಾನ್ಸ್ ಆಡ್ತೀವಿ, ವೇದ ವಚನ ಅರಿತುಕೊಂಡು ಗೂಢಾರ್ಥ ತಿಳಿಯಲು ಬೆಳಕನ್ನು ನೀಡು ಆತ್ಮನೆ. ನೀನು ಪ್ರಕಟಣೆ ಇಲ್ಲದೆ ಬೈಬಲ್ ಓದಿದ್ರೆ ಅದು ಏನು ಅನ್ಸಲ್ಲ. ಆದರೆ ಪವಿತ್ರಾತ್ಮನ ಪ್ರಕಟಣೆಯಲ್ಲಿ ಎರಡು, ಒಂದು ದೇವರ ಇಲ್ಲಿ ಪ್ರಕಟವಾಗಿರುವ ದೇವರ ಚಿತ್ತವನ್ನು ತಿಳ್ಕೊಳ್ಳುವುದು, ಎರಡನೇದು ದೇವರ ವೈಯಕ್ತಿಕವಾಗಿ ನನ್ನ ಜೀವಿತದಲ್ಲಿ ಇಟ್ಟಿರುವ ಉದ್ದೇಶವನ್ನು ತಿಳ್ಕೊಳ್ಳುವುದು. ಇವೆರಡೂ ಪವಿತ್ರಾತ್ಮನಿಗೆ ಗೊತ್ತು. ಯಾಕಂದ್ರೆ ಈ ಗ್ರಂಥ ಬರೆದವರು ಯಾರು? ಪವಿತ್ರಾತ್ಮನ್. ಪೌಲನಿಗೆ ಪ್ರಕಟಿಸಿದವರು ಯಾರು? ಪವಿತ್ರಾತ್ಮನ್. ಹಾಗಾದ್ರೆ ನಿನಗೆ ಯಾರು ಪ್ರಕಟಿಸ್ತಾರೆ? ಪವಿತ್ರಾತ್ಮನ್. ಈ ಗ್ರಂಥವನ್ನು ಓದುವಾಗ ನೀನು ಹೇಳ್ಬೇಕು, ಪವಿತ್ರಾತ್ಮನೇ, ವೇದ ವಚನ ಓದಿ ಅದನ್ನ ಗೂಢಾರ್ಥ ತಿಳಿದುಕೊಳ್ಳಲು ಬೆಳಕನ್ನು ನೀಡು ಪವಿತ್ರಾತ್ಮನೇ. ಆತನು ನಿನಗೆ ಪ್ರಕಟಣೆ ಜ್ಞಾನವನ್ನು ಕೊಡುವ ಆತನಾಗಿದ್ದಾನೆ. ನಾನು ಹೇಳ್ತೀನಿ, ಸ್ವಾಮಿ ನನ್ನ ಜೀವಿತದಲ್ಲಿ ದೇವ್ರ ಏನು ಉದ್ದೇಶ ಇಟ್ಟಿದ? ನೀನು ಇವತ್ತು ಪ್ರಶ್ನೆ ಕೇಳ್ಬೋದು, ಏನಪ್ಪ ನನ್ನ ಉದ್ದೇಶ? ದೇವ್ರು ನನ್ನ ಹತ್ರ ಮಾತಾಡ್ದ, ನಾನು ಓದ್ತಾ ಇದ್ದೆ, ದೇವ್ರು ಹೇಳ್ದ ಬಿಟ್ಟು ಬಾ, ಅದು ದೇವ್ರ ಉದ್ದೇಶ ನನಗೆ. ಅದು ಯಾವ ಬೈಬಲ್ ವಚನದಲ್ಲಿ ಸಿಕ್ಕಿಲ್ಲ. ಅದು ಬೈಬಲ್ ವಚನದಲ್ಲಿ ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯ ಈ ವಚನದಲ್ಲಿ ಅನಿಲು ಓದ್ಬಿಟ್ಟು ಬರಬೇಕು, ಎಲ್ಲಿ ಬರ್ದಿಲ್ಲ. ಇದು ಇಲ್ಲಿ ಪ್ರಕಟ ಆಗಿಲ್ಲ, ಇದು ನನ್ನ ಹೃದಯದಲ್ಲಿ ಪ್ರಕಟ ಆಗ್ತದೆ. ರೈಟ್? ಹೆಂಗೆ? ಪವಿತ್ರಾತ್ಮ ನಡೆಸುವಾತನಾಗಿದ್ದ. ಒಂದು ಲಾಸ್ಟ್ ವಚನ ಹೇಳಿ ನಾನು ಮುಗಿಸ್ತೇನೆ. ಪೌಲನ ಜೀವಿತದಲ್ಲಿ ಬೀಗದ ಕೈ ಯಾಕೆ ಅವನಿಗಷ್ಟು ಪ್ರಕಟಣೆ ಜ್ಞಾನ? ಎರಡರ ಪ್ರಕಟಣೆ ಅವನಿಗೆ. ಸುವಾರ್ತೆಯಲ್ಲಿರುವಂಥ ಸಾಮರ್ಥ್ಯದ ಪ್ರಕಟಣೆ, ಕೃಪೆ ಐಶ್ವರ್ಯ ಪ್ರಕಟಣೆ. ಎರಡನೇದು ದೇವರು ಅವನ ಜೀವಿತಕ್ಕೆ ಇಟ್ಟಂತ ಉದ್ದೇಶದ ಪ್ರಕಟಣೆ. ಹೆಂಗ ಗೊತ್ತಾಯ್ತು ಅವನಿಗೆ? ಪವಿತ್ರಾತ್ಮನ ಮುಖಾಂತರ. ರೈಟ್? ಬಟ್ ಅವನ ಬೀಗದ ಕೈ ಏನು? ಏನನ್ನ ಬೀಗದ ಕೈ ಇದೆಯಾ? ಏನನ್ನ ಸೀಕ್ರೆಟ್ ಇದೆಯಾ? ಏನನ್ನ ಕೋಡ್ ಇದೆಯಾ? ಒಂದು ನಾವು ಸಿಗ್ತದೆ ನಮ್ಮ ಬೈಬಲ್ನಲ್ಲಿ. ಏನಂದ್ರೆ ಅವನು ಎಲ್ಲರಿಗಿಂತ ಹೆಚ್ಚು ಅನ್ಯ ಭಾಷೆಯಲ್ಲಿ ಅಥವಾ ವಾಣಿಗಳಲ್ಲಿ ಪ್ರಾರ್ಥಿಸುವವನಾಗಿದ್ದ. ಬೈಬಲ್ ಏನ್ ಹೇಳ್ತದೆ? ವಾಣಿಗಳಲ್ಲಿ ಪ್ರಾರ್ಥಿಸುವವನು ಮನುಷ್ಯರ ಸಂಗಡವಲ್ಲ, ದೇವರ ಸಂಗಡ ಮಾತನಾಡುವವನಾಗಿದ್ದಾನೆ. ನೀವು ನೀವು ಪ್ರಾರ್ಥನೆ ಮಾಡುವಾಗ ನೀವು ಮನುಷ್ಯರ ಸಂಗಡವಲ್ಲ. ಯಾರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ದೇವರ ಸಂಗಡ. ನೀನು ತಿರುಗಿ ಹುಟ್ಟಿದಾಗ, ಪವಿತ್ರಾತ್ಮ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ದೇವರು ನಿನಗೆ ತನ್ನೊಂದಿಗೆ ಸಂಭಾಷಣೆ ಮಾಡುವುದಕ್ಕಾಗಿ ದೇವರು ನಿನಗೆ ಕೊಟ್ಟಿರುವಂತ ಭಾಷೆ ಅದು. ಹಲ್ಲೆಲೂಯಾ. ಅದು ಆತ್ಮಿಕ ಭಾಷೆ. ಅದು ನಿನ್ನ ಆತ್ಮದಿಂದ ಪವಿತ್ರಾತ್ಮ ನಿನ್ನ ಆತ್ಮಕ್ಕೆ ಕೊಡುವಾತನಾಗಿದ್ದಾನೆ. ಆ ಭಾಷೆ ನಿನ್ನ ಆತ್ಮ ಉಪಯೋಗಿಸಿ ದೇವರ ಆತ್ಮನಾಗಿರುವ ದೇವರ ಹತ್ರ ನೀನು ಮಾತನಾಡ್ತಾ ಇದ್ದಿ. ಇದು ಆತ್ಮಕ್ಕೆ ಆತ್ಮ ಕನೆಕ್ಷನ್. ಇಲ್ಲಿ ಬುದ್ಧಿಯಿಂದ ಅಲ್ಲ, ಈ ಜ್ಞಾನೇಂದ್ರಗಳಿಂದ ಅಲ್ಲ, ಆತ್ಮದಿಂದ ಮಾತನಾಡುವಂಥದ್ದು. ಯಾರಿಗೂ ಅರ್ಥ ಆಗುವುದಿಲ್ಲ ಅಂತೆ. ಅದಕ್ಕೆ ಇದು ವೈಯಕ್ತಿಕವಾಗಿ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಮಾಡುವಂಥದ್ದು. ನಾನು ಏನು ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲದೆ ಇರುವಾಗ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ನನಗೋಸ್ಕರವಾಗಿ ದೇವರ ಚಿತ್ತದ ಅನುಸಾರ ಆತನು ಪ್ರಾರ್ಥಿಸುವವನಾಗಿದ್ದಾನೆ. ನಾನು ಹೇಳ್ತೇನೆ, ಸ್ವಾಮಿ ಏನಿಟ್ಟಿದೆಯಪ್ಪ ನನ್ನ ಚಿತ್ತ, ನಿನ್ನ ಚಿತ್ತ ಏನಪ್ಪ ನನ್ನ ಜೀವಿತದಲ್ಲಿ? ನಂಗೆ ಗೊತ್ತಿಲ್ಲ ಸ್ವಾಮಿ. ಇವತ್ತು ನೀನು ಹೇಳ್ಬೋದು, ಅನೇಕರ ಆಚಾರ ಇದ್ದೀರಿ. ಹೌದು, ನನಗೂ ಕೆಲವು ವಿಷಯಗಳು ಗೊತ್ತಿಲ್ಲ. ಮುಂದೆ ನೆಕ್ಸ್ಟ್ ಏನು ಸ್ವಲ್ಪವರೆಗೆ ಗೊತ್ತು, ಇವಾಗ ನೆಕ್ಸ್ಟು ಏನು ನನಗೆ ಗೊತ್ತಿಲ್ಲ. ರೈಟ್? ನನಗೆ ಗೊತ್ತಿಲ್ಲ, ಏನು ಮಾಡ್ತೀನಿ ನಾನು ಹೇಳ್ತೇನೆ, ಸ್ವಾಮಿ ಪವಿತ್ರಾತ್ಮ ನನಗೆ ಗೊತ್ತಿಲ್ಲ, ನಿನಗೆಲ್ಲ ಗೊತ್ತು. ನಿನಗೆ ಗೊತ್ತು ನಾನು ಯಾಕೆ ಈ ಭೂಮಿಗೆ ಬಂದಿದ್ದೀನಿ, ಏನು ಮಾಡ್ಬೇಕಂತಿದ್ದಿ, ನನ್ನಲ್ಲಿ ನನ್ನ ಮುಖಾಂತರ ನೀನು ಏನು ಮಾಡ್ಬೇಕಂತಿದ್ದಿ, ನಿನ್ನ ಉದ್ದೇಶ ಏನು ನಿನಗೆ ಗೊತ್ತು ಸ್ವಾಮಿ. ನಾನು ತಾಯಿಯ ಗರ್ಭದಲ್ಲಿರುವ ಮುಂಚೆ ನೀನು ನನ್ನನ್ನು ರೂಪಿಸಿದ್ದೀನಿ, ನೀನು ಆ ಒಂದು ಉದ್ದೇಶ ಸಿದ್ಧ ಮಾಡಿದ್ದೆ, ಅದು ನಿನಗೆ ಗೊತ್ತು ಸ್ವಾಮಿ. ಇವತ್ತು ನೀನು ನನಗೆ ಆ ಪದಗಳು ಕೊಡು, ನನಗೆ ಪ್ರಾರ್ಥನೆ ಮಾಡೋದು ಹೇಳ್ಕೊಡು ಅಂತ ಹೇಳಿದಾಗ ಪವಿತ್ರಾತ್ಮನ ಹೇಳ್ತಾನೆ, ಆಯ್ತು ನಾನು ಪದಗಳು ಕೊಡ್ತೇನೆ, ನೀನು ಪ್ರಾರ್ಥನೆ ಮಾಡಿ, ಹಿಂಗೆ ಪ್ರಾರ್ಥನೆ ಮಾಡು. ಯಾರನ್ನು ಹೊಸೊಬ್ಬರು ಬಂದಾಗ ಯೇಸು ಸ್ವಾಮಿ ಹತ್ರ ಅವ್ರನ್ನ ಹೇಳ್ತೇವೆ, ನೀನು ಯೇಸು ಸ್ವಾಮಿನ ಅಂಗೀಕರಿಸ್ತೀಯಪ್ಪ ಅಂತಂದ್ರೆ ಅವ್ರು ಏನು ಹೇಳ್ತಾರೆ? ಎಸ್, ನನಗೆ ಯೇಸು ಸ್ವಾಮಿ ಬೇಕು. ನಾವು ಹೇಳ್ತೇವೆ, ಹಾಗಾದ್ರೆ ನೀನು ಯೇಸು ಸ್ವಾಮಿನ ಹೃದಯದಲ್ಲಿ ಕರ್ಕೊ. ಅವ್ರಿಗೆ ಗೊತ್ತಿರಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ಅಲ್ವಾ? ಅವಾಗ ನಾವೇನು ಹೇಳ್ತೇವೆ? ಹಿಂಗೆ ಪ್ರಾರ್ಥನೆ ಮಾಡೋಂತ ಅವ್ರಿಗೆ ಹೇಳ್ಕೊಡ್ತೇವೆ. ನಾವು ಹೇಳ್ತೇವೆ, ನಾನು ಹೇಳ್ದಂಗೆ ಹೇಳು ಅಂತೇವೆ. ಆದರೆ ಈ ಪ್ರಾರ್ಥನೆ ನನಗೆ ಮಾಡ್ತಾ ಇಲ್ಲ,
ನೀನು ಯೇಸುಸ್ವಾಮಿಗೆ ಮಾಡ್ತಾ ಇದ್ದಿ. ನಾವು ಹೇಳ್ತೇವೆ ಯೇಸುವೆ ಯೇಸುವೆ ಅಂತ. ನಾವು ನೀನು ನನಗಾಗಿ ಬಂದಿದ್ದಿ, ಸತ್ತಿದ್ದಿ, ಉಣಲ್ಪಟ್ಟಿದ್ದಿ, 3ನೇ ದಿವಸ ಎಬ್ಬಿಸಲ್ಪಟ್ಟಿದ್ದಿ, ರಕ್ತ ಸುರಿಸಿದ್ದಿ, ರಕ್ತದಿಂದ ನನ್ನ ಪಾಪ. ನಾವು ಹೆಂಗೆ ರಿಪೀಟ್ ಮಾಡ್ತೀವೋ ಅವ್ನು ರಿಪೀಟ್ ಮಾಡ್ತಾನೆ. ಅಂದರೆ ಪ್ರಾರ್ಥನೆ ಇದು ಯಾರು ಮಾಡ್ತಾ ಇರೋದು? ನಾನೆಲ್ಲ ಮಾಡ್ತಾರೆ, ನಾನು ಅವಾಗಲೇ ರಕ್ಷಣೆ ಹೊಂದಿದ್ದೇನೆ. ಆದರೆ ನಾನು ಆ ವ್ಯಕ್ತಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಪದಗಳನ್ನು ಕೊಟ್ಟು ಸಹಾಯ ಮಾಡ್ತಾ ಇದ್ದೇನೆ. ಹಂಗೆ ಪವಿತ್ರಾತ್ಮನ ಇವಾಗ ನಾನು ರಕ್ಷಣೆ ಹೊಂದಿದ್ದೇನೆ, ಆದರೆ ಅಜ್ಞಾನಿಯಾಗಿದ್ದೇನೆ. ದೇವರ ಚಿತ್ತ ಏನು ನನಗೆ ಗೊತ್ತಿಲ್ಲ. ಪವಿತ್ರಾತ್ಮನು ನಾವು ಹೆಂಗೆ ಆ ವಿಶ್ವಾಸಿಗೆ ನಾವು ಸಹಾಯ ಮಾಡ್ತೇವೋ ಹಂಗೆ ಪವಿತ್ರಾತ್ಮನು ಈ ವಿಶ್ವಾಸಿಗೆ ಸಹಾಯ ಮಾಡುತ್ತಾನೆ. ಆಮೇನ್. ಏನು ನಿಂಗೆ ಗೊತ್ತಿಲ್ಲಲ್ಲ ಅಮ್ಮ, ನಿಂಗೆ ಗೊತ್ತಿಲ್ಲಲ್ಲ ನನ್ನ ಚಿತ್ತ ಏನಿದೆ, ನಿನ್ಗೆ ಗೊತ್ತಿಲ್ಲಲ್ಲ ಅನ್ನೋದು ನನಗೆ ಗೊತ್ತು. ಬಾ ಪ್ರಾರ್ಥನೆ ಮಾಡಿ, ನೀನು ಪ್ರಾರ್ಥನೆ ಮಾಡು. ಹೆಂಗ್ ಪ್ರಾರ್ಥನೆ ಮಾಡು ಗೊತ್ತಿಲ್ಲ ನಾನು ಪದಗಳು ಕೊಡ್ತೀನಿ, ಬಾ ನಾನು ಹೇಳ್ದಂಗೆ ಮಾಡು. ಸೊ ಭಾಷೆ ಆತನಿಂದ ಬರ್ತದೆ. ಪ್ರಾರ್ಥನೆ ಮಾಡುವವರು ನಾವು ರಬ ಜಂದ ರಬ ಶಕಥ ರಬ 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 10 ನಿಮಿಷ, 15 ನಿಮಿಷ, ಅರ್ಧ ತಾಸು. ಅದಕ್ಕೆ ನಾವು ಹೇಳೋದು ನಮ್ಮ ಸಭೆಯಲ್ಲಿ, ನಾನು ಹೇಳ್ತೇನೆ, ನೀವು ಎಷ್ಟು ಸಮಯವಾಗ್ತದೋ ಅಷ್ಟು ಸಮಯ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವ ಅಭ್ಯಾಸ ನೀವು ಮಾಡಿಕೊಳ್ಳಬೇಕು. ಸ್ವಲ್ಪ ಜನಕ್ಕೆ ಅನಿಸ್ಬೋದು, ಈ ಉಪವಾಸ ಪ್ರಾರ್ಥನೆಗೆ ಬಂದ್ರೆ ಪಾಸ್ಟರ್ ಪುಟ್ಟರಾಜೇನು 1 ತಾಸು ಹಂಗೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸ್ತಾರಪ್ಪ, ಒಂದು ಹಾಡಾಡನಪ್ಪ, ಬೇಜಾರಾಗ್ತದಪ್ಪ, ನನ್ನ ಮೈಂಡ್ ಅಲ್ಲಿ ಇಲ್ಲಿ ತಿರುಗ್ತದಪ್ಪ. ಯಾಕೆ ಗೊತ್ತಾ? ಸುಮ್ಮನೆ ಅಲ್ಲ ಅದು, ಟೈಮ್ ಪಾಸ್ಗಲ್ಲ ಅದು. ಯಾಕಂದ್ರೆ ದೇವರು ನಿನ್ಗಿಟ್ಟಿರುವಂಥ ಉದ್ದೇಶವನ್ನು ನೀನು ಪ್ರಾರ್ಥನೆ ಮಾಡ್ತಿದ್ದೆ, ಅದು ನಿನಗೆ ಮರ್ಮ. ಪೌಲನ್ ಹೇಳ್ತಾನೆ, ವಾಣಿಗಳಲ್ಲಿ ಪ್ರಾರ್ಥಿಸ್ತೇನೆ, ಯಾರಿಗೂ ಅರ್ಥ ಆಗುವುದಿಲ್ಲ, ಆದರೆ ಆತ್ಮ ಪ್ರೇರಣೆಯಲ್ಲಿ ನಾನು ರಹಸ್ಯಾರ್ಥಗಳನ್ನು, ಗೂಢಾರ್ಥಗಳನ್ನು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಆಮೇನ್, ಹಲ್ಲೆಲೂಯಾ. ಸೊ ಆ ಪ್ರಾರ್ಥನೆ ಮಾಡುವಾಗ ಏನಾಗ್ತದೆ? ಪವಿತ್ರಾತ್ಮ ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದ್ರೆ ಯಾರು ನಿನಗಾಗಿ ಪ್ರಾರ್ಥನೆ ಮಾಡ್ತಾರೆ? ಪವಿತ್ರಾತ್ಮನ ಭಾಷೆ ಕೊಡ್ತಾ ಇದ್ದಾನೆ. ನಿಜವಾಗ್ಲೂ ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ನಾವು. ಸೊ ಉತ್ತರ ಯಾರಿಗೆ ಸಿಗ್ತದೆ? ಪ್ರಾರ್ಥನೆ ಮಾಡಿದವ್ರಿಗೆ ಸಿಗ್ತದೆ. ನೀನ್ ಪ್ರಾರ್ಥನೆ ಮಾಡಿದ್ದಿ, ನಿನಗೆ ಸಿಗ್ತದೆ ಉತ್ತರ. ಅವಾಗ ಉತ್ತರ ಸಿಕ್ಕಾಗ ಏನಾಗ್ತದೆ? ಪ್ರಾರ್ಥನೆ ಮಾಡುವಾಗ ಅದು ಅದು ಮರ್ಮ ಆಗಿತ್ತು, ಆದ್ರೆ ಉತ್ತರ ಬಂದಾಗ ಅದು ಪ್ರಕಟಣೆ ಆಗಿ ಬರ್ತದೆ ನಿನ್ನ ಜೀವಿತದಲ್ಲಿ. ಆಮೆನ್, ಹಲ್ಲೆಲೂಯಾ. ನಾವು ಆಡ್ತೇವಲ್ಲ, ಪ್ರಾರ್ಥನಾ ಬಿಂತಿ ऊपर जाती है, उत्तर लेकर नीचे आती है. ನೀನು ಪ್ರಾರ್ಥನೆ ಮಾಡುವಾಗ ಏನ್ ಪ್ರಾರ್ಥನೆ ಮಾಡ್ತೇನೆ ಗೊತ್ತಾಗ್ತಾ ಇಲ್ಲ, ಯಾರಿಗ ಅರ್ಥ ಆಗ್ತಾ ಇಲ್ಲ, ಹೋಗ್ತಾ ಐತೆ ಮರ್ಮವಾಗಿ ಹೋಗ್ತಾ ಐತೆ. ನೀನು ಪ್ರಾರ್ಥನೆ ಮಾಡ್ತೆ, ದೇವ್ರಿಗೆ ಅದು ಅರ್ಥ ಆಗ್ತದೆ, ಉತ್ತರ ಕಳಿಸ್ತಾನೆ ದೇವರು. ಆ ಉತ್ತರ ಯಾರಿಗೆ ಬರ್ತದೆ? ಪ್ರಾರ್ಥನೆ ಮಾಡಿದವ್ರಿಗೆ ಬರ್ತದೆ. ನೀನು ಪ್ರಾರ್ಥನೆ ಮಾಡಿದಿ, ನಿನಗೆ ಉತ್ತರ ಬರ್ತದೆ. ಅದಕ್ಕೆ ಅದು ಮರ್ಮವಾಗಿ ಹೋಯ್ತು, ಅದ್ರ ಉತ್ತರವಾಗಿ ನಿನಗೆ ಸಿಗುವಂತದಾಗಿದೆ. ಆಮೇನ್. ಉತ್ತರವಾಗಿ ಸಿಕ್ಕಾಗ ಏನಾಗ್ತದೆ? ನೀನು ಬೈಬಲ್ ಓದ್ತಿರ್ತಿ, ಎಷ್ಟೋ ಕಾಲ ಓದಿರ್ತೀಯ ಬೈಬಲ್, ಅಂತ ಅದು ಬೆಳಕು ಪವಿತ್ರಾತ್ಮ. ಏನು ಸೂಪರ್ ಐತಲ್ಲ ಈ ವರ್ಷ, ಈ ವಚನ ಹೆಂಗೈತಲ್ಲ, ಇಷ್ಟು ದಿನ ಎಲ್ಲಿತ್ತಪ್ಪ ಇದು? ಅಲ್ಲೇ ಇತ್ತು, ಪ್ರಕಟಣೆ ಆಗಿರ್ಲಿಲ್ಲ. ಸತ್ಯ ಗೊತ್ತಾಗ್ತದೆ ನಿನಗೆ. ಯಾವಾಗ ಸತ್ಯ ಗೊತ್ತಾಗ್ತದೆ, ಬಿಡುಗಡೆ ಆಗುವಂಥದ್ದಾಗಿದೆ. ಸ್ವಸ್ಥತೆ ದೇವರ ಚಿತ್ತ. ನಾನು ಪಾಪಿಯಲ್ಲ, ನಾನು ನೀತಿವಂತನಾಗಿದ್ದೇನೆ. ನೀನು ಅದರಲ್ಲಿ ಬೇರೂರ್ತಿ. ಇದು ದೇವರ ವಾಕ್ಯ ಪ್ರಕಟಣೆ. ಎರಡನೇದು, ದೇವರು ನಿನ್ನ ಜೀವಿತದ ಪ್ರಕಟಣೆ ಕೂಡ. ನೀನು ಅದೇ ಅಭ್ಯಾಸ ಮಾಡ್ತಾ ಇದ್ರೆ ದೇವರ ಸ್ವರವನ್ನು ನೀನು ಕೇಳಲಿಕ್ಕೆ ಪ್ರಾರಂಭ ಮಾಡ್ತೀಯ. ಯಾಕಂದ್ರೆ ನಿನ್ನ ಆತ್ಮ ಏನಾಗ್ತಾ ಇದೆ ಇವಾಗ? ದೇವರ ಚಾನಲ್ಗೆ ಟ್ಯೂನಿಂಗ್ ಆಗ್ತಾ ಇದೆ. ದೇವರ ಚಾನಲ್ಗೆ ಏನಾಗ್ತಾ ಇದೆ? ಟ್ಯೂನಿಂಗ್ ಆಗ್ತಾ ಇದೆ. ದೇವರ ಸ್ವರ ಎಲ್ಲಿಂದ ಬರ್ತದೆ? ಈ ಜ್ಞಾನೇಂದ್ರಿಯಗಳಿಂದ ಬರಲ್ಲ, ಆತ್ಮದಿಂದ ಬರ್ತದೆ. ನೀವು ಪ್ರಾರ್ಥನೆ ಮಾಡುವಾಗ ಎಲ್ಲಿಂದ ಮಾಡ್ತಾ ಇದ್ದೀರಿ? ಈ ಬುದ್ಧಿಯಿಂದ ಅಲ್ಲ, ಜ್ಞಾನೇಂದ್ರಿಯಗಳಿಂದಲ್ಲ, ನಿಮ್ಮ ಆತ್ಮದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಎಷ್ಟು ನೀವು ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ತೀರೋ ಅಷ್ಟು ನಿಮ್ಮ ಆತ್ಮ ಟ್ಯೂನ್ ಆಗ್ತದೆ. ಎಷ್ಟು ಟ್ಯೂನ್ ಆಗ್ತದೋ ನಿಮಗೆ ದೇವರ ಸ್ವರ, ದೇವರ ಸಂಗತಿಗಳು, ಆತ್ಮಿಕ ವಿಷಯಗಳು ಹೊಂದಿಕೊಳ್ಳುವುದು ಅದು ಸುಲಭವಾಗುವಂಥದ್ದಾಗಿದೆ. ಪ್ರೇರೇಪಣೆ ಬರ್ತದೆ ನಿಮಗೆ, ಅದು ಬೆಳೀತದೆ ನಿಮ್ಮ ಜೀವಿತದಲ್ಲಿ. ಬರೀ ಪ್ರವಾದಿಗಳು ಮಾತ್ರ ದೇವರ ಸ್ವರ ಕೇಳಿಸಿಕೊಳ್ಳುವುದಲ್ಲ, ಪ್ರತಿಯೊಬ್ಬ ವಿಶ್ವಾಸಿ, ಪವಿತ್ರಾತ್ಮನನ್ನು ಹೊಂದಿಕೊಂಡಿರುವಂತ ವಿಶ್ವಾಸಿ ದೇವರ ಸ್ವರವನ್ನು ಕೇಳಬಹುದು. ಆಮೇನ್. ಅವಾಗ ದೇವ್ರ ಚಿತ್ತ ಗೊತ್ತಾದಾಗ ಏನ್ ಮಾಡ್ತೀರಿ ನೀವು? ದೇವರು ನನ್ನನ್ನು ಈ ಕೆಲಸ ಮಾಡ್ಲಿಕ್ಕಾಗಿ ಕರೆದಿದ್ದಾನ, ಪ್ರೇರೇಪಣೆ ಬರ್ತಾ ಇರ್ತದೆ, ನೀವು ಅದನ್ನು ಮಾಡ್ತಾ ಇರ್ತೀರಾ. ಅವಾಗ ನೀವು ಕೂಡ ಯೇಸ್ವಾಮಿ ತರ ಹೇಳ್ತೀರಾ, ದೇವರ ಚಿತ್ತವನ್ನು ಮಾಡಿ ಮುಗಿಸುವುದೇ ನನ್ನ ಉದ್ದೇಶವಾಗಿರುವಂತದ್ದಾಗಿದೆ. ಆಮೆನ್. ಎಷ್ಟು ಜನ ಆ ರೀತಿ ಇರ್ಬೇಕೆಂದಾಗ ಇಷ್ಟಪಡ್ತೀರಿ? ನಾನು ಮುಗಿಸ್ತಾ ಇದ್ದೇನೆ. ಆಮೆನ್. ಎಲ್ಲಿದ್ದೀರೋ ಅಲ್ಲಿ ಕೈ ಎತ್ತರಿ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ಇವತ್ತು ನೀವು ಸಮರ್ಪಿಸಿಕೊಳ್ಳುವುದಾದ್ರೆ, ಹೌದು ಸ್ವಾಮಿ, ನಾನು ಸುಮ್ಮನೆ ಈ ಭೂಮಿಯಲ್ಲಿ ಜೀವಿಸಬಾರದು, ನಿನ್ನ ಚಿತ್ತವನ್ನು ಮಾಡಬೇಕು, ಮುಗಿಸಬೇಕು ತಂದೆಯಾದ ದೇವರೇ.
ನಿನ್ನ ಪ್ರಕಟಣೆ ಜ್ಞಾನ ನನಗೆ ಬೇಕು, ವಾಕ್ಯದ ಪ್ರಕಟಣೆ ಬೇಕು, ಸುವಾರ್ತೆಯ ಪ್ರಕಟಣೆ ಬೇಕು ಸ್ವಾಮಿ, ಮತ್ತು ನನ್ನ ಜೀವನದಲ್ಲಿ ನಿನ್ನ ಉದ್ದೇಶದ ಪ್ರಕಟಣೆ ಕೂಡ ನನಗೆ ಬೇಕು ತಂದೆ ದೇವರೇ. ಇದು ಮರ್ಮವಾಗಿರಬಾರ್ದು ಅಂತ ಹೇಳುವವರು ಕೈ ಎತ್ತರಿ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಕೊಳ್ರಿ ಪ್ರಿಯರೇ, ದೇವರಿಗೆ ನೀವು ಪ್ರಾರ್ಥನೆ ಮಾಡ್ರಿ. ನಾನು ನಿಮ್ಗೊಂದು 30 ಸೆಕೆಂಡ್ ಕೊಡ್ತೇನೆ, ನಿಮ್ಮ ಪ್ರಾರ್ಥನೆ ನೀವು ಮಾಡ್ರಿ. ಸ್ವಾಮಿ, ನಾನು ನಿನ್ನನ್ನು ತಿಳಿಯಬೇಕು, ನಿನ್ನ ಚಿತ್ತವನ್ನು ತಿಳಿಯಬೇಕು, ನಿನ್ನ ಉದ್ದೇಶವನ್ನು ನಾನು ನೆರವೇರಿಸಬೇಕು ಸ್ವಾಮಿ. ನಾನು ಸುಮ್ಮನೆ ಈ ಭೂಮಿಯಲ್ಲಿ ಜೀವಿಸಬಾರದು ತಂದೆ ದೇವರೇ. ಬರೀ ಊಟ ಬಟ್ಟೆಗಾಗಿ ಮಾತ್ರ ನಾನು ತವಕಿಸಬಾರದು. ಅದು ನನಗೆ ಬೇಕು, ನೀನು ಕೊಡ್ತೀಯ ಅಂತ ನಾನು ನಂಬ್ತೇನೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಈ ಭೂಮಿಯಲ್ಲಿ ನೀನು ಕಳಿಸಿರುವಂತ ಉದ್ದೇಶವನ್ನು ನಾನು ನೆರವೇರಿಸಬೇಕು ತಂದೆ ಅದು ದೇವರೇ. ನನ್ನನ್ನು ಉಪಯೋಗಿಸು ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ಪ್ರಾರ್ಥಿಸಿರಿ ಪ್ರಿಯರೇ, ನಾನು ಆಮೇಲೆ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಓ ಲರಬ ಜಂದರಬ ದರಬ ಜಂದರಬ ದರಬ. ಒಂದ್ ವೇಳೆ ವಾಣಿಗಳಲ್ಲಿ ಪ್ರಾರ್ಥಿಸುವ ವರ ಇರುವುದಾದ್ರೆ ಕೆಲವು ಕ್ಷಣಗಳು ವಾಣಿಗಳಲ್ಲಿ ಪ್ರಾರ್ಥಿಸಿರಿ. ಓ ಖಲರಬ ಬಾಬಾ 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 ಬಾಬಾ, ರಿಲೀಸ್ ಯೋರ್ ಗ್ಲೋರಿ ಗಾಡ್. ಓ ಶಕಚರ ಬಾಬಾ 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 ಬಾಬಾ, ನಿನ್ನ ಮಹಿಮೆ ಬಿಡುಗಡೆ ಆಗಲಿ ತಂದೆಯಾದ ದೇವರೇ. ಪವಿತ್ರಾತ್ಮನಾದ ದೇವರೇ, ಪ್ರಕಟಣೆ ಜ್ಞಾನ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಪ್ರತಿಯೊಬ್ಬರಲ್ಲಿ ಕಲುಕಿಸು ತಂದೆಯಾದ ದೇವರೇ, ಪ್ರತಿಯೊಬ್ಬರ ಆತ್ಮವನ್ನು ಕಲುಕಿಸು ತಂದೆಯಾದ ದೇವರೇ. ನಮ್ಮ ಸಭೆಯವರು ವೈಯಕ್ತಿಕವಾಗಿ ನಾವು ಸಭೆಯಾಗಿ ತಂದೆಯಾದ ದೇವರೇ, ಈ ಭೂಮಿಯಲ್ಲಿ ನಾವು ಸುಮ್ಮನೆ ಜೀವನ ಮಾಡದಂತೆ ಕರ್ತನೆ, ಅನ್ಯರು ಬದುಕಿದಂತೆ ನಾವು ಬದುಕದೆ ತಂದೆಯಾದ ದೇವರೇ, ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ನಿನ್ನ ಚಿತ್ತವನ್ನು ತಿಳಿದುಕೊಂಡು ತಂದೆಯಾದ ದೇವರೇ, ವಿಶ್ವಾಸದಲ್ಲಿ ನಾವು ದೃಢವಾಗಿದ್ದು ತಂದೆಯಾದ ದೇವರೇ, ನಿನ್ನ ಉದ್ದೇಶಗಳನ್ನು ನೆರವೇರಿಸುವಂತ ವ್ಯಕ್ತಿಗಳು ನಾವು ಆಗಿರುವಂತೆ ಸ್ವಾಮಿ. ಸ್ತ್ರೀಯರು, ಪುರುಷರು, ಯವನಸ್ಥರು, ವಿದ್ಯಾರ್ಥಿಗಳು, ಕೆಲಸ ಮಾಡುವವರು, ಯಾವುದೇ ಕೆಲಸದಲ್ಲಿರಲಿ ತಂದೆಯಾದ ದೇವರೇ, ಇವತ್ತು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ವಿಶೇಷವಾದ ಕೃಪೆ ಪ್ರತಿಯೊಬ್ಬರ ಮೇಲೆ ಬರಲಿ ಯೇಸುವಿನ ನಾಮದಲ್ಲಿ. ಅವರನ್ನು ಬಲಪಡಿಸು ಸ್ವಾಮಿ. ಇವತ್ತು ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ, ಕಿವಿಗಳು ತೆರೆಯಲ್ಪಡಲಿ ಸ್ವಾಮಿ. ದರ್ಶನಗಳು ಉಂಟಾಗಲಿ ತಂದೆಯಾದ ದೇವರೇ, ನಿನ್ನ ಸ್ವರವನ್ನು ಕೇಳಲಿ ಸ್ವಾಮಿ. ಅವರು ಎಷ್ಟೋ ಸಮಯ ನಿನ್ನಲ್ಲಿ ಪ್ರಾರ್ಥನೆ ವೀರರಾಗಿ ಇರುವಂತೆ ಕರ್ತನೆ, ನಿನ್ನ ಉದ್ದೇಶವನ್ನು ನೆರವೇರಿಸುವಂತ ದೇವರ ರಾಜ್ಯ ನೀತಿಗಾಗಿ ತವಕ ಪಡುವಂತ ವ್ಯಕ್ತಿಗಳಾಗಿರಲಿ ನಾನು ಘೋಷಿಸ್ತೇನೆ ಇವತ್ತು ಯೇಸುವಿನ ನಾಮದಲ್ಲಿ. ಗಲಿಬಿಲಿ ಹೋಗಲಿ, ಸ್ಪಷ್ಟತೆ ಬರಲಿ ತಂದೆಯಾದ ದೇವರೇ. ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತೇವೆ. ನೀನು ಅವರಲ್ಲಿದ್ದಿ, ಅವರ ಸಂಗಡ ಇದ್ದಿ, ನೀನು ಪ್ರೇರೇಪಿಸು ತಂದೆಯಾದ ದೇವರೇ. ನೀನು ಮಾತನಾಡು, ನಿನ್ನ ಸ್ವರ ಸ್ಪಷ್ಟವಾಗಲಿ. ನಿನಗೆಲ್ಲ ಮಹಿಮೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ. ನಂಬುವವರೆಲ್ಲರೂ ಸರಿ ಜೋರಾಗಿ ಆಮೇನ್, ಆಮೇನ್.